ಹಲೋ ಮಕ್ಕಳೇ, ಎಲ್ಲರಿಗೂ ಶುಭ ದಿನ. ಒಂದು ಕನ್ನಡ ನುಡಿ. ಎಲ್ಲಿ ಹುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲಿರೋದಿಲ್ಲ, ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲೇ ಇರುತ್ತದೆ. ಸೊ ಇದೊಂದು ಸಣ್ಣ ಮಾತನ್ನು ಹೇಳ್ತಾ ಶುರು ಮಾಡೋಣ. ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ನಾವು ಇವತ್ತು ಶುರು ಮಾಡ್ತಿರೋದು ಇನ್ನೊಂದು ಹೊಸ ಚಾಪ್ಟರ್, ಆಟಮ್ಸ್ ಪಾರ್ಟ್ 2 ಫಿಸಿಕ್ಸ್ನಲ್ಲಿ. ಸೊ ಎಲ್ಲ ಸೆಕೆಂಡ್ ಇಯರ್ ಮಕ್ಕಳು, ಆಲ್ಮೋಸ್ಟ್ ವಿ ಆರ್ ಎಟ್ ದಿ ಎಂಡ್, ಸಿಲೆಬಸ್ ಎಂಡಿಂಗ್ಗೆ ಬರ್ತಿದ್ದೀವಿ. ಸೊ ನಿಮ್ಮ ಪ್ರಿಪರೇಷನ್ ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ಇಷ್ಟನ್ನು ಹೇಳ್ತಾ ಶುರು ಮಾಡೋಣ. ಆಟಮ್ಸ್ ಚಾಪ್ಟರಲ್ಲಿ ಕೆಮಿಸ್ಟ್ರಿಯಲ್ಲಿ ತುಂಬಾ ಕಲ್ತಿರ್ತೀರ. ಸೊ ಆಟಮ್ಸ್ ಚಾಪ್ಟರು ಥಿಯರಿ ಬೇಸ್ಡ್ ಆಗಿದೆ, ಡಿರೈವೇಷನ್ಸು ಡಿಲೀಟ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಪ್ರಾಬ್ಲಮ್ ಇಲ್ಲ, ಬಟ್ KCTನಲ್ಲಿ 2 ಕ್ವಶನ್ ಬರ್ತಿರುತ್ತೆ. ಫೋಕಸ್ ಮಾಡಿ. ಫಾರ್ಮುಲಾಸ್ ಕಡಿಮೆ ಇದ್ದಾವೆ, 3-4. ಈ 4 ಫಾರ್ಮುಲಾಯಿಂದನೇ ನಿಮಗೆ ಬರೋದ್ರಿಂದ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ 2 ಮಾರ್ಕ್ಸು ಈಸಿಯಾಗಿ ತೊಗೊಬೋದು. ಪ್ರಾಬ್ಲಮ್ಸು ಸಿಂಪಲ್ ಇರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಶುರು ಮಾಡೋಣವೇ. ಸೊ ಆಟಮ್ಸ್ ಬಗ್ಗೆ ಕೆಮಿಸ್ಟ್ರಿಯಲ್ಲಿ ಓದಿದ್ದೀರಾ. ಏನು ಆಟಮ್ ಅಂದರೆ, ನಾವು ಆಲ್ರೆಡಿ ಸೈಂಟಿಸ್ಟ್ ಎಲ್ಲ ಪ್ರೂವ್ ಮಾಡಿದಾದಮೇಲೆ ಏನೇನು ಕಲ್ತ್ಕೊಂಡಿದ್ದೀವಿ. ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಇರುತ್ತೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸ್. ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಪಾರ್ಟಿಕಲ್ಸ್, ಅಂದರೆ ಯಾವುದೇ ಚಾರ್ಜ್ ಇರೋದಿಲ್ಲ, ನ್ಯೂಟ್ರಲ್ ಪಾರ್ಟಿಕಲು. ಸೊ ಸರೌಂಡಿಂಗ್ ಅಂದರೆ ಸುತ್ತಲೂ ಏನಾಗುತ್ತಿರುತ್ತೆ, ಆ ನ್ಯೂಕ್ಲಿಯಸ್ ಸುತ್ತು ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ, ಜೊತೆಯಲ್ಲಿ ವೇಕೆಂಟ್ ಸ್ಪೇಸ್ ಇರುತ್ತೆ. ಇಷ್ಟನ್ನು ಕಲ್ತ್ಕೊಂಡಿದ್ದೀವಲ್ವಾ. ಸೊ ಇವಾಗ ಕಲಿತಿರೋದು ಜೊತೆಯಲ್ಲಿ ಎಲ್ಲಿಂದ ಬೇಸ್ ಆಯಿತು. ಫಿಸಿಕ್ಸ್ನಲ್ಲಿ ಕಲಿತಿರೋದು ಏನಂದರೆ ಎಲ್ಲಿಂದ ಬೇಸ್ಮೆಂಟ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾರು ಕಂಡುಹಿಡಿದ್ರು ಇದನ್ನು. ಇಂಗ್ಲೀಷ್ ಅವರೇನೋ ಆಲ್ರೆಡಿ ಆಟಮ್ಸ್ ಅಂತ ಇಟ್ಬಿಟ್ಟಿದ್ದಾರೆ, ಅದು ಓಕೆ. ಅದು ನಾವು ಅದನ್ನೇ ಅಸಂಪ್ಷನ್ ಮಾಡಿಕೊಂಡು ಕಲಿತಾ ಹೋಗ್ತಿದ್ದೀವಿ ಅಷ್ಟೇ. ಸೊ ಜನರಲ್ಲಾಗಿ ಆಟಮ್ಸ್ ಅಂದರೆ ಯಾವುದೋ ಒಂದು ಪಾರ್ಟಿಕಲ್ಸ್, ಒಂದು ಲಿವಿಂಗ್ ಅಂತ ತೊಗೊಂಡಾಗ ದೀಸ್ ಆರ್ ಮೇಡ್ ಆಫ್ ವಿತ್ ದ ಪಾರ್ಟಿಕಲ್ಸ್ ಓನ್ಲಿ. ಸೊ ಫಿಸಿಕ್ಸಲ್ಲಿ ಯೂಶ್ವಲಿ ನಾವು ಬಾಡಿ ಅಂತ ಕನ್ಸಿಡರ್ ಮಾಡಿದ್ರೆ ಬಾಡಿ ಇಸ್ ಮೇಡ್ ಅಪ್ ಆಫ್ ಸಮ್ ಆಫ್ ದಿ ಪಾರ್ಟಿಕಲ್ಸ್. ಸೊ ದೋಸ್ ಪಾರ್ಟಿಕಲ್ಸ್, ಇನ್ ದಟ್ ಪಾರ್ಟಿಕಲ್ಸ್ ಎಸ್ಪೆಷಲಿ ವಿ ಆರ್ ಡಿಸ್ಕಸಿಂಗ್ ಸಿಗ್ನಿಫಿಕೆಂಟ್ಲಿ ಆಟಮ್ಸ್. ಆಟಮ್ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಲ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇರುತ್ತೆ, ಸರೌಂಡಿಂಗ್ ದಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್. ಸೊ ಇದು ಮೇಜರ್ ಥಿಂಗು. ಎಷ್ಟು ಡೈಮೆನ್ಷನ್ ಇರುತ್ತೆ, ಎಷ್ಟು ಸೈಜಲ್ಲಿರುತ್ತೆ. ಸೊ ಇನಿಷಿಯಲಿ ಎಲ್ಲ ಬಂದುಬಿಟ್ಟಿರಲ್ಲ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಬಟ್ ಇಂಟ್ರೊಡಕ್ಷನ್ ಹೇಳಬೇಕು ಅಂದರೆ ಈ ಚಾಪ್ಟ್ರಲ್ಲಿ ಮೇಜರಾಗಿ ಏನೇನು ಫೋಕಸ್ ಮಾಡ್ತಿದ್ದೀವಿ ಅಂದರೆ, ಈ ಚಾಪ್ಟರ್ನಲ್ಲಿ ಥಿಯರಿ ಬೇಸ್ಡ್ ಆಗಿರೋದ್ರಿಂದ ಥಿಯರಿನೇ ಸ್ವಲ್ಪ ಜಾಸ್ತಿ ಇದೆ. ಬೋರ್ ಹೊಡೆದ್ರು ಅನಿಸ್ಬೋದು, ಬಟ್ ನಮ್ಮ ಹಿಸ್ಟ್ರಿಮ್ ಬರೆಯೋಕ್ಕಾಗಲ್ವಲ್ಲ, ಹಿಸ್ಟ್ರಿಮ್ ಬಿಡಬಾರ್ದಲ್ವಾ. ಸೊ ಥಿಯರಿ ಕವರ್ ಮಾಡ್ತೀವಿ, ಜೊತೆಯಲ್ಲಿ ಲಾಸ್ಟಲ್ಲಿ NCERT ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಕವರ್ ಮಾಡಿ, ಏನು ಥಿಯರಿ ಇರುತ್ತೆ, ಒಂದು ಡಿರೈವೇಷನ್, ಸ್ಮಾಲ್ ಡಿರೈವೇಷನ್, ಅದು ಎನರ್ಜಿ ಬಗ್ಗೆನೇ. ಇನ್ನು ಮಿಕ್ಕಿದ 2 ಫಾರ್ಮುಲಾಸ್, ಡೈರೆಕ್ಟ್ ಫಾರ್ಮುಲಾಸ್ ಹೋಗ್ತೀವಿ. ಜಾಸ್ತಿ ಥಿಯರಿ ರಿಲೇಟೆಡ್ ಆಗಿರುತ್ತೆ, ಮುಂಚೆನೇ ಹೇಳ್ತಿದ್ದೀನಿ. ಥಿಯರಿ ಬೇಸ್ಡ್ ಆಗಿರುತ್ತೆ ಈ ವಿಡಿಯೋ. ಲಾಸ್ಟಲ್ಲಿ NCERT ಎಕ್ಸಸೈಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಷ್ಟನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿದ್ದೀನಿ. ಸೊ ಇಷ್ಟೇ ಜೋಶಲ್ಲಿ ಚಾಪ್ಟರ್ ಶುರು ಮಾಡೋಣವೇ. ಓಕೆ. ಸೊ ಮೈನ್ಲಿ ಆಟಮ್ಸ್ ಚಾಪ್ಟರ್ನಲ್ಲಿ ಕಂಟೆಂಟ್ ಏನಿರುತ್ತೆ, ಇಂಟ್ರೊಡಕ್ಷನ್. ಸೊ ಈ ಚಾಪ್ಟರ್ ಬಗ್ಗೆ ಇಂಟ್ರೊಡಕ್ಷನ್, ಏನೇನು ಕಲಿತೀವಿ ಬೇಸ್ಡ್ ಆಗಿ, ಎಲ್ಲಿಂದ ಸ್ಟಾರ್ಟ್ ಆಯಿತು ಆಟಮ್ಸ್ ಬಗ್ಗೆ, ಸೊ ಹೆಂಗೆ ನೇಮ್ ಮಾಡಿದ್ರು, ಇವೆಲ್ಲ ಯಾರು ನೇಮ್ ಮಾಡಿದ್ರು, ಯಾರು ಕಂಡುಹಿಡಿದ್ರು, ಎಲ್ಲ ನೋಡ್ತಾ ಹೋಗೋಣ ಇಂಟ್ರೊಡಕ್ಷನಲ್ಲಿ. ಸೊ ನೆಕ್ಸ್ಟ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಅಂಡ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಸೊ ಇದರಲ್ಲಿ ಇವ್ರು ಮೇಜರ್ ರೋಲ್ ಪ್ಲೇಸ್ ಮಾಡಿದ್ದಾರೆ. ರುದರ್ಫೋರ್ಡ್ಸ್ ಅವರು ಮೇಜರ್ ರೋಲ್ ಪ್ಲೇಸ್ ಆಗಿರುತ್ತೆ. ಅವ್ರು ಯಾವ್ದಾರ ಮಾಡಿಫಿಕೇಶನ್ ಮಾಡ್ತಾರೆ ಅಂದರೆ ಅದನ್ನು ಬೇಸ್ ಮಾಡ್ಕೊಂಡು ಅವ್ರು ಸ್ಟೂಡೆಂಟ್ ಇರ್ತಾರೆ. ಸೊ ಅಟಾಮಿಕ್ ಸ್ಪೆಕ್ಟ್ರ ಅದಾದಮೇಲೆ ಬೋರ್ ಮಾಡೆಲ್ ಆಫ್ ದಿ ಹೈಡ್ರೋಜನ್ ಆಟಮ್, ಮೇಜರ್ ಸ್ಟ್ರಕ್ಚರಿಂದ ಬರುತ್ತೆ ಬೋರ್ಸ್ ಮಾಡೆಲ್. ಸೊ ಅವ್ರ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ, ಅದನ್ನು ಕಲಿತಾ ಹೋಗೋಣ ಅದರಲ್ಲಿ. ಸೊ ನೆಕ್ಸ್ಟು ದ ಲೈನ್ ಸ್ಪೆಕ್ಟ್ರಾ ಆಫ್ ದಿ ಹೈಡ್ರೋಜನ್ ಆಟಮ್. ಸೊ ಈ ಸ್ಪೆಕ್ಟ್ರಮಲ್ಲಿ ನಾರ್ಮಲಿ ಹೆಂಗೆ ಡಿವೇಟ್ ಆಗುತ್ತೆ, ಏನೇ ಪಾರ್ಟಿಕಲ್ಸ್ ಆಗಿರ್ಬೋದು, ಆಲ್ಫಾ ಪಾರ್ಟಿಕಲ್ ಅವೆಲ್ಲ ನೋಡ್ತಿರ್ತೀವಿ. ಇಲ್ಲೂ ಕಲಿತೀವಿ, ಆಟಮಿಕ್ ಸ್ಪೆಕ್ಟ್ರದಲ್ಲಿ ಕೂಡ ಕಲಿತೀವಿ. ಸೊ ಡಿ ಬ್ರಾಗ್ಲಿಸ್ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್. ಇದನ್ನು ಡಿ ಬ್ರಾಗ್ಲಿಸ್ ಎಕ್ಸ್ಪ್ಲನೇಷನ್ ಲಾಸ್ಟಲ್ಲಿ. ಸೊ ಏನೇ ಒಂದು ಆಟಮು ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರುತ್ತೆ ಅಲ್ವಾ, ನ್ಯೂಕ್ಲಿಯಸ್ ಇತ್ತು, ಅದು ಸರ್ಕ್ಯುಲರ್ಲಿ ಅಲ್ಲ, ದೆರ್ ಈಸ್ ಸಮ್ ಮೋರ್ ಮಾಡಿಫಿಕೇಶನ್. ಅಲ್ಲಿ ವೇವ್ ನೇಚರ್ ಕೂಡ ಇರುತ್ತೆ. ಸೊ ಜಿಗ್ಜ್ಯಾಗ್ ಪಾತ್ ಥರ ಬೇರೆ ಡೈರೆಕ್ಷನ್ ಬರುತ್ತೆ, ಅದನ್ನಲ್ಲಿ ಡಯಾಗ್ರಾಮ್ ಕೂಡ ನೋಡೋಣ. ಸೊ ಸರ್ಕ್ಯುಲರ್ ಫಾರ್ಮ್ ಅಲ್ಲ, ವೇವ್ ನೇಚರ್ ಕೂಡ, ಪಾರ್ಟಿಕಲ್ ನೇಚರ್ ಅಲ್ಲ ಆಟಮ್ ಅನ್ನೋದು. ಇಟ್ಸ್ ಆಲ್ಸೋ ಹ್ಯಾವಿಂಗ್ ದ ವೇವ್ ನೇಚರ್ ಅಂತ ಇಲ್ಲಿ ಡಿ ಬ್ರಾಗ್ಲಿ ಅವರ ಎಕ್ಸ್ಪ್ಲನೇಷನ್ ಇರುತ್ತೆ. ಅಲ್ಲಿ ಸ್ವಲ್ಪ ಸ್ಮಾಲ್ ಡಿರೈವೇಷನ್ ಇರುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ವೇಟೇಜು ಈ ರೀತಿ ಇರುತ್ತೆ. ಸೊ PU ಬೋರ್ಡ್ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕೇಳ್ತಾರೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಒಂದು ಕ್ವಶನ್ MCQ ಆರ್ ಫಿಲ್ ಬ್ಯಾಂಕ್ಸ್, ಯೂಶ್ವಲಿ MCQನಲ್ಲೇ ಕೇಳ್ತಾರೆ, ಯಾಕಂದರೆ ಫಿಲ್ ಬ್ಯಾಂಕ್ಸ್ ಇರೋದೇ 5. ಸೊ ಅದರಲ್ಲಿ ಯೂಶ್ವಲಿ ಅವಾಯ್ಡ್ ಮಾಡ್ತಾರೆ, ಬಟ್ ಹೇಳೋಕ್ಕಾಗಲ್ಲ. ಆ್ಯಂಡ್ 3 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ಗೆ 1 ಕ್ವಶನ್ ಇದ್ದೇ ಇರುತ್ತೆ, ಪಕ್ಕಾ ಇರುತ್ತೆ. ಸೊ KCTನಲ್ಲಿ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್. ಸೊ ಈಸಿಯಾಗಿ ಗಳಿಸ್ಕೊಬೋದು. 4-5 ಫಾರ್ಮುಲಾ ಇರುತ್ತಂದೆ ಅಷ್ಟೇ. ಸೊ ಸ್ಟಾರ್ಟಿಂಗಿಂದ ಓದಿ ಸಫರ್ ಆಗಿರೋರು ಇಲ್ಲಿ ಮತ್ತೆ ಓದಬೇಕಾ ಅನ್ಸೋಂಗಿಲ್ಲ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಚಾಪ್ಟರ್ ಈಸಿಯಾಗಿ ಬಂದುಬಿಡುತ್ತೆ. ಸೊ ಮೇಜರಾಗಿ ಜಾಸ್ತಿ ಡಿಫಿಕಲ್ಟು ಕೊಡೋಕ್ಕೆ ಹೋಗಲ್ಲ. ಯಾಕೆ ಹೇಳಿ, ಸ್ವಲ್ಪ ರಿಲೇಟೆಡ್ ಆದ ಕೆಮಿಸ್ಟ್ರಿ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಫಿಸಿಕ್ಸ್ಗೆ ಅಷ್ಟು ಮಾತ್ರ. ಫಿಸಿಕ್ಸಿಗೆ ಬೇಕೇ ಬೇಕು. ಮತ್ತು ಫಿಸಿಕ್ಸಲ್ಲಿ ಯಾಕೆ ಅಂದರೆ ಫಿಸಿಕ್ಸ್ ಇಟ್ಸ್ ಲೈಕ್ ಫಾದರ್ ಆಫ್ ಸೈನ್ಸ್ ಅಂತ ಏನೋ ಕರಿತೀವಲ್ಲ, ಮದರ್ ಆಫ್ ಸೈನ್ಸ್ ಸಮಥಿಂಗ್.
ಸೊ ಆ ರೀತಿ ಇರೋದ್ರಿಂದ ಎಲ್ಲಾದ್ರ ಬಗ್ಗೆ ಸ್ವಲ್ಪ ನಾಲೆಜ್, ಅದಕ್ಕೆ ನಾವು ವಿಶಾಲವಾದ ಹೃದಯ ಅಂತಾರೆ, ಎಲ್ಲರೂ ನಮ್ಮ ಹತ್ರ ಸೇರಿಸ್ಕೊತಾ ಇರ್ತೀವಿ ಕನ್ನಡದವ್ರು ಇದ್ದಂಗೆ. ಓಕೆ ಅಲ್ವಾ? ಸೊ ಇಂಟ್ರೊಡಕ್ಷನ್. ಸೊ ಇನ್ 1897 ನೋಡಿ, ಇವಾಗ ಇಂಟ್ರೊಡಕ್ಷನಲ್ಲಿ ಸ್ವಲ್ಪ ಬೇಸಿಕ್ಸಿಂದ ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ಆಟಮ್ಸ್ ಬಗ್ಗೆ ಜನ್ರೇಷನ್ ಎಲ್ಲಿಂದ ಆಯಿತು ಅಲ್ಲಿಂದನೇ ನೋಡ್ತಾ ಹೋಗ್ತೀವಿ. ತುಂಬ ಹಿಸ್ಟ್ರಿಯಿಂದ, ತುಂಬ ಅಲ್ಲ ಸ್ವಲ್ಪ ಹಿಸ್ಟ್ರಿಯಿಂದ. ದ ಎಕ್ಸ್ಪೆರಿಮೆಂಟ್ಸ್ ಆನ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ಗ್ಯಾಸಸ್ ಕ್ಯಾರಿಡ್ ಔಟ್ ಬೈ ದ ಇಂಗ್ಲೀಷ್ ಫಿಸಿಸಿಸ್ಟ್ J.J. Thomson revealed that atoms of different elements contain negatively charged constituents electrons that are identical for all atoms. ಅಂದರೆ ಎಲ್ಲ ಆಟಮ್ಸ್ನಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಇದನ್ನು J.J. Thomson ಅವರು ಫಸ್ಟು ಕಂಡುಹಿಡ್ಕೊತಾರೆ. however atoms on a whole are electrically neutral. ಸೊ ಈ ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಓಕೆ, ಬಟ್ ಒಂದು ಆಟಮಲ್ಲಿ ನಾರ್ಮಲ್ ಆಟಮಲ್ಲಿ ಕನ್ಸಿಡರ್ ಮಾಡಿದಾಗ ಇದು ನ್ಯೂಟ್ರಲಿ ಇರುತ್ತೆ. ಯಾಕೆ ದಿಸ್ ವಿಲ್ ಬಿ ಬ್ಯಾಲೆನ್ಸ್ಡ್ ಬೈ ದ ಪ್ರೋಟಾನ್ಸ್. So that is the thing. So therefore an atom must also contain some positive charge. ಅದನ್ನು ಹೇಳಿದ್ದು, some positive charge to neutralize the negative charge of the electrons. ಅಂದರೆ ಯಾವುದೇ ಒಂದು ಎಲೆಕ್ಟ್ರಾನ್ಸ್ ಇರೋ ಸುತ್ತಿರುತ್ತಲ್ವಾ ನ್ಯೂಕ್ಲಿಯಸ್ ಸುತ್ತು, ಅದನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಪ್ರೋಟಾನ್ಸ್ ಆರ್ ರೆಸ್ಪಾನ್ಸಿಬಲ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಬಟ್ ವಾಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಅಂಡ್ ದಿ ಎಲೆಕ್ಟ್ರಾನ್ಸ್ ಇನ್ಸೈಡ್ ದ ಆಟಮ್? ಇದು ಫಸ್ಟ್ ಕ್ವಶನ್ ಇವ್ರಿಗೆ ಬಂದಿರುತ್ತೆ. ಯಾರಿಗೆ? J.J. Thomsonಗೆ. ನೀವು ಆಲ್ರೆಡಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ನಾವಿನ್ನೂ ಕಲ್ತಿಲ್ಲ. ಆ ಸ್ಟೇಜಲ್ಲಿ ಇರೋದು J.J. Thomson ಅವರು ಫಸ್ಟು ಎಲೆಕ್ಟ್ರಾನ್ಸ್ ಇದೆ ಬಟ್ ಇದು ನ್ಯೂಟ್ರಲೈಸ್ ಆಗ್ತಿದೆ ಆಟಮಲ್ಲಿ, ಯಾಕೆ? ಅದು ಕ್ವಶನ್ ರೈಸ್ ಆಗುತ್ತೆ. ಸಮ್ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಆರ್ ದೇರ್, ವಾಟ್ ಆರ್ ದೋಸ್? ಇನ್ ಅದರ್ ವರ್ಡ್ಸ್, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅನ್ ಆಟಮ್? ಸೊ ನೀವು ಅಸ್ಯೂಮ್ ಮಾಡಬೇಕು ಯಾವ ಸ್ಟೇಜಲ್ಲಿ ಇದೀವಿ ನಾವು. ಎಲೆಕ್ಟ್ರಾನ್ಸ್ ಮಾತ್ರ ಕಂಡುಹಿಡಿದಿದ್ದಾರೆ, ಸುತ್ತಾ ಇರುತ್ತೆ, ಬಟ್ ಆದರೂ ಎಲೆಕ್ಟ್ರಿಕಲಿ ನೆಗೆಟಿವ್ ಚಾರ್ಜಡ್ ಪಾರ್ಟಿಕಲ್ಸ್ ಅಲ್ವಾ. ಬಟ್ ಆದರೂ ಒಂದು ಆಟಮ್ ಕನ್ಸಿಡರ್ ಮಾಡಿದಾಗ ನ್ಯೂಟ್ರಲ್ ತೋರಿಸ್ತಾ ಇದೆ, ಯಾಕೆ? ಸೊ ಸಮಥಿಂಗ್ ದೆರ್ ಇಸ್ ಎ ಮಾಡಿಫಿಕೇಶನ್ ಮೀನ್ಸ್ ಸಮಥಿಂಗ್ ದೆರ್ ಇಸ್ ಇನ್ಸೈಡ್ ದ ನ್ಯೂಕ್ಲಿಯಸ್, ಸಮಥಿಂಗ್ ದೆರ್ ಇಸ್ ಇನ್ಸೈಡ್ ದ ಆಟಮ್. ನ್ಯೂಕ್ಲಿಯಸ್ ಅಂತಲೂ ಗೊತ್ತಿರಲ್ಲ ಅವಾಗ. ಸೊ ಅದನ್ನು ಒಂದು ಸ್ಟ್ರಕ್ಚರ್, ಅದೇ ಕ್ವಶನ್. ಅದು ಏನಿದೆ ಸ್ಟ್ರಕ್ಚರ್ ಆಟಮ್ದು? ದಟ್ ಇಸ್ ಅ ಕ್ವಶನ್. ದ ಫಸ್ಟ್ ಮಾಡೆಲ್ ಆಫ್ ಆಟಮ್ ವಾಸ್ ಪ್ರಪೋಸ್ಡ್ ಬೈ J.J. Thomson ಇನ್ 1898. ಆ ಇಯರಲ್ಲಿ ಅವರು ಒಂದು ಫಸ್ಟ್ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಮಾಡೆಲ್, ದ ಪಾಸಿಟಿವ್ ಚಾರ್ಜ್ ಆಫ್ ದಿ ಆಟಮ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ವಾಲ್ಯೂಮ್ ಆಫ್ ದಿ ಆಟಮ್ ಆ್ಯಂಡ್ ದಿ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್ ಲೈಕ್ ಸೀಡ್ಸ್ ಇನ್ ಎ ವಾಟರ್ಮೆಲನ್. ಕಲಂಗಡಿ ಹಣ್ಣು ಗೊತ್ತಲ್ವಾ? ಸೊ ಒಳಗೆಲ್ಲ ಹೆಂಗಿರುತ್ತೆ ಅಂದರೆ ಫಸ್ಟ್ ಅವ್ರು ಅಸ್ಯೂಮ್ ಮಾಡ್ತಾರೆ, ಬೀಜಗಳಿರೋ ಥರ ಎಲ್ಲ ನಾರ್ಮಲ್ ಎಲೆಕ್ಟ್ರಾನ್ಸು, ಸುತ್ತಲಿರೋದೆಲ್ಲ ಪಾಸಿಟಿವ್, ಆ ಥರ ಅಸ್ಯೂಮ್ ಮಾಡ್ತಾರೆ. ಪಾಸಿಟಿವ್ ಚಾರ್ಜ್ ಆಫ್ ದಿ ಆಟಮ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಅಂದರೆ ಯೂನಿಫಾರ್ಮ್ ಆಗಿ ಫುಲ್ಲು ಡಿಸ್ಟ್ರಿಬ್ಯೂಟ್ ಆಗಿದೆ ಒಂದು ಆಟಮ್. ನೀವು ಕಲಂಗಡಿ ಹಣ್ಣು ವಾಟರ್ಮೆಲನ್ ಥರ ಅಸ್ಯೂಮ್ ಮಾಡಬೇಕು, ಅದು ಅಸಂಪ್ಷನ್ ಅದು. ಬಟ್ ದಿಸ್ ಇಸ್ ದ ಇನಿಷಿಯೇಷನ್. ಒಂದು ಸ್ಟೆಪ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮ್ಮ ಗೌರ್ಮೆಂಟ್ ಥರ ಸ್ಟೆಪ್ ತೊಗೊಂಡು ಬಿಟ್ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ. ದಿಸ್ ಮಾಡೆಲ್ ವಾಸ್ ಪಿಕ್ಚರ್ಸ್ಲಿ ಕಾಲ್ಡ್ ಪ್ಲಮ್ ಪಡಿಂಗ್ ಮಾಡೆಲ್ ಆಫ್ ದಿ ಆಟಮ್. ಸೊ ಈ ಮಾಡೆಲ್ಗೆ ಒಂದು ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಹವೆವರ್ ಸಬ್ಸಿಕ್ವೆಂಟ್ ಸ್ಟಡೀಸ್ ಆನ್ ಆಟಮ್ಸ್ as described in this chapter showed that the distribution of the electrons and positive charges are very different from that proposed in this model. ಅಂದರೆ ಇವಾಗ ನಮಗೆ ಗೊತ್ತಿದೆ ಆಟಮಲ್ಲಿ ಒಳಗಿರೋದು ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇದೆ, ಸರೌಂಡಿಂಗ್ ದಟ್ ಎಲೆಕ್ಟ್ರಾನ್ಸ್. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಅನ್ಕೊತಾರೆ. ಬಟ್ ಆಮೇಲೆ ಮಾಡಿಫೈ ಮಾಡಿ ಕಂಡುಹಿಡ್ಕೊಳ್ಳೋದು. Ernst Rutherford, next ಇವ್ರು ಬರ್ತಾರೆ. Ernst Rutherford, his period is like 1871 to 1937, a former research student of J.J. Thomson. J.J. Thomson ಅವ್ರ ಸ್ಟೂಡೆಂಟೇ, ಅವ್ರ ಹತ್ರನೇ ಇವರೇನೋ ಕಂಡುಹಿಡ್ಕೊಂಡ್ಬಿಟ್ರೆ ವಾಟರ್ ಮಿಲ್ ಅಂತಾರೆ. ನೆಕ್ಸ್ಟ್ ರುದರ್ಫೋರ್ಡ್ ಬರ್ತಾರೆ, ಇಲ್ಲೇನೋ ಸ್ವಲ್ಪ ಮಾಡಿಫಿಕೇಶನ್ ಏನೋ ಪ್ರಾಬ್ಲಮ್ ಇದೆ, ಅವರು ಡಿಸೈನ್ ಮಾಡ್ತಾರೆ ಮತ್ತೆ. ಸೊ ರುದರ್ಫೋರ್ಡ್ ವಾಸ್ engaged in experiments on alpha particles emitted by some radioactive elements. ರೇಡಿಯಾಕ್ಟಿವ್ ನಿಮ್ಮ ಸಿಲೆಬಸಲ್ಲಿ ಡಿಲೀಟ್ ಮಾಡಿದ್ದಾರೆ. ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ಅಂದಾಗ ಯಾವುದೋ ಒಂದು ಸಬ್ಸ್ಟೆನ್ಸ್ ತೊಗೊಂಡು ಕಂಟಿನ್ಯೂಸ್ ಆಗಿ ಎನರ್ಜಿ ಲಿಬರೇಟ್ ಆಗ್ತಿರುತ್ತೆ. ಇಟ್ಸ್ ಎ ಟೈಪ್ ಆಫ್ ಎನರ್ಜಿ, ಆಟಮ್ಸ್ ಥರಲ್ಲ. ಓಕೆನಾ? ಸಮಥಿಂಗ್. In 1906, he proposed a classic experiment of scattering of these alpha particles. This is the alpha particles atoms to investigate the atomic structure. ಅಂದರೆ ಈ ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ ಅವ್ರು ಸ್ಟಡಿ ಮಾಡೋದಕ್ಕೆ ಫಸ್ಟು ಆಲ್ಫಾ ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ತಾರೆ. ಅದು ನೋಡಿ ಆಲ್ಫಾ ಪಾರ್ಟಿಕಲ್ ಕಳಿಸಿದಾಗ ನ್ಯೂಕ್ಲಿಯಸ್ಗೆ ಏನೇನಾಗುತ್ತೆ ಅಂತ ಮತ್ತೆ ಮುಂದೆ ನೋಡ್ತೀವಿ. ಅದಕ್ಕೊಂದು ಶಾರ್ಟ್ ವೀಡಿಯೋ ಕೂಡ ಇರುತ್ತೆ. ಈ ಚಾಪ್ಟರ್ ಮತ್ತೆ ನಾನು ವೀಡಿಯೋಸ್ ತೊಗೊಂಬರ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಸಿಗಲಿಲ್ಲ ಅದಕ್ಕೆ. According to the entire positive charge and most of the mass of the atom is concentrated in a small volume called the nucleus with electrons revolving around the nucleus just as planets revolve around the sun. So ನಮ್ಮ ಸಣ್ಣ ಸುತ್ತು ಯಾವ ರೀತಿ ಪ್ಲಾನೆಟ್ಸ್ ರಿವಾಲ್ವ್ ಆಗ್ತಿದೆಯೋ
ಅದೇ ರೀತಿ ಸಣ್ಣ ಜಾಗದಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಇವ್ರು ರುದರ್ಫೋರ್ಡ್ ಅವರು ಇಂಟ್ರೊಡ್ಯೂಸ್ ಮಾಡೋದು ಫಸ್ಟು. ಸುತ್ತಲೂ ನಮಗೇನು ಸುತ್ತುತ್ತಿರೋದು ಇವಾಗ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಫಸ್ಟ್ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದು ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಇಸ್ ಎಂಟೈರ್ಲಿ ಕಾನ್ಸಂಟ್ರೇಟೆಡ್ ಅಟ್ ದಿ ಸೆಂಟರ್ ಆಫ್ ದಿ ಮೀನ್ಸ್ ಅಬೌಟ್ ದ ನ್ಯೂಕ್ಲಿಯಸ್ ಓನ್ಲಿ. ಸೊ ಇದನ್ನೇ ಇವರು ಫಸ್ಟ್ ರುದರ್ಫೋರ್ಡ್, ಅದಕ್ಕೆ ರುದರ್ಫೋರ್ಡ್ ಅವರೇ ಮೇಜರ್ ರೋಲ್ ಪ್ಲೇಸ್ ಮಾಡ್ತಾರೆ. ಜೆ ಥಾಮ್ಸನ್ ಅವ್ರು ಇನಿಷಿಯೇಟ್ ಮಾಡಿದ್ದಾರೆ, ಬಟ್ ಅವ್ರ ಸ್ಟೂಡೆಂಟ್ಸ್ ಸಾಧನೆ ಮಾಡಿದ್ದಾರೆ ನೋಡಿ ಆ ಥರ. ಅದಕ್ಕೆ ನಮ್ಮ ಗೆಲುವು ಯಾವಾಗ ಅಂದರೆ ನಿಮ್ಮ ಸಾಧನೆ. ಸೊ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಆ್ಯಂಡ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಸೊ ಜೊತೆಯಲ್ಲಿ ನಿಮಗೆ ಅಟೆಂಡೆನ್ಸ್ ಶೀಟ್ ಕೂಡ ಬ್ಲಿಂಕ್ ಆಗ್ತಿರುತ್ತೆ ಅವಾಗ ಅದನ್ನು ಅಟೆಂಡೆನ್ಸ್ ಏನೇ ಫಾರ್ಮ್ ಇದ್ರೂ ಫಿಲಪ್ ಮಾಡಿ ನಮಗೆ ನೀವು ಎಷ್ಟು ಅಟೆಂಡ್ ಆಗ್ತಿದ್ದೀರ ನೋಡ್ತಿದ್ದೀರಲ್ಲ ಅಂತ. ಬಟ್ ನಮಗೂ ಒಂದು ಇರುತ್ತಲ್ವ, ನಮಗೊಂದು ಮುಮ್ಮಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ಫೈನ್. ಸೊ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಆ್ಯಂಡ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಸೊ ಈ ಆಲ್ಫಾ ಪಾರ್ಟಿಕಲ್ ಯಾವ ಥರ ಮೇಜರ್ ರೋಲ್ ಆಗುತ್ತೆ, ಈ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಟು ಡಿಟರ್ಮೈನ್ ದ ಸ್ಟ್ರಕ್ಚರ್ ಆಫ್ ಎನ್ ಆಟಮ್. ಎಲ್ಲ ತಿಳ್ಕೊಂಡಿರಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ತಿಳ್ಕೊಂಡಿದ್ರೆ ಒಂದು ನಾಲೆಡ್ಜ್ ಇರುತ್ತೆ. ಸೊ ಎನ್ಸ್ಟೈನ್ Rutherford in 1911, H. Giger and E. Marsden performed some experiments. So they directed a beam of 5.5 mega electron volt. This is a mega, capital M. Alpha particles emitted from a bismuth 83-14. So radioactive source at a thin metal foil made of gold. ಒಂದು thin metal foil ಇರುತ್ತೆ, ಅದರಿಂದ ಪಾಸ್ ಮಾಡ್ತಾರೆ. ಡಯಾಗ್ರಾಮ್ ನೋಡೋಣ. ಸೊ ಈ ಬಿಸ್ಮತ್ ನ್ಯೂಕ್ಲಿಯಸ್ ಕಡೆಗೆ ಪಾಸ್ ಮಾಡ್ತಾರೆ ಆಲ್ಫಾ ಪಾರ್ಟಿಕಲ್ಸ್. ಆಲ್ಫಾ ಪಾರ್ಟಿಕಲ್ಸ್ ಎಮಿಟೆಡ್ ಬೈ ಎ, ಸೊ ಈ ಒಂದು ಬಿಸ್ಮತಿಂದ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗಿರೋದು ರೇಡಿಯೋಆಕ್ಟಿವ್ ಸೋರ್ಸ್ ವೇರ್ ಕಾಲಿಮೇಟೆಡ್ ಇಂಟು ಎ ನ್ಯಾರೋ ಬೀಮ್ ಬೈ ದೇರ್ ಪ್ಯಾಸೇಜ್ ಥ್ರೂ ಲೆಡ್ ಬ್ರಿಕ್ಸ್. ಸೊ ಲೆಡ್ ಕೂಡ ಬ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ ನ್ಯಾರೋ ಆಗಿ ಹೋಗೋದಕ್ಕೆ, ಅಲ್ಲಿ ಡಿವೈಟ್ ಆಗ್ದಿರಾ ನ್ಯಾರೋ ಒಂದೇ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಸೊ ದ ಬೀಮ್ ವಾಸ್ ಅಲೌಡ್ ಟು ಫಾಲ್ ಆನ್ ಎ thin foil of gold of thickness 2.1 into 10⁻⁷ meter. Very small thickness. This is 10⁻⁷. ಮಿಲ್ಲಿ ಕೂಡ ಅಲ್ಲ, ಮಿಲ್ಲಿಕ್ಕಿಂತ ಕಡಿಮೆ. ಮಿಲ್ಲಿ ಅಂದರೆ 10⁻3, ಇಲ್ಲಿ 10⁻7 ಇದೆ, ಅದಕ್ಕೆ ಅರ್ಧ ಮಿಲ್ಲಿಗಿನ ಅರ್ಧ. ದ ಸ್ಕ್ಯಾಟರ್ಡ್ ಆಲ್ಫಾ ಪಾರ್ಟಿಕಲ್ಸ್ ವರ್ ಅಬ್ಸರ್ವ್ಡ್ ಥ್ರೂ ಎ ರೊಟೇಟಬಲ್ ಡಿಟೆಕ್ಟರ್ ಕನ್ಸಿಸ್ಟಿಂಗ್ ಆಫ್ ಜಿಂಕ್ ಸಲ್ಫೇಟ್ ಸ್ಕ್ರೀನ್ ಆ್ಯಂಡ್ ಎ ಮೈಕ್ರೋಸ್ಕೋಪ್. ಡಯಾಗ್ರಾಮ್ ನೋಡೋಣ ಅದನ್ನು. ಸೊ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್, ದಿಸ್ ದ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಈ ಒಂದು ನ್ಯಾರೋ ಹೇಳಿದ್ವಲ್ಲ, ಈ ನ್ಯಾರೋಯಿಂದ ಇಲ್ಲಿಂದ ಕಳಿಸಿದ್ದಾರೆ, ಬಟ್ ಆಲ್ರೆಡಿ ಸ್ಕ್ರೀನ್ ಥರನೂ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಗೋಲ್ಡ್ ಫಾಯಿಲ್ ಇಲ್ಲಿ ಬಿಟ್ಟ ಮೇಲೆ ಯಾವ ರೀತಿ ಸ್ಕ್ಯಾಟರ್ ಆಗ್ತಿದೆ ನೋಡಿ. ಈ ಸ್ಕ್ಯಾಟರಿಂಗಿಂದ ಸ್ಕ್ರೀನ್ ಮೇಲೆ ನಮ್ಗೆ ಆಟೋಮಿಕ್ ಸ್ಟ್ರಕ್ಚರ್ ಅಂತ ಅವ್ರು ಕಂಡುಹಿಡಿತಾರೆ. ಸೊ ದ ಸ್ಕ್ಯಾಟರ್ಡ್ ಆಲ್ಫಾ ಪಾರ್ಟಿಕಲ್ಸ್ ಆನ್ ಸ್ಟ್ರೈಕಿಂಗ್ ದ ಸ್ಕ್ರೀನ್ ಪ್ರೊಡ್ಯೂಸ್ಡ್ ಬ್ರೀಫ್ ಲೈಟ್ ಫ್ಲಾಶಸ್ ಆರ್ ಸ್ಕಿಂಟಿಲೇಷನ್ಸ್. ಸೊ ಒಂಥರ ಬ್ರೀಫ್ ಲೈಟ್ಸ್ ಥರ ಬ್ಲಿಂಕ್ ಆಗುತ್ತೆ ಅಂತ ಸ್ಕ್ರೀನ್ ಮೇಲೆ ಹೇಳ್ತಿದ್ದಾರೆ. So next, these flashes may be viewed through a microscope and a distribution of the number of scattered particles may be studied as a function of angle of scattering. So ಯಾವ ರೀತಿ ಆ್ಯಂಗಲ್ ಇಲ್ಲಿಂದ ಸ್ಕ್ಯಾಟರ್ ಆಗಿರೋದು ಯಾವ ಆ್ಯಂಗಲಲ್ಲಿ ಹೋಗ್ತಿರುತ್ತೋ ಅದನ್ನು ಫೋಕಸ್ ಮಾಡಿ ತೊಗೊತಾರೆ. ಸೊ ಎಷ್ಟೇ ಆ್ಯಂಗಲಲ್ಲಿ ಡಿವೇಟ್ ಆಗ್ತಿದೆ ಅಂತ. ಸೊ ಯೂಶಲಿ ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಲೆಡ್ ಬ್ರಿಕ್ಸ್ ಈ ರೀತಿ ಪ್ಲೇಸ್ ಮಾಡಿರ್ತಾರೆ ನೋಡಿ. ಡಯಾಗ್ರಾಮ್ ಕ್ಲೀನಾಗಿ ಅನಲೈಸ್ ಮಾಡ್ಕೊಳ್ಳಿ. ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಇಲ್ಲಿದೆ, ಇಲ್ಲಿಂದ ನ್ಯಾರೋ ಫಾರ್ಮಲ್ಲಿ ಕಳಿಸ್ತಾರೆ. ವಿಡಿಯೋ ಕೂಡ ಇದೆ. ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಈ ರೀತಿ ಬರ್ತಿರೋದು. ಇಲ್ಲಿ ತಿನ್ ಗೋಲ್ಡ್ ಫಾಯಿಲ್ ಒಂದು ತಿನ್ ಶೀಟ್ ಥರ ಇರುತ್ತದು. ಆ ಗೋಲ್ಡ್ ಫಾಯಿಲಲ್ಲಿ ಪಾಸ್ ಮಾಡಿದಾಗ ಒಂದು ಸರ್ಟೆನ್ ಆ್ಯಂಗಲ್ಗೆ ಡಿವೇಟ್ ಆಗೋದು. ಇದ್ಯಾವುದು ಇನ್ಸಿಡೆಂಟ್ ಡೈರೆಕ್ಷನ್ ಇದು. ಬಟ್ ಈ ರೀತಿ ಡಿವೇಟ್ ಆಗಿದೆ. ಕೆಲವು ಪಾರ್ಟಿಕಲ್ಸ್ ಇರೋಗುತ್ತೆ ಬ್ಯಾಕ್ ಹೋಗ್ತಿದೆ. ಎಲ್ಲನೂ ಪಾಸ್ ಆಗಬೇಕು ಅಂತಿರಲ್ವಲ್ಲ ಗೋಲ್ಡ್ ಫಾಯಿಲಿಂದ, ಕೆಲವೊಂದು ಡಿವೇಟ್ ಆಗೋದು ಎಕ್ಸಾಕ್ಟ್ಲಿ ಬ್ಯಾಕ್ವರ್ಡ್ಸ್ ಲೈಕ್ ದಿಸ್. ಸೊ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಸಮ್. ಸೊ ಜಿಂಕ್ ಸಲ್ಫೇಟ್ ಸ್ಕ್ರೀನ್, ಈ ರೀತಿ ಜಿಂಕ್ ಸಲ್ಫೇಟ್ ಸ್ಕ್ರೀನ್ ಹತ್ರ ಅವರು ಏನಾಗ್ತಿದೆ ಅಂತ ಡಿಟೆಕ್ಟ್ ಮಾಡ್ಕೊತಾರೆ. ದಿಸ್ ಅಬೌಟ್ ದ ಮೈಕ್ರೋಸ್ಕೋಪ್ ಇಲ್ಲಿ ಅಬ್ಸರ್ವ್ ಮಾಡೋದಕ್ಕೆ. ಸ್ಮಾಲ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಆಫ್ ಸಮ್ ಪಾರ್ಟಿಕಲ್ಸ್ ವಿಲ್ ಬಿ ಸ್ಮಾಲ್ ಆ್ಯಂಗಲ್. ಸೊ ಯಾವ ರೀತಿ ಆಗ್ತಿರುತ್ತೆ ಅಂತ ಒಂದು ವಿಡಿಯೋ ಅನಾಲಿಸಿಸ್ ನೋಡ್ಕೊಳ್ಳಿ. ಸೊ ಜನರಲ್ಲಾಗೆ ಈ ರೀತಿ ಲೈಟ್ ಪಾಸ್ ಮಾಡ್ತಿರ್ಬೇಕಾದ್ರೆ ನ್ಯಾರೋ ಬೀಮಲ್ಲಿ ಈ ರೀತಿ ಡಿವೈಡ್ ಆಗ್ತಿರುತ್ತೆ. ಒಂದು ಪಿಕ್ಚರೈಸೇಷನ್ ಇಲ್ಲಿ ನಾವು ಮತ್ತೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ತೊಗೊತೀವಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಡಿ. ಈ ರೀತಿ ಡಿ ಮೆಷರ್ ಮಾಡ್ತೀವಿ ಇಲ್ಲಿಂದ ಇಲ್ಲಿಗೆ. ಎಷ್ಟು ಡಿಸ್ಟೆನ್ಸಲ್ಲಿ ಡಿವೈಡ್ ಆಗ್ತಿದೆ ಅಂತ, ಎಲ್ಲಿ ಒಂದು ನ್ಯಾರೋ ಬೀಮ್ ಇನ್ಸಿಡೆಂಟ್ ಇದೆ ಅಲ್ಲಿಂದ ಎಲ್ಲಿಗೆ ಡಿವೈಡ್ ಆಗ್ತಿದೆ ಸ್ಮಾಲ್ ಡಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಅದನ್ನು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಓಕೆ ಅಲ್ವಾ? ಸೊ ವಿಡಿಯೋ ಅನಲೈಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಆಗ್ತಿರುತ್ತೆ ಅಂತ. ಒಂದು ಅನಿಮೇಟೆಡ್ ಥರ ಇದು, ಆ್ಯಂಡ್ ಇಟ್ಸ್ ವೆರಿ ಗುಡ್ ಟು ಅಬ್ಸರ್ವ್ ಕ್ಲಿಯರ್ಲಿ. ನೋಡಿ ಇಲ್ಲಿ ಆಲ್ಫಾ ಪಾರ್ಟಿಕಲ್ಸು ಒಂದು ನ್ಯಾರೋ ಬೀಮಲ್ಲಿ ಇಲ್ಲಿ ಲೆಡ್ ಬ್ರಿಕ್ಸ್ ಮಧ್ಯ ಕಳಿಸ್ದಾಗ ಒಂದು ನ್ಯಾರೋ ಫಾರ್ಮಲ್ಲಿ ಹೋದಾಗ ಈ ಗೋಲ್ಡ್ ಫಾಯಿಲ್ಗೆ ಏನಾಗುತ್ತೆ ಡಿವೇಟ್ ಆಗುತ್ತೆ. ಗೋಲ್ಡ್ ಫಾಯಿಲ್ಗೆ ಟಚ್ ಆಗಿ ಆಟಮ್ಸ್ಗೆ ಅಲ್ಲೂ ಗೋಲ್ಡ್ ಫಾಯಿಲಲ್ಲೂ ಆಟಮ್ಸ್ ಇರುತ್ತಲ್ವ, ಆ ಆಟಮ್ಸ್ಗೆ ಟಚ್ ಆಗಿ ಒಂದು ರಿಫ್ಲೆಕ್ಟ್ ಡಿವಿಯೇಷನ್ ತೊಗೊಳುತ್ತೆ.
ಸೊ ಆ ಎಷ್ಟು ಡಿವೇಟ್ ಆಗ್ತಿದೆ ಅಂತ ನೋಡ್ಕೊಂಡು ಅಟಾಮಿಕ್ ಸ್ಟ್ರಕ್ಚರ್ನ ಕಂಡುಹಿಡ್ಕೊತಾರೆ. ಓಕೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಗ್ರಾಫ್. ವಿ ವಿಲ್ ಗೆಟ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಸ್ಕ್ಯಾಟ್ರಿಂಗ್ ಆ್ಯಂಗಲ್ ಆಫ್ ಟೀಟಾ. ಎಲ್ಲ ಡಿಫ್ರೆಂಟ್ ಡಿವಿಯೇಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಬೇಕು. ಆಮೇಲೆ ಗ್ರಾಫ್ ಈ ರೀತಿ ಬಂದಿರುತ್ತೆ. ನಂಬರ್ ಆಫ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ಸ್ ಡಿಟೆಕ್ಟೆಡ್. ಸೊ ದಿಸ್ ಈಸ್ ಮೆನಿ ನಂಬರ್ ಆಫ್ ಪಾರ್ಟಿಕಲ್ಸ್. ತುಂಬ ಜಾಸ್ತಿ 8,000 ಆ ರೀತಿ ಇರುತ್ತೆ. ನೋಡೋಣ ಎಷ್ಟೆಷ್ಟು ನಂಬರ್ ಇರುತ್ತೆ ಅಂತ. ಎ ಟಿಪಿಕಲ್ ಗ್ರಾಫ್ ಆಫ್ ದಿ ಟೋಟಲ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್. ಸರ್ಟೆನ್ ಟೈಮಲ್ಲಿ ಎಷ್ಟು ಆಲ್ಫಾ ಪಾರ್ಟಿಕಲ್ಸ್ ಡಿವೇಟ್ ಆಗ್ತಿದೆ ಅಂತ ಅಷ್ಟೇ. ಓಕೆ ಓಕೆ. The target atom has a small, dense, positively charged nucleus. Many of the alpha particles pass through the foil. ಅಂದರೆ ತುಂಬ ಪಾರ್ಟಿಕಲ್ಸು ಗೋಲ್ಡ್ ಫಾಯಿಲಿಂದ ಪಾಸ್ ಆಗ್ತದೆ. ಬಟ್ ಕೆಲವೊಂದು ಪಾರ್ಟಿಕಲ್ಸು ಡಿವೇಟ್ ಆಗ್ತಿರುತ್ತೆ. ಡಿವೇಟ್ ಕೆಲವೊಂದು ಆಗುತ್ತೆ ಡಿವೇಟು, ಇನ್ನೊಂದು ಕೆಲವು ಬ್ಯಾಕ್ವರ್ಡ್ಸ್ ಡಿವೇಟ್ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಪಾಯಿಂಟ್. ಇಟ್ ಮೀನ್ಸ್ ದಟ್ ದೆ ಡು ನಾಟ್ ಸಫರ್ ಎನಿ ಕೊಲಿಷನ್ಸ್ ಸಫರ್ ಆಗ್ತಿಲ್ಲ, ಜಸ್ಟ್ ಡಿವೇಟ್ ಆಗಿ ಪಾಸ್ ಆಗೋಗ್ತಿದೆ ಆಚೆಗೆ. ದಟ್ ಇಸ್ ಒನ್ ಮೋರ್ ಪಾಯಿಂಟ್. Only about 0.14% of the incident alpha particles scattered by more than 1 degree and about 1 in 8,000 deflect by more than 90 degree. 90 ಡಿಗ್ರಿಗಿನ್ನ ಜಾಸ್ತಿ ಅಬೌಟ್ 1 in 8,000 ಅಂದರೆ 8,000 ಪಾರ್ಟಿಕಲ್ಸಲ್ಲಿ ಒಂದು ಪಾರ್ಟಿಕಲ್ ಮಾತ್ರ 90 ಡಿಗ್ರಿಗಿನ್ನ ಜಾಸ್ತಿ ಡಿವೇಟ್ ಆಗುತ್ತೆ. 90 ಡಿಗ್ರಿ ಯೂನಿಟ್ ಅಬ್ಸರ್ವ್. ಸೊ ಮೋರ್ ದ್ಯಾನ್ 1 ಡಿಗ್ರಿ ಅನ್ನೋದು ಆಲ್ಫಾ ಪಾರ್ಟಿಕಲ್ಸ್ 0.14% ಅಷ್ಟು ಡಿವೇಟ್ ಆಗ್ತದೆ. ಸೊ ದಟ್ ಇಸ್ ದ ಥಿಂಗ್ ಹ್ಯಾಪನಿಂಗ್ ಹಿಯರ್. Rutherford argued that to deflect the alpha particle backwards, it must experience a large repulsive force. ಸೊ ಯಾವುದೇ ಒಂದು ಆಲ್ಫಾ ಪಾರ್ಟಿಕಲ್ಸ್ ಬ್ಯಾಕ್ವರ್ಡ್ಸ್ ಹೋಗಬೇಕು ಅಂದರೆ, ಬ್ಯಾಕ್ವರ್ಡ್ಸ್ ಹಿಂದಕ್ಕೆ ಹೋಗಬೇಕು ಅಂದರೆ ಅಲ್ಲೇನಾಗಬೇಕು, ರಿಪಲ್ಸಿವ್ ಫೋರ್ಸನ್ನು ಆ್ಯಕ್ಟ್ ಆಗಿದ್ರೆ ಮಾತ್ರ ಹಿಂದಕ್ಕೆ ಹೋಗುತ್ತೆ ಅಲ್ವಾ. ಸೊ ದಿಸ್ ಫೋರ್ಸ್ ಕುಡ್ ಬಿ ಪ್ರೊವೈಡೆಡ್ ಇಫ್ ದ ಗ್ರೇಟರ್ ಪಾರ್ಟ್ ಆಫ್ ದಿ ಮಾಸ್ ಆಫ್ ದಿ ಆಟಮ್ ಆ್ಯಂಡ್ ಇಟ್ಸ್ ಪಾಸಿಟಿವ್ ಚಾರ್ಜ್ ವೇರ್ ಕಾನ್ಸಂಟ್ರೇಟೆಡ್ ಟೈಟ್ಲಿ ಅಟ್ ಇಟ್ಸ್ ಸೆಂಟರ್. ಸೊ ಮಾಸ್ ಆಫ್ ದಿ ಆಟಮ್ ಆ್ಯಂಡ್ ಇಟ್ಸ್ ಪಾಸಿಟಿವ್ ಚಾರ್ಜ್ ವರ್ ಕಾನ್ಸಂಟ್ರೇಟೆಡ್ ಟೈಟ್ಲಿ. ಸೊ ಈ ಪಾಸಿಟಿವ್ ಚಾರ್ಜ್ ಇನ್ಸೈಡ್ ಏನಿರುತ್ತೆ ನ್ಯೂಕ್ಲಿಯಸ್ ಅಲ್ಲ, ಅದು ಟೈಟ್ಲಿ ಬೌಂಡ್ ಆಗಿರುತ್ತೆ. ಅದನ್ನೊಂದು ಪಾಯಿಂಟ್ ಹೇಳ್ತಿದ್ದಾರೆ. ಸೊ ದೆನ್ ದ ಇನ್ಕಮಿಂಗ್ ಆಲ್ಫಾ ಪಾರ್ಟಿಕಲ್ ಕುಡ್ ಗೆಟ್ ವೆರಿ ಕ್ಲೋಸ್ ಟು ದ ಪಾಸಿಟಿವ್ ಚಾರ್ಜ್ ವಿತೌಟ್ ಪೆನೆಟ್ರೇಟಿಂಗ್ ಇಟ್ ಆ್ಯಂಡ್ ಸಚ್ ಎ ಕ್ಲೋಸ್ ಎನ್ಕೌಂಟರ್ ವುಡ್ ರಿಸಲ್ಟ್ ಇನ್ ಎ ಲಾರ್ಜ್ ಡಿಫ್ಲೆಕ್ಷನ್. ಸೊ ಈ ಫಸ್ಟ್ ಪಾಯಿಂಟಲ್ಲಿ ಪೆನೆಟ್ರೇಟ್ ವಿತೌಟ್ ಪೆನೆಟ್ರೇಟಿಂಗ್ ಇನ್ ಒಳಗೆ ಹೋಗ್ದಿರಂಗೆ ಆ್ಯಂಡ್ ಸಚ್ ಎ ಕ್ಲೋಸ್ ಎನ್ಕೌಂಟರ್ ವುಡ್ ರಿಸಲ್ಟ್ ಇನ್ ಎ ಲಾರ್ಜ್ ಡಿಫ್ಲೆಕ್ಷನ್. ಸೊ ಪೆನೆಟ್ರೇಟ್ ಆಗ್ದಿರಾ ಅದು ಡಿಫ್ಲೆಕ್ಟ್ ಆಗ್ತಿರುತ್ತೆ, ಈ ರೀತಿ ಡಿಫ್ಲೆಕ್ಟ್ ಆಗೋಗುತ್ತೆ. ಅದರಲ್ಲೂ ಅಟೆಂಪ್ಸ್ ಇರುತ್ತಲ್ಲ, ಅದರಲ್ಲಿ ಪೆನೆಟ್ರೇಟ್ ಆಗ್ದಿರಾ ಈ ರೀತಿ ಡಿಫ್ಲೆಕ್ಟ್ ಆಗೋಗುತ್ತೆ. ದಟ್ಸ್ ದ ಥಿಂಗ್ ಹ್ಯಾಪನಿಂಗ್ ಇನ್ ಅಬೌಟ್ ದ ಗೋಲ್ಡ್ ಫಾಯಿಲ್ ಆಲ್ಸೋ. ಸೊ ದಿಸ್ ಅಗ್ರಿಮೆಂಟ್ ಸಪೋರ್ಟೆಡ್ ಬೈ ಹೈಪೋಥಿಸಿಸ್ ಆಫ್ ದಿ ನ್ಯೂಕ್ಲಿಯರ್ ಆಟಮ್. ಸೊ ಈ ಹೈಪೋಥಿಸಿಸ್ನ ನ್ಯೂಕ್ಲಿಯರ್ ಆಟಮ್ ಸಪೋರ್ಟ್ ಮಾಡ್ತಿದೆ. ಸೊ ದಿಸ್ ಈಸ್ ವೈ ರುದರ್ಫೋರ್ಡ್ ಈಸ್ ಕ್ರೆಡಿಟೆಡ್ ವಿತ್ ದ ಡಿಸ್ಕವರಿ ಆಫ್ ದಿ ನ್ಯೂಕ್ಲಿಯಸ್. ಸೊ ಇದು ಏನು ಕಂಡುಹಿಡಿದಿದ್ದಾರೆ ಈ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ನ. ಸೊ ಯಾವುದೇ ಒಂದು ಗೋಲ್ಡ್ ಫೈಲ್ ಆಟಮ್ಸ್ ಇರುತ್ತೆ, ಆ ಆಟಮ್ಸ್ ಎಲ್ಲ ನಾವು ಲೈಟ್ ಪಾಸ್ ಮಾಡ್ತೀವಿ, ಅದು ಡಿವೇಟ್ ಆಗ್ತಿದೆ. ಪೆನೆಟ್ರೇಟ್ ಅಂದರೆ ಒಳಗೆ ಹೋಗ್ತಿಲ್ಲ, ಹಿಂಗೆ ಆಚೆ ಬರ್ತಿಲ್ಲ, ಹಿಂಗೆ ಹೋಗಿ ಹಿಂಗೆ ಆಚೆ ಬರ್ತಿಲ್ಲ, ಅದು ಡಿವೇಟ್ ಆಗ್ತಿದೆ. ಸೊ ಆ ರೀತಿ ಇರೋದ್ರಿಂದ ಇದು ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ತೀವಿ. ಅವರು ರುದರ್ಫೋರ್ಡ್ ಕೊಟ್ಟಿರೋ ಈ ಮಾಡೆಲ್ನ ಸುಮ್ಮನೆ ಯಾವುದೋ ಒಂದು ಮಾಡೆಲ್ ಯಾವುದೋ ಒಂದು ಥಿಯರಿ ಮಾಡಿದ ತಕ್ಷಣ ಸಪೋರ್ಟ್ ಮಾಡಬೇಕು ಅಂದರೆ ಅದು ಲಾಜಿಕ್ಕು ಕರೆಕ್ಟಾಗಿ ಕನ್ವೆ ಆಗಬೇಕು ಅವ್ರಿಗೆ. ಓಕೆ ಅಲ್ವಾ. ಸೊ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ದಿ ಆಟಮ್ಸ್ ಏನೇನಿರುತ್ತೆ ಪಾಯಿಂಟ್ಸ್ ವೈಸ್ ನೋಡೋಣ. ಇಲ್ಲಿವರೆಗೂ ಕಲ್ತಿರೋದನ್ನ. ದ ಎಂಟೈರ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಮೋಸ್ಟ್ ಆಫ್ ದಿ ಮಾಸ್ ಆಫ್ ದಿ ಆಟಮ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದ ನ್ಯೂಕ್ಲಿಯಸ್ ವಿತ್ ದ ಎಲೆಕ್ಟ್ರಾನ್ಸ್ ಸಮ್ ಡಿಸ್ಟೆನ್ಸ್ ಅವೇ. ಸೊ ಯಾವುದೇ ಒಂದು ಆಟಮ್ ತೊಗೊಂಡಾಗ ಇನ್ಸೈಡ್ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದರಲ್ಲಿ ಪ್ರೋಟಾನ್ಸು ನ್ಯೂಟ್ರಾನ್ಸ್ ಇರುತ್ತೆ. ಒಂದು ಸ್ವಲ್ಪ ದೂರಕ್ಕೆ ಆ್ಯಕ್ಚುಲಿ ಆ ಡೈಮೆನ್ಷನ್ಗಿನ ಅದು ತುಂಬ ಆಚೆ ಬಂದಾಗ ವೇಕೆಂಟ್ ಸ್ಪೇಸ್ ತುಂಬ ಇರುತ್ತೆ ಆ್ಯಕ್ಚುಲಿ. ಬಟ್ ಅದಕ್ಕೆ ಹೇಳೋದು ತುಂಬ ಯಾವುದೇ ಮಾಸ್ ಇರೋದು ಆಟಮ್ ಅಂದರೆ ಸೆಂಟರ್ ನ್ಯೂಕ್ಲಿಯಸ್ಸಿಂದನೇ ಡಿಪೆಂಡ್ ಆಗುತ್ತೆ. ದಟ್ ಇಸ್ ದ ಪಾಯಿಂಟ್. The electrons would be moving in orbits about the nucleus just as the planets do around the sun. ಸೊ ಈ ಎಲೆಕ್ಟ್ರಾನ್ಸ್ ಯಾವ ರೀತಿ ರಿವಾಲ್ವ್ ಆಗ್ತಿದೆ ಅಂದರೆ ಇವ್ರು ಕೊಟ್ಟಿರೋ ಪಾಯಿಂಟಲ್ಲಿ ರುದರ್ಫೋರ್ಡ್ ಅವರು ಈ ಪ್ಲಾನೆಟ್ಸ್ ಯಾವ ರೀತಿ ರಿವಾಲ್ವ್ ಆಗ್ತಿರುತ್ತೋ ಆ ರೀತಿ ಅಂತ. ಬಟ್ ಮಾಡಿಫಿಕೇಶನ್ ಚೇಂಜ್ ಆಗುತ್ತೆ ಲಾಸ್ಟಿಗೆ ಬಂದಾಗ ಈ ಚಾಪ್ಟ್ರಲ್ಲಿ. ದ ಸೈಜ್ ಆಫ್ ದಿ ನ್ಯೂಕ್ಲಿಯಸ್ ಟು ಬಿ ಅಬೌಟ್ 10⁻⁻15 ಮೀಟರ್ ಟು 10⁻⁻14 ಮೀಟರ್. ಸೊ ಜನರಲಿ ಕೈನೆಟಿಕ್ ಥಿಯರಿಯಲ್ಲಿ ಕನ್ಸಿಡರ್ ಮಾಡ್ತಿಲ್ಲ, ಕೈನೆಟಿಕ್ ಥಿಯರಿಯಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. So 10⁻⁻15 to 10⁻⁻14 meter, very small, 10⁻⁻15. The electrons would seem to be at a distance from the nucleus of about 10,000 to 1 lakh times the size of the nucleus itself. So electrons distance ಎಷ್ಟಿರುತ್ತೆ ಹೇಳಿ, about 10,000 to 1 lakh times the size of the nucleus itself. ಈ ನ್ಯೂಕ್ಲಿಯಸ್ಗಿನ ಅದು ತುಂಬ ಜಾಸ್ತಿ ಸ್ಪೇಸ್ ಆಕ್ಯುಪೈ ಮಾಡಿರುತ್ತೆ. ಎಷ್ಟು ನೋಡಿ, 10,000 ಇಂದ 1 lakh ವರೆಗೂ. ಆ್ಯಕ್ಚುಲಿ ಅದೇ ಎಲೆಕ್ಟ್ರಾನ್ ಸ್ಪೇಸೇ ಜಾಸ್ತಿ ಆರ್ಬಿಟಲ್ಸಲ್ಲಿ.
ಅದೇ ತುಂಬ ಸ್ಪೇಸ್ ಆಕ್ಯುಪೈ ಮಾಡ್ಕೊತಿದೆ. Thus, most of the atom is empty space. ಅದೆಲ್ಲ ಹೇಳಿದ್ದು, most of the atom space is empty. With the atom being largely empty space, it is easy to see why most alpha particles go right through a thin metal foil. ಸೊ ಯಾವುದೇ ಒಂದು ಆಲ್ಫಾ ಪಾರ್ಟಿಕಲ್ಸು ಸ್ವಲ್ಪ ಅದು ಡಿವೇಟ್ ಆಗಬೇಕು ಅಂದ್ರೆ ಅಲ್ಲಿ ಸ್ಪೇಸ್ ಇರಬೇಕಲ್ಲ. ಪೆನೆಟ್ರೇಟ್ ಆಗ್ತಿಲ್ಲ, ನ್ಯೂಕ್ಲಿಯಸ್ ಒಳಕ್ಕೆ ಪೆನೆಟ್ರೇಟ್ ಆಗ್ತಿಲ್ಲ, ಇದು ಡಿವೇಟ್ ಆಗ್ತಿದೆ. ಆ ಡಿವೇಟ್ ಆಗ್ತಿರೋದು ಈ ವೇಕೆಂಟ್ ಸ್ಪೇಸಿಂದ ಅದು ಡಿವೇಟ್ ಆಗ್ತಿರೋದು ಈಸಿಯಾಗಿ. The gold foil is very thin. It can be assumed that alpha particles will suffer not more than one scattering during their passage through it. ಅಂದರೆ ಒಂದೇ ಸ್ಕ್ಯಾಟ್ರಿಂಗ್ ಆಗುತ್ತೆ ಅಂತ ಹೇಳ್ತಿಲ್ಲ, ಬೇರೆ ಬೇರೆ ಸ್ಕ್ಯಾಟ್ರಿಂಗ್ ಕೂಡ ಆಗುತ್ತೆ. Therefore, computation of the trajectory of an alpha particle scattered by a single nucleus is enough. ಒಂದು ನ್ಯೂಕ್ಲಿಯಸ್ ಇದ್ರೆ ಸಾಕು ಸ್ಕ್ಯಾಟ್ರಿಂಗ್ ಆಗುತ್ತೆ. ಬೇರೆ ಬೇರೆ ರೀತಿ ಆಗ್ತಿರುತ್ತೆ ಅಂತ ಹೇಳಿ, ಯಾಕಂದರೆ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ. ಬಟ್ ಒನ್ ಈಸ್ ಎನಫ್, ಲೈಕ್ if we consider the single nucleus is enough to deviate the alpha particle. Alpha particles are nuclei of helium atoms and therefore carry 2 units 2e of positive charge and have the mass of the helium atom. Andre ee alpha particle yen consider it is similar to the helium atom which is having the 2 electrons. Okay alva. The charge of the gold nucleus is Ze. ಇವೆರಡು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಫಾರ್ಮುಲಾ ತೊಗೊತೀವಿ. ಸೊ ದಿಸ್ ಇಸ್ ಅಬೌಟ್ ದ 2e ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಗೋಲ್ಡ್ ನ್ಯೂಕ್ಲಿಯಸ್ ಈಸ್ Ze, ವೇರ್ Z is the atomic number of the atom. For gold, Z is equal to 79. That is the atomic number. The trajectory of an alpha particle can be computed employing Newton's second law of motion and the Coulomb's law for electrostatic force of repulsion between the alpha particle and the positively charged nucleus. ಸೊ ಈ ಟ್ರಾಜೆಕ್ಟರಿ ಏನು ತೊಗೊತಿದೆ ಈ ಆಲ್ಫಾ ಪಾರ್ಟಿಕಲ್ಲು, ಸೊ ಅದು ಮೇಜರ್ ಅಲ್ಲಿಗೆ ಯಾವ ರೀತಿ ಕಂಪೇರ್ ಮಾಡ್ತಿದ್ದೀವಿ ಅಂದರೆ ನ್ಯೂಟನ್ ಸೆಕೆಂಡ್ ಲಾ ಅಗೈನ್ F is equal to m into a. ಸೊ ವಿ ಆರ್ ಕಂಪೇರಿಂಗ್ ಇಟ್ ಅಂಡ್ ದಿ ಕೂಲಮ್ಸ್ ಲಾ ಫಸ್ಟ್ ಚಾಪ್ಟರ್ ಓದಿದ್ದೀರಾ. F is equal to 1/4π Q1 Q2 by R square. ಸೊ Q1 Q2 ಚಾರ್ಜಸ್ ಇಲ್ಲಿ ಏನು ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನ್ಸ್. ಬಿ ಸ್ಪೆಸಿಫಿಕ್ ಇಯರ್ ವಿ ಆರ್ ಯೂಸಿಂಗ್ ದ ಎಲೆಕ್ಟ್ರಾನ್ಸ್. helium atom is having the electrons, 2 electrons, and Ze, gold nucleus. The magnitude of this force is, ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಮ್ಯಾಗ್ನಿಟ್ಯೂಡ್ ಇದೆ, ತಗೊಳ್ಳೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್, 2 ಎಲೆಕ್ಟ್ರಾನ್ಸು, ನ್ಯೂಕ್ಲಿಯಸ್ ಏನಿದೆ ಅಂತಲೂ ಗೊತ್ತಿದೆ. ಸೊ F is equal to 1/4πε0. ಜಸ್ಟ್ ವಿ ನೀಡ್ ಟು ಅಪ್ಲೈ ದ ಕೂಲಮ್ಸ್ ಲಾ ಅಪ್ಲೈ ಮಾಡ್ತಿದ್ದೀವಿ. Q1 Q2 ಅಂದಾಗ 2 ಎಲೆಕ್ಟ್ರಾನ್ಸು, ಇನ್ನೊಂದು Ze ಡಿವೈಡೆಡ್ ಬೈ R ಸ್ಕ್ವೇರ್. R ಇಸ್ ದ ಡಿಸ್ಟೆನ್ಸ್, ಗೊತ್ತಿದೆ ಯಾವುದಾದ್ರ ಮಧ್ಯೆ ಡಿಸ್ಟೆನ್ಸ್ ತೊಗೊತಿದ್ದೀವಿ ಅಂತಲೂ. where R is the distance between the alpha particle and the nucleus. So distance form ಆಗುತ್ತೆ alpha particle ಯಾಕಂದರೆ ಡಿವೈಟ್ ಆಗೋದ್ಮೇಲೆ. The force is directed along the line joining the alpha particle and the nucleus. So that is the point. ಇದೆಲ್ಲ ಕೂಲಮ್ಸ್ ಲಾ ಗೊತ್ತಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಿದ್ದೀರಿ. The magnitude and direction of the force on an alpha particle continuously changes as it approaches the nucleus and recedes away from it. The magnitude and direction of the force, ಯೂಶಲಿ ಕೂಲಮ್ಸ್ ಲಾ ಅಪ್ಲೈ ಮಾಡೋದೆ ಮ್ಯಾಗ್ನಿಟ್ಯೂಡ್ಗೆ ಅಲ್ವಾ. ಸೊ ಡೈರೆಕ್ಷನ್ ಕೂಡ ಇದೆ. ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಡೈರೆಕ್ಷನ್. ಆಲ್ಫಾ ಪಾರ್ಟಿಕಲ್ ಟ್ರಾಜೆಕ್ಟರಿ, ಸೊ ಯಾವ ರೀತಿ ಡಯಾಗ್ರಾಮೆಟಿಕ್ ಆಗಿರುತ್ತೆ. ಟ್ರಾಜೆಕ್ಟರಿ ಟ್ರೇಸ್ಡ್ ಬೈ ಆನ್ ಆಲ್ಫಾ ಪಾರ್ಟಿಕಲ್ ಡಿಪೆಂಡ್ಸ್ ಆನ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಬಿ ಆಫ್ ಕೊಲಿಷನ್. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳಿದ್ದೆ, ಅದನ್ನು ನಾವು ಬಿ ಇಂದ ಮೆಷರ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬೀಮ್ ಆಫ್ ಲೈಟ್ ಈ ರೀತಿ ಬರುತ್ತೆ, ಇಲ್ಲಿ ಟಾರ್ಗೆಟ್ ನ್ಯೂಕ್ಲಿಯಸ್ ಇರೋದ್ರಿಂದ ಈ ರೀತಿ ಡಿಫ್ರೆಂಟ್ ಡೈರೆಕ್ಷನ್ ಡಿವೇಟ್ ಆಗ್ತದೆ. ಇದೇನಿದು ಬ್ಯಾಕ್ವರ್ಡ್ಸು, ದಿಸ್ ಇಸ್ ಅಬೌಟ್ ದ 90 ಡಿಗ್ರಿ. ಅವಾಗ 90 ಡಿಗ್ರಿ ಮತ್ತು 1 ಡಿಗ್ರಿ ಡಿಸ್ಕಸ್ ಮಾಡಿದ್ವಿ. ಈ ರೀತಿ ಆ್ಯಂಗಲ್ಸ್ನ ನಾವು ಮೆಷರ್ ಮಾಡ್ಬೋದು, ಯಾವ ರೀತಿ ಡಿವೇಟ್ ಆಗ್ತಿರುತ್ತೆ. ಅದರಿಂದ ಏನು ಯೂಸ್ ಅಂದರೆ ಅದರಿಂದ ನಾವು ಸ್ಟ್ರಕ್ಚರ್ ಆಫ್ ದಿ ಆಟಮ್ನ ಕಂಡುಹಿಡ್ಕೊತೀವಿ. ಬಿ ಸ್ಪೆಸಿಫಿಕ್ ಇಯರ್ ವಿ ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್ ಟು ನೋ ದ ಸ್ಟ್ರಕ್ಚರ್ ಆಫ್ ದಿ ಆಟಮ್, ಡಿಪೆಂಡ್ಸ್ ಆನ್ ಇಟ್ಸ್ ಸ್ಕ್ಯಾಟ್ರಿಂಗ್. ಈ ಸ್ಕ್ಯಾಟ್ರಿಂಗ್ ಇವಾಗೆಲ್ಲ ನಿಮಗೆ ಏನು ಇದು ಸ್ಕ್ಯಾಟ್ರಿಂಗ್ ಅಂತಿದ್ದಾರೆ. ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದರೆ ಇದು PhD ಮಾಡ್ತಿರೋರೆಲ್ಲ ಅಲ್ಲಿ ಸ್ಕ್ಯಾಟ್ರಿಂಗ್ ಅನ್ನೋದನ್ನು ಯೂಸ್ ಮಾಡ್ತಿರ್ತೀವಿ ಟು ಡಿಟರ್ಮೈನ್ ದ ಸ್ಟ್ರಕ್ಚರ್ ಆಫ್ ಆನ್ ಆಟಮ್. ನಮ್ಮ ಪ್ರಪಂಚ, ನಮ್ಮ ಸುತ್ತಲೂ ನಡೀತಿರೋದೆಲ್ಲ ಇನ್ವೆನ್ಷನ್ ಎಲ್ಲ ಇದ್ರ ಮೇಲೆ ಬೇಸ್ ಆಗಿರುತ್ತೆ. ಏನೇ ಒಂದು ಟೆಕ್ನಾಲಜಿ ಬರಬೇಕು ಅಂದರೆ ಅದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀರಿ, ಇದ್ರ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಅಲ್ಲಿ ಇವಾಗ ಪೆಟ್ರೋಲ್ ಯೂಸ್ ಮಾಡ್ತಿದ್ವಿ ಗಾಡಿಗೆ, ಈ ಬೇಸಿಕ್ ಇದು. ಬೇರೆ ಒಂದು ಏನಾದರೂ ದೊಡ್ಡ ಇನ್ಸ್ಟ್ರೂಮೆಂಟ್ ಏನಾದ್ರು ರನ್ ಆಗ್ತಿರ್ಬೇಕಂದ್ರೆ ಇವಾಗ ರಾಕೆಟ್ ಸುಮ್ಮನೆ ಹೋಗ್ಬಿಡ್ತಿದ್ಯಾ ಮೇಲೆಗೆ. ದರ್ ಆರ್ ಸಮ್ ಮೆನಿ ಸ್ಪೆಸಿಫಿಕೇಶನ್ಸ್, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡೆ ಇದನ್ನು ನೀವು ಕಲಿಬೇಕಾಗಿರೋದು. ಓಕೆ ಅಲ್ವಾ. The impact parameter is the perpendicular distance of the initial velocity vector of the alpha particle from the center of the nucleus. This is about the center of the nucleus. So this is about the normally perpendicular distance we are considering.
ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು ಇಲ್ಲಿಂದ ಇಲ್ಲಿಗೆ ಡಿವೈಡ್ ಆಗ್ತದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತೊಗೊತೀವಿ, ಅದು ಇಂಪ್ಯಾಕ್ಟ್ ಪ್ಯಾರಾಮೀಟರ್. A given beam of alpha particles has a distribution of impact parameters B, so that the beam is scattered in various directions with different probabilities. Probabilities ಇದು ಮ್ಯಾಥಮೆಟಿಕ್ಸ್ನಲ್ಲೂ ಓದ್ತೀರಾ. ಸೊ ಎಕ್ಸಾಕ್ಟಾಗಿ ಈ ಡೈರೆಕ್ಷನ್ ಹೋಗೋದು, ಈ ಡೈರೆಕ್ಷನ್ ನಾವೇನು ಎಸ್ಟಿಮೇಟ್ ಮಾಡೋದಕ್ಕಾಗಲ್ಲ. ಸೊ ಡಿಪೆಂಡ್ಸ್ ಆನ್ ದಿ ನ್ಯೂಕ್ಲಿಯಸ್ ಆಫ್ ದಿ ಆಟಮ್, ಅಬೌಟ್ ದ ನ್ಯೂಕ್ಲಿಯಸ್, ವಾಟ್ ಎವರ್ ವಿ ಆರ್ ಕನ್ಸಿಡರಿಂಗ್ ಟಾರ್ಗೆಟ್ ನ್ಯೂಕ್ಲಿಯಸ್, ಡಿಪೆಂಡ್ಸ್ ಆನ್ ದಟ್ ಓನ್ಲಿ ದಿಸ್ ಆಲ್ಫಾ ಪಾರ್ಟಿಕಲ್ ವಿಲ್ ಬಿ ಡಿವಿಯೇಟೆಡ್ ಅಲ್ವಾ. So an alpha particle close to the nucleus, small impact parameter suffers a large scattering. ಇದು ಪಾಯಿಂಟ್ ನೆನ್ಪಿಟ್ಕೊಂಡಿದ್ರೆ ಕೆ ಸೆಟರ್ ಕೆಲಸ ಎಲ್ಲ ಡೈರೆಕ್ಟಾಗಿ ಕೇಳ್ತಿರ್ತಾನೆ. ಸ್ಮಾಲ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಡಿಸ್ಟೆನ್ಸ್ ಬಿ ಕಡಿಮೆ ಇತ್ತು, ಸಫರ್ಸ್ ಅ ಲಾರ್ಜ್ ಸ್ಕ್ಯಾಟರಿಂಗ್. ಆ ಡಿಸ್ಟೆನ್ಸ್ ಕಡಿಮೆ ಇದೆ ಅಂದರೆ ಬೇಗ ಈ ಥರ ಸ್ಕ್ಯಾಟರ್ ಆಗೋಗಿರುತ್ತೆ. ಸೊ ಕೀಪ್ ಇನ್ ಮೈಂಡ್ ದಟ್ ಒನ್. ಸೊ ಇನ್ ಕೇಸ್ ಆಫ್ ಹೆಡ್ ಆನ್ ಕೊಲಿಷನ್ ಅಂದರೆ ಒಂದಕ್ಕೊಂದು ಹೆಡ್ ಆನ್ ಕೊಲಿಷನ್, ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಈಸ್ ಮಿನಿಮಮ್ and the alpha particle rebounds back. ಆಲ್ಫಾ ಪಾರ್ಟಿಕಲ್ ರಿಬೌಂಡ್ಸ್ ಆಗ್ತದೆ, ಬಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತೊಗೊಂಡಾಗ ಬಿ ತೊಗೊಂಡಾಗ ಕಡಿಮೆ ಇರುತ್ತೆ, ಅದನ್ನು ಹೇಳ್ತಿದ್ದಾರೆ. ಓಕೆ, ಕ್ಯೂ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಇಂಡಿಕೇಟ್ಸ್ ದಟ್ ದ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಅಂಡರ್ ಗೋಯಿಂಗ್ ಹೆಡ್ ಆನ್ ಕೊಲಿಷನ್ ಈಸ್ ಸ್ಮಾಲ್. ಸೊ ಚಾರ್ಜಸ್ ಅಂಡ್ ಅಬೌಟ್ ದ ಮೊಮೆಂಟಮ್ ವಿ ಆರ್ ಕನ್ಸಿಡರಿಂಗ್. ಸೊ ಫಾರ್ ಎ ಲಾರ್ಜ್ ಇಂಪ್ಯಾಕ್ಟ್ parameter, the alpha particle goes nearly undeviated and has small deflection, q approximately equal to 0. ಸೊ ಫಾರ್ ಲಾರ್ಜ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಬಿ ಜಾಸ್ತಿ ಇತ್ತು ಅಂದಾಗ ಆಲ್ಫಾ ಪಾರ್ಟಿಕಲ್ಸ್ ಗೋಸ್ ನಿಯರ್ಲಿ ಅನ್ಡಿವಿಯೇಟೆಡ್ ಅಂದರೆ ಅದು ಸಿಗೋದೇ ಇಲ್ಲ ಕೈಗೆ, ಆ ರೀತಿ ಆಚೆ ಹೋಗುತ್ತೆ ಅಂತ. ಓಕೆ, Rutherford scattering therefore is a powerful way to determine an upper limit to the size of the nucleus. ಸೊ ಸೈಜ್ ಆಫ್ ದಿ ನ್ಯೂಕ್ಲಿಯಸ್ ಅಪ್ಪರ್ ಲಿಮಿಟ್ ಕಂಡುಹಿಡ್ಕೊಳ್ಳೋಕೆ ಈ ರುದರ್ಫೋರ್ಡ್ಸ್ ಎಕ್ಸ್ಪೆರಿಮೆಂಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಸಮ್ ಕಾಂಪ್ಲಿಕೇಶನ್ಸ್, ವಿಲ್ ಸಿ ದಟ್ ಒನ್ ಲೇಟರ್. ಎಲೆಕ್ಟ್ರಾನ್ ಆರ್ಬಿಟ್ಸ್, ವಾಟ್ ಇಸ್ ದ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಂದಾಗ ಕೆಲವೊಂದು ಫಾರ್ಮುಲಾಸ್ ಇದೆ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಣ್ಣ ಸುತ್ತು ಪ್ಲಾನೆಟ್ಸ್ ಎಲ್ಲ ರಿವಾಲ್ವ್ ಆಗ್ತಿದೆ. ಇಲ್ಲೊಂದು ಕ್ವಶನ್ ಅರೈಸ್ ಆಗುತ್ತೆ, ಯಾಕೆ ಪ್ಲಾನೆಟ್ಸ್ ಎಲ್ಲ ಸನ್ನಿಗೆ ಅಟ್ರಾಕ್ಟ್ ಆಗ್ತಿಲ್ಲ, ಯಾಕೆ ಸನ್ನಿಂದ ಆಚೆಗೆ ಹೋಗ್ತಿಲ್ಲ? ಜನರಲ್ಲಾಗಿ ಯಾವತ್ತೂ ಕ್ವಶನ್ ಬಂದಿದೆಯೇ ಇಲ್ವಾ? ವೈ ದೇರ್ ಈಸ್ ನೋ ಅಟ್ರಾಕ್ಟಿವ್ ಫೋರ್ಸ್, ವೈ ದೇರ್ ಈಸ್ ನೋ ರಿಪಲ್ಸಿವ್ ಫೋರ್ಸ್? ಅಂದರೆ ಗ್ರಾವಿಟೇಷನ್ ಇಲ್ವಾ ಸನ್ನಿಗೆ? ಇದ್ರೂ ಏನಾಗ್ತಿದೆ ಬೇರೆದು, centripetal force, centrifugal force, something forces will be acting. But in electrons also, why these electrons are not falling inside of the nucleus of the atom? Why? What is the question? ನಾವು ಜನರಲ್ ಆಗಿ ಥಿಂಕ್ ಮಾಡೋಣ. ಎಷ್ಟು ಕಲಿತಾ ಇದೀವಲ್ವಾ, ಇಷ್ಟೊತ್ತು ಕಲ್ತು ನಿಮಗೂ ಬೋರ್ ಹೊಡೆದಿರ್ಬೋದು. ಏನು ಸರ್ ಇಷ್ಟು ಥಿಯರಿ ಇಷ್ಟು ಕಾಟ ಕೊಟ್ಟರೆ ಹೆಂಗೆ ಸರ್? ಡಿರೈವೇಷನ್ಸ್ ಮಾಡೋರು ಏನು ಸರ್ ಬರೀ ಡಿರೈವೇಷನ್ಸ್ ಅಂತ ಕೇಳ್ತೀರಾ, ಥಿಯರಿ ಇದ್ದರೆ ಬರೀ ಥಿಯರಿನೇ ಏನು ಸರ್ ಅಂತ ಕೇಳ್ತೀರಾ. ಹೆಂಗಿದ್ರು ಕಷ್ಟ ಓದೋದು. ಇರಲಿ, ಇಲ್ಲೊಂದು ಕ್ವಶನ್ ಬಂತು, ಯಾಕೆ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗೂ ಬೀಳ್ತಿಲ್ಲ, ಯಾಕೆ ಎಲೆಕ್ಟ್ರಾನ್ಸ್ ಅದನ್ನು ಬಿಟ್ಟು ಮೀನ್ಸ್ ಆರ್ಬಿಟ್ಸ್ ಬಿಟ್ಟು ಆಚೆನೂ ಬರ್ತಿಲ್ಲ? ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಈಸ್ ಎ ಕೂಲಂಬಿಕ್ ಫೋರ್ಸ್ ಆ್ಯಂಡ್ ಒನ್ ಮೋರ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಎರಡು ಬ್ಯಾಲೆನ್ಸ್ ಆಗುತ್ತೆ. ಆ ಬ್ಯಾಲೆನ್ಸ್ ಆಗೋದಕ್ಕೇ ಅದು ಅಲ್ಲೇ ಆರ್ಬಿಟ್ಸ್ ಅಲ್ಲೇ ಇರುತ್ತೆ. ನಾವೇನಾದ್ರು ಎನರ್ಜಿ ಕೊಡೋವರೆಗೂ ಅದು ಅಲ್ಲೇ ಇರ್ತವೆ, ಸುತ್ತಾ ಇರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಯಾವ ರೀತಿ ಸಣ್ಣ ಅದಷ್ಟು ಅದೇ ಸುತ್ತಾ ಇರುತ್ತೆ, ಜೊತೆಯಲ್ಲಿ ಇದು ಪ್ಲಾನೆಟ್ಸ್ ಕೂಡ ಸುತ್ತಾ ಇರುತ್ತೆ. ಪ್ಲಾನೆಟ್ಸ್ ಮತ್ತು ಅದೇ ಆಕ್ಸಿಸಲ್ಲಿ ಅದು ಸುತ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ವಿಲ್ ಹ್ಯಾಪನ್ ಅಬೌಟ್ ಆಟಮ್ ಆಲ್ಸೋ. ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅಲಾಂಗ್ ಇಟ್ ಸೆಲ್ಫ್ ಆ್ಯಂಡ್ ಇಸ್ ಆಲ್ಸೋ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ಸ್ ಎ zigzag path. ಲಾಸ್ಟಲ್ಲಿ ನೋಡೋದು the electrostatic force of attraction about the electrostatic and electrons we are considering, that's why it is Fe. Between the revolving electrons and the nucleus provides the requisite centripetal force Fc to keep them in their orbits. ಇಲ್ಲೇ ನೆನಪು ಬಂತು ಅಂದರೆ, ಸೊ ಯಾವುದೇ ಒಂದು ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರೋದು ಕೂಲಂಬಿಕ್ ಫೋರ್ಸ್ ಆಲ್ರೆಡಿ ಇರುತ್ತೆ, ಅದು ಚಾರ್ಜೇ ಅದು. ಬಟ್ ಈ ಸೆಂಟ್ರಿಪಿಟಲ್ ಫೋರ್ಸ್, ವಾಟ್ ಇಸ್ ದ ಸೆಂಟ್ರಿಪಿಟಲ್ ಫೋರ್ಸ್? ದ ಫೋರ್ಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್. ಓಕೆ, about the coulombic force, because these are the electrons, protons, so it may be going away. ಎರಡು ಬ್ಯಾಲೆನ್ಸ್ ಮಾಡ್ತಿರುತ್ತೆ. ಫಾರ್ ದಟ್ ಬ್ಯಾಲೆನ್ಸಿಂಗ್ ಓನ್ಲಿ ವಿ ಆರ್ ಗೆಟಿಂಗ್ ದ ಥಿಂಗ್. ಓಹ್, ಇದೇನು ಮಾಯ ಆಗ್ಬಿಟ್ಟಿದೆ. ದಸ್ ಫಾರ್ ಎ ಸ್ಟೇಬಲ್ ಆರ್ಬಿಟ್ ಇನ್ ಎ ಹೈಡ್ರೋಜನ್ ಆಟಮ್. ಸೊ ಇಲ್ಲೊಂದು ಫಾರ್ಮುಲಾಸ್ ತೊಗೊಬೇಕಾಗುತ್ತೆ. ಇದೊಂದೇ ಸ್ಮಾಲ್ ಡಿರೈವೇಷನ್ ಇರೋದು, ಅದಕ್ಕೆ ಕರೆಕ್ಟಾಗಿ ಓದ್ಕೊಳ್ಳಿ, ಹೇಳೋಕ್ಕಾಗಲ್ಲ, ಕೇಳಿಬಿಡ್ತಾರೆ. ಬಟ್ ಬೇರೆ ಡಿರೈವೇಷನ್ಸ್ ಇತ್ತು, ಡಿಲೀಟ್ ಮಾಡಿದ್ದಾರೆ. ಇರಲಿ. ಸೊ ಎಫ್ ಇ ಇಸ್ ಈಕ್ವಲ್ ಟು ಏನಂದರೆ ಫೋರ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಬೌಟ್ ದ ಕೂಲಿಂಗ್ ಫೋರ್ಸ್ ಆ್ಯಂಡ್ ದಿ ಸೆಂಟ್ರಿಪಿಟಲ್ ಫೋರ್ಸ್, ದೀಸ್ ವಿಲ್ ಬಿ ಈಕ್ವಲ್ ಓನ್ಲಿ. ಸೊ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದರೆ ಮತ್ತೆ 1/4πε0 ಝೆಡ್ ಅಂದಾಗ ಆಟಮಿಕ್ಕು, ಬಟ್ ಹೈಡ್ರೋಜನ್ ಆಟಮ್ ಅಂದರೆ 1 ಆಗುತ್ತೆ. ಝೆಡ್ ಈಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್.
FC ಸೆಂಟ್ರಿಪಿಟಲ್ ಫೋರ್ಸ್ mv²/r. 1r ಗೆಟ್ಸ್ ಕ್ಯಾನ್ಸಲ್. ಆರ್ಗೆ ಫಸ್ಟ್ ಫಾರ್ಮುಲಾ ತೊಗೊಳ್ಳೋಣ. ಆರು ಈ ಕಡೆ ಇದೆ ಅಂತ ಅಂದ್ಕೊಳ್ಳೋಣ, ಅದು LHSಗೆ ಬರಿತಿದ್ದೀನಿ. ಇನ್ನು ಮಿಕ್ಕಿರೋದು 1/4πε0 ಇದೆ. ಸೊ mv² z² ಇದೆ, z². ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ವಿ ಗಾಟ್ ರಿಲೇಷನ್ ಫಾರ್ ದಿ ಆರ್. ವಿಗೂ ಮತ್ತೆ ಫಾರ್ಮುಲಾ ಬರುತ್ತೆ. ಆರ್ ಈಸ್ ಈಕ್ವಲ್ ಟು ಫೈನಲ್ ಫಾರ್ಮುಲಾ, ಬೇರೆ ಫಾರ್ಮುಲಾನು ಬರುತ್ತೆ. ಸೊ ಇಷ್ಟು ಆರ್ಗಾಗಿದೆ ಆದಮೇಲೆ ಸೊ ಇಲ್ಲಿ ಎನರ್ಜಿ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಬೌಟ್ ದ ಎಲೆಕ್ಟ್ರಾನ್ ಆರ್ಬಿಟ್ಸ್ಗೆ. ಎಲೆಕ್ಟ್ರಾನ್ ಯಾವುದೇ ಒಂದು ಆರ್ಬಿಟ್ ಇದ್ದಾಗ ವಾಟ್ ಇಸ್ ದ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್? ಸೊ ದಟ್ ಇಸ್ ದ ಡಿರೈವೇಷನ್ ಅಬೌಟ್ ದಿಸ್ ಒನ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎನ್ ಆರ್ಬಿಟ್. ಎನರ್ಜಿ ಆಫ್ ದಿ nth ಆರ್ಬಿಟು ಅದಾಮೇಲೆ ನೋಡೋಣ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಆಫ್ mv². ಈ ಫಾರ್ಮುಲಾ ಗೊತ್ತಿರಬೇಕು, ಈ ಫಾರ್ಮುಲಾ ಗೊತ್ತಿರುತ್ತೆ. v² ಅಂದಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಆಫ್ ಎಮ್ ಹಂಗೆ ಇಟ್ಕೊತೀನಿ, v² ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. v² ಆ ಕಡೆ ಹೋಗಿದೆ ಅಂದ್ಕೊಂಡ್ಕೊಳ್ಳೋಣ. z² ಡಿವೈಡೆಡ್ ಬೈ 4πε0 m ಇಂಟು ಆರ್. m ಗೆಟ್ಸ್ ಕ್ಯಾನ್ಸಲ್, 4 2 8 ಆಗುತ್ತೆ. ಸೊ z² ಡಿವೈಡೆಡ್ ಬೈ 4 2 8πε0. ಹೈಡ್ರೋಜನ್ ಆಟಮ್ ತೊಗೊಂಡ್ರೆ ಮತ್ತೆ z ಕೂಡ ಹೋಗುತ್ತೆ, ಬಟ್ ಇರಲಿ. ε0 ಇಂಟು ಆರ್. ದಿಸ್ ಇಸ್ ಅಬೌಟ್ ದ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಯಿತು. ವಾಟ್ ಅಬೌಟ್ ಪೊಟೆನ್ಷಿಯಲ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಕನ್ಸಿಡರ್ ಮೈನಸ್ ಇರುತ್ತೆ, -z². z ಹೈಡ್ರೋಜನ್ ಆಟಮ್ಗೆ 1 ಆಗುತ್ತೆ. ವಿ ಕ್ಯಾನ್ ನೆಗ್ಲೆಕ್ಟ್ ದಟ್ ಆ್ಯಂಡ್ ರಿಮೈನಿಂಗ್ ದಿಸ್ ಒನ್ ಓನ್ಲಿ 4πε0 ಇಂಟು ಆರ. ಎಲ್ಲಿ ಓದಿದ್ದೀರಾ ಪೊಟೆನ್ಷಿಯಲ್ ಎನರ್ಜಿ? ಸೆಕೆಂಡ್ ಚಾಪ್ಟ್ರಲ್ಲಿ ಓದಿದ್ದೀರಾ. ಎಲ್ಲಿಂದ ಎಲ್ಲಿಗೆ ಸರ್ ಕನೆಕ್ಷನ್ನು? 1/4 ಹೋಗಿ ಚೆಕ್ ಮಾಡಿ ಫಾರ್ಮುಲಾನ. ಓಕೆ ಅಲ್ವಾ? ಸೊ ಕೈನೆಟಿಕ್ ಎನರ್ಜಿ ಬಂತು, ಇದು ಪೊಟೆನ್ಷಿಯಲ್ ಎನರ್ಜಿ ಯು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ದೆನ್ ಯು ವಿಲ್ ಗೆಟ್ ದ ಎನರ್ಜಿ, ಟೋಟಲ್ ಎನರ್ಜಿ. ಓಕೆ, ಶೆಲ್ ವಿ ಕನ್ಸಿಡರ್ ದ ನೆಕ್ಸ್ಟ್ ಪೇಜ್? ಕ್ಲೀನಾಗಿರುತ್ತೆ. ಸೊ ಇ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಏನು ಬಂದಿತ್ತು? z² ಡಿವೈಡೆಡ್ ಬೈ 8πε0 ಆರ್. ಪೊಟೆನ್ಷಿಯಲ್ ಎನರ್ಜಿ -z² ಡಿವೈಡೆಡ್ ಬೈ 4πε0 ಆರ್. ಶೆಲ್ ವಿ ಚೆಕ್ ಒನ್ಸ್? z² ಡಿವೈಡ್ ಬೈ 8πε0 ಆರ್ -z² ಡಿವೈಡ್ ಬೈ 4πε0. ಡೌಟ್ ಇದೆ ಸೆಕೆಂಡ್ ಚಾಪ್ಟರ್ಗೆ ಹೋಗ್ಬಿಟ್ಟು ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಚೆಕ್ ಮಾಡಿ. ಸೊ ಎರಡನ್ನೂ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ 1/8 ಇದೆ, ಇಲ್ಲಿ 1/4 ಇದೆ. ಸೊ 8ನ ನಾನು 4 ಇಂಟು 2 ಬರ್ಕೊಬೋದಾ? ಸೊ ಅಂದರೆ ಮಿಕ್ಕಿದೆಲ್ಲ ಕಾಮನ್ ತೊಗೊಬೋದಲ್ವಾ? ಸೊ ಡೈರೆಕ್ಟ್ಲಿ ಶೆಲ್ ಐ ಕನ್ಸಿಡರ್ 1/4πε0. ಇಲ್ಲಿ 1/4πε0 ಕಾಮನ್ ತೆಗೆದಿದ್ದೀನಿ. z² ಡಿವೈಡೆಡ್ ಬೈ ಆರ್. ಇನ್ನೇನು ಉಳಿಯುತ್ತೆ ಇಲ್ಲಿ? 1/2. ಇಲ್ಲೇನು ಉಳಿಯುತ್ತೆ? ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಅಲ್ವಾ ಆಚೆ, ಮೈನಸ್ 0 ಅಲ್ವಾ? 0ನಾ? ಏನೂ ಇಲ್ಲ ಅಂದರೆ ಅಲ್ಲಿ 1. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡಾಗ this is -1/2 only, right? So total energy will be -z² divided by this will be 2 only. Okay, actually -1/2 ಆಗುತ್ತೆ. So -8πε0 r. This is the formula. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. z ಹೈಡ್ರೋಜನ್ ಆಟಮ್ಗೆ 1 ಆಯಿತು ಅಂದರೆ E is equal to -e² divided by 8πε0. This is for hydrogen atom. 8πε0 r. So this is the formula we got. Oh, this is E², correct only. So ಈ ಫಾರ್ಮುಲಾ ಬಂದಿದೆ. ಸೊ ಈ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಅನ್ ಆರ್ಬಿಟ್. ಸೊ ಜನರಲಿ z ಫಸ್ಟೇ ಕೂಡ ನೆಗ್ಲೆಕ್ಟ್ ಮಾಡ್ಬೋದಿತ್ತು, ಇರಲಿ ಜನರಲ್ಲಾಗೆ ಕಲ್ತಿರೋಣ. ಸೊ ಈ ರೀತಿ ಇರೋದ್ರಿಂದ E is equal to -e² divided by 8πε0 ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎನ್ ಆರ್ಬಿಟ್. ಕರೆಕ್ಟಾಗಿ ನೆನಪಿರಲಿ. z ಕನ್ಸಿಡರ್ ಮಾಡಿಲ್ಲ ಅಂದರೂ ಆಗ್ತಿತ್ತು. ಇಲ್ಲಿ ಜನರಲ್ ಮೆಥಡ್ ಕಲ್ತ್ಕೊಂಡಿರ್ರಿ, ಅದು ಬೇಕಾದ್ರೆ ಟೋಟಲ್ ಎನರ್ಜಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಆದಮೇಲೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವಿಷನ್ ಮತ್ತೆ ಮಾಡಬೇಕು, ಮತ್ತೆ ಬ್ಯಾಕ್ ಹೋಗಿ ಬೇಕಾದ್ರೆ ನೋಡಿ. ಬಟ್ ಕೆಲವೊಂದು ಲಿಮಿಟೇಷನ್ಸ್ ಇದೆ ಆಫ್ ರುದರ್ಫೋರ್ಡ್ಸ್ ಆಟಮ್ ಮಾಡಲ್. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಸ್ಪೆಕ್ಟ್ರಲ್ ಸೀರೀಸ್ ಒಬ್ಟೈನ್ಡ್ ಬೈ ಹೈಡ್ರೋಜನ್ ಆಟಮ್. ಸೊ ಈ ಒಂದು ಮಾಡಲಿಂದ ಸೊ ಸ್ಪೆಕ್ಟ್ರಲ್ ಸೀರೀಸ್ ಅದನ್ನು ಆಮೇಲೆ ನೋಡ್ತೀವಿ. ಆ ಸೀರೀಸ್ನ ಅವ್ರು ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಈ ರುದರ್ಫೋರ್ಡ್ಸ್ ಮಾಡಲಿಂದ. ದಟ್ ಇಸ್ ಒನ್ ಮೋರ್ ಡ್ರಾಬ್ಯಾಕ್. ಓಕೆ, ಸೊ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ವೈ ಆಟಮ್ಸ್ ಎಮಿಟ್ ರೇಡಿಯೇಷನ್ ಆಫ್ ಓನ್ಲಿ
ಡಿಸ್ಕ್ರೀಟ್ ವೇವ್ ಲೆಂತ್ ಲೈನ್ ಎಮಿಷನ್ ಸ್ಪೆಕ್ಟ್ರಾ. ಅಂದರೆ ಈ ಒಂದು ಮಾಡಲ್ಲು ವೇವ್ ಲೆಂತ್ ಯಾವ ರೀತಿ ಎಮಿಟ್ ಆಗ್ತಿರುತ್ತೆ, ಯಾವ್ಯಾವ ಡಿಫ್ರೆಂಟ್ ವೇವ್ ಲೆಂತ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ವೇವ್ ಲೆಂತ್ ಅಂದರೆ ಆಲ್ರೆಡಿ ಗೊತ್ತಿದೆ, ದ ಲೆಂತ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕ್ರಸ್ ಆರ್ ಟ್ರಫ್ಸ್ ಅಥವಾ ಸೊ ಕಂಪ್ಲೀಟ್ ಸೈಕಲ್ ತೊಗೊಂಡಾಗ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಇರುತ್ತಲ್ಲ, ಅದನ್ನು ಬೇಕಾದ್ರೆ ವೇವ್ ಲೆಂತ್ ಅಂತ ತೊಗೊತೀವಿ. ಓಕೆ, ಗೊತ್ತಿರುತ್ತೆ, ಅದು ಓದಿದ್ದೀರಾ. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಅ ಸ್ಟೆಬಿಲಿಟಿ ಆಫ್ ದಿ ಆಟಮ್. ಸೊ ಈ ಒಂದು ಸ್ಟೆಬಿಲಿಟಿ ಆಟಮ್ದು ಎಷ್ಟಿದೆ ಅಂತ, ಎಷ್ಟು ಬಲವಾಗಿ ಅದು ಮೀನ್ಸ್ ನ್ಯೂಕ್ಲಿಯಸ್ಸು ಮತ್ತು ಎಲೆಕ್ಟ್ರಾನ್ಸ್ ಬೌಂಡ್ ಆಗಿದೆ ಅಂತ ಈ ಮಾಡಲಿಂದ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಸೊ ದೀಸ್ ಆರ್ ದಿ ಡ್ರಾಬ್ಯಾಕ್ಸ್ ಮೈನ್ಲಿ ವಿ ವಿಲ್ ಅಬ್ಸರ್ವ್ ಇನ್ ದಿಸ್. ಸೊ ಈ ಫಾರ್ಮುಲಾ ಹೈಡ್ರೋಜನ್ ಆಟಮ್ಗೆ Z1 ತೊಗೊಂಡ್ವಿ, ಬಟ್ ಲಾಸ್ಟಲ್ಲಿ ನೆಗೆಟಿವ್ಸ್ ಏನಿದೆ. ಸೊ ನೆಗೆಟಿವ್ ರೆಪ್ರೆಸೆಂಟ್ಸ್, ಸೊ ಇಲ್ಲಿ ನೆಗೆಟಿವ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ವಿಲ್ ಓಕೆ. So negative represents here electron. Okay, we'll specifically mention electron only. Electron bound to the nucleus. So ನೆನಪಲ್ಲಿ ಇಲ್ಲಿ ನೆಗೆಟಿವ್ ಬರ್ತಿರೋ ರೀಸನ್ ಅದೇ. ಸೊ ಇಲ್ಲಿ ಈ ಫಾರ್ಮುಲಾದಲ್ಲಿ E is equal to minus E square divided 8 pi epsilon naught R. This negative represents electron is bound to the nucleus. ಒಂದು ವೇಳೆ ಪಾಸಿಟಿವ್ ಬಂತು ಅಂದರೆ ಇಟ್ ವಿಲ್ ನಾಟ್ ಫಾಲೋ ದ ಕ್ಲೋಸರ್ ಪಾಸ್ ಆಫ್ ದಿ ಅಬೌಟ್ ದ ಆರ್ಬಿಟ್ಸ್ ಇನ್ ಅಬೌಟ್ ದ ಎಲೆಕ್ಟ್ರಾನ್ಸ್. ಓಕೆ ಅಲ್ವಾ. ಸೊ ನೆನಪಿರಲಿ ಇಷ್ಟು. ಸೊ ಲಿಮಿಟೇಷನ್ಸ್ ಮುಗೀತು ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ. ಸೊ ಎಕ್ಸಾಂಪಲ್ 12.3, ಇಟ್ ಈಸ್ ಫೌಂಡ್ ಎಕ್ಸ್ಪೆರಿಮೆಂಟಲಿ ದಟ್ 13.6 electron volt energy is required to separate a hydrogen atom into a proton and an electron. Compute the orbital radius and velocity of the electron in a hydrogen atom. So they are asking the velocity. Orbital radius. So radius but ಕೇಳಿದಾನೆ, ಅವ್ನು ಕೊಟ್ಟಿರೋದು ಒಂದೇ ಒಂದು ಪಾಯಿಂಟ್ ಮಾತ್ರ ಕೊಟ್ಟಿದ್ದಾನೆ. ಇಟ್ ಈಸ್ ಫೌಂಡ್ ಎಕ್ಸ್ಪೆರಿಮೆಂಟಲ್ಲಿ 13.6 ಎನರ್ಜಿ. ಸೊ ಎನರ್ಜಿ E is equal to 13.6 electron volt. ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ಸೊ ಸಾಲ್ವ್ ಮಾಡ್ಬೇಕು ನೀವು, ಬಟ್ ಹೆಂಗೆ ಮಾಡಬೇಕು ಅಂತ ಮಾತ್ರ ಹೇಳ್ತೀನಿ. E is equal to minus E square divided by 8 pi epsilon naught. ಇವಾಗ ತಾನೇ ಆನ್ಸರ್ ಬಂತು. ಇಲ್ಲಿ R ಇದೆ. ಸೊ ಆರೇ ಅವ್ನು ಫಸ್ಟ್ ಕಾಂಪ್ಯೂಟ್ ದ ಆರ್ಬಿಟಲ್ ರೇಡಿಯಸ್ ಕೇಳಿದ್ದಾನೆ. ಸೊ ಆರ್ ಕಂಡುಹಿಡಬೇಕು ಅಂದರೆ ಆರ್ ಇಸ್ ಈಕ್ವಲ್ ಟು ಮೈನಸ್ E ಸ್ಕ್ವೇರ್ ಡಿವೈಡೆಡ್ ಬೈ 8 by epsilon naught ಇಂಟು E ಓನ್ಲಿ. E ಸಬ್ಸ್ಟ್ಯೂಟ್ ಮಾಡ್ತೀರಾ. ಒಂದು ವೇಳೆ E ಏನಾದರೂ ಜೌಲಲ್ಲಿ ಬೇಕು ಅಂದರೆ ಹೆಂಗೆ ಸಬ್ಸ್ಟ್ಯೂಟ್ ಮಾಡಬೇಕು? ಸೊ ನಮಗೆ 1 electron volt ಇಸ್ ಈಕ್ವಲ್ ಟು 1.6 ಇಂಟು 10⁻⁻19 ಜೌಲ್ ಗೊತ್ತಿದೆ. ಅಂದರೆ ಇದನ್ನು ಜಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಬೇಕು. ಅದನ್ನು ಸಬ್ಸ್ಟ್ಯೂಟ್ ಮಾಡಿದಾಗ ಇಲ್ಲಿ E ಸ್ಕ್ವೇರ್ ಅಂದಾಗ E ಅಂದಾಗ ಮತ್ತೆ ಸೇಮ್ ವ್ಯಾಲ್ಯೂನೇ 1.6 ಇಂಟು 10⁻⁻19. ಆ್ಯಕ್ಚುಲಿ ಸಬ್ಸ್ಟ್ಯೂಟ್ ಮಾಡಿ ಎರಡು ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ಸೊ 1/8 pi epsilon naught ಹೆಂಗೆ ಮಾಡಬೇಕು ಅಂದರೆ ಮತ್ತೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ. 1/4 pi epsilon naught we know the value. What is the 1/4 pi epsilon naught value? 1/4 pi epsilon naught value is 9 into 10⁻9. ಸೊ ಡೋಂಟ್ ಫರ್ಗೆಟ್ ದಿಸ್ ವ್ಯಾಲ್ಯೂ. ಇಲ್ಲಿ 8ನ 4 into 2 ಮಾಡಿಕೊಂಡು 2 ಆ ಕಡೆ ಇಟ್ಕೊಂಡು ಸಬ್ಸ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆರ್ಗೆ ಆನ್ಸರ್ ಬರುತ್ತೆ. ಈ ರೀತಿ ಸಾಲ್ವ್ ಮಾಡಬೇಕು. ಅವ್ರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಡೈರೆಕ್ಟ್ ನೋಡ್ಕೊಂಡು ಹೋಗೋದಲ್ಲ. ಸೊ E is equal to minus 2.2 into 10⁻⁻19 ಜೌಲ್ಸಲ್ಲಿ ಕನ್ವರ್ಟ್ ಆಗಿದೆ. ಅಂದರೆ 1 electron volt ಇರೋದನ್ನು ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಮಾಡಿ ಅಥವಾ ಇಲ್ಲಿ ಡೈರೆಕ್ಟಾಗಿ ಸಬ್ಸ್ಟ್ಯೂಟ್ ಮಾಡಿರಿ. ಈ ವ್ಯಾಲ್ಯೂ 1.6 into 10⁻⁻19 ಈ ವ್ಯಾಲ್ಯೂನ ಇದನ್ನು ಸಬ್ಸ್ಟ್ಯೂಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸಿಂಪಲ್ ವೇನಲ್ಲಿ ಹಂಗೂ ಮಾಡ್ಬೋದು. ಸೊ ನೆಕ್ಸ್ಟು ಆರ್ ವ್ಯಾಲ್ಯೂ ಫೈನಲ್ ಆನ್ಸರ್ ನಿಮಗೆ 5.3 into 10⁻11 ಬರಬೇಕು. ಸೊ ವಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಮ್ಗೆ ಆ್ಯಕ್ಚುಲಿ ಒಂದು ಫಾರ್ಮುಲಾ ಬಂದಿದ್ದು ಕೈನೆಟಿಕ್ ಎನರ್ಜಿ ಯೂಸ್ ಮಾಡ್ಕೊಂಡಾಗ. ಸೊ ಇಲ್ಲೇನಾ? ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 1/2 mv ಸ್ಕ್ವೇರ್ 1/2 ಈ ರೀತಿ ಫಾರ್ಮುಲಾ ಬಂದಿದ್ದಲ್ವಾ. ಇದನ್ನೇನಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ವಿಗೆ ಸಿಗುತ್ತಾ? ಟ್ರೈ ಮಾಡೋಣ ಇಲ್ಲೇ. ಸೊ ನಮಗೆ ವಿ ಬೇಕಾಗಿರೋದು. ವಿ ಅಂದಾಗ 2 ಆ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ಬಟ್ ಝೆಡ್ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದೀನಿ. ಝೆಡ್ 1 ತೊಗೊತೀನಿ ಇಲ್ಲಿ ಹೈಡ್ರೋಜನ್ ಆಟಮ್ಗೆ. ಸೊ ಎಮ್ ಆ ಕಡೆ ಕಳಿಸಿದಾಗ ಸೊ ಟು ಇದು ಆಲ್ರೆಡಿ ಕ್ಯಾನ್ಸಲ್ ಆಗುತ್ತೆ. 4 ಅಂದಾಗ √2 ಆಗುತ್ತದೆ ಆ್ಯಕ್ಚುಲಿ. ಸೊ ಆ ರೀತಿ ಕನ್ಸಿಡರ್ ಮಾಡಿದಾಗ 2 into pi into ಸೊ ಓಕೆ 4 pi epsilon naught ಹಂಗೆ ಇಟ್ಕೊತೀನಿ. ಯಾಕೆ 4 pi epsilon naught ವ್ಯಾಲ್ಯೂ ಅಂದರೆ 9 into 10⁻9 ತೊಗೊಬೋದು. ಸೊ ಅದರಿಂದಾಗಿ ನಾನೇನು ರೂಟ್ ಮಾಡ್ಕೊಳ್ಳೋದಿಲ್ಲ, ರೂಟ್ ಆಲ್ರೆಡಿ ಕನ್ಸಿಡರ್ ಮಾಡ್ತೀನಿ. ಸೊ E ಸ್ಕ್ವೇರ್ ಇದೆ, ರೂಟ್ ಅಪ್ಲೈ ಮಾಡಿದ್ರೆ ಓನ್ಲಿ E ಆಗುತ್ತೆ. epsilon naught ಈ ಎಮ್ನ ಆ ಕಡೆ ಕಳಿಸ್ಕೊಳ್ಳಿ, m into r. ದಿಸ್ ಇಸ್ ದ ಫಾರ್ಮುಲಾ. ನಾನೇನು ಮಾಡಿಲ್ಲ, ಈ ಸ್ಕ್ವೇರ್ನ ಆ ಕಡೆ ಅಂದರೆ ರೂಟ್ ಅಪ್ಲೈ ಮಾಡಿದ್ದೀನಿ. ಎಮ್ ಆ ಕಡೆ ಕಳಿಸಿರೋದನ್ನು ರೂಟ್ ತೊಗೊಂಡಿದ್ದೀನಿ ಅಷ್ಟೇ. ಈ ಸ್ಕ್ವೇರ್ ರೂಟ್ ಮಾಡಿದಾಗ ಈನೇ ಬರುತ್ತೆ. ವಿ ಇಸ್ ಈಕ್ವಲ್ ಟು E ಡಿವೈಡೆಡ್ ಬೈ ರೂಟ್ ಆಫ್ 4 pi epsilon naught m into r. ಈ ಫಾರ್ಮುಲಾ ಆ ಪ್ರಾಬ್ಲಮ್ ಹತ್ರ ಕನ್ಸಿಡರ್ ಮಾಡಬೇಕು.
ಸೊ ಕನ್ಸಿಡರ್ ಮಾಡಿ ವಿ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ರೂಟ್ ಆಫ್ 4πε0 m ಇಂಟು ಆರ್. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಆನ್ಸರು ವಿ ಅನ್ನೋದು ಇಷ್ಟು ಬರಬೇಕಾಗುತ್ತೆ, 2.2 ಮೀಟರ್ ಪರ್ ಸೆಕೆಂಡ್. ಸಾಲ್ವ್ ಮಾಡಬೇಕು. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಅಥವಾ ಏನಾದರೂ ಕೊಟ್ಟಿಲ್ಲ ಅಂದರೆ, ಸೊ ಎಮ್ ಇದೆಯಲ್ಲ, ಸೊ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಓಕೆ, ಹೈಡ್ರೋಜನ್ ಆಟಮ್ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದಾಗ ಎಮ್ ಇಸ್ ಈಕ್ವಲ್ ಟು 9.1 × 10⁻³ kg ಹಾಕ್ಕೊಂಡು ಸಾಲ್ವ್ ಮಾಡಿ ಟ್ರೈ ಮಾಡಬೇಕು. ಬಂದಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಆಮೇಲಾದರೂ ಸಾಲ್ವ್ ಮಾಡಬೇಕು. ನೀವು ಸಾಲ್ವ್ ಮಾಡೋದ್ರಿಂದ ನಾನು ಬಿಡ್ತಿದ್ದೀನಿ. ಸೊ ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಅಟಾಮಿಕ್ ಸ್ಪೆಕ್ಟ್ರಾ. ಓಕೆ, ಇಲ್ಲಿಂದ ಮತ್ತೆ ಥಿಯರಿ ಇದೆ. ತುಂಬ 2-3 ಡಿರೈವೇಷನ್ ಚೆನ್ನಾಗಿತ್ತು, ಡಿಲೀಟ್ ಮಾಡಿದ್ದಾರೆ. ಓಕೆ, ನಿಮಗೂ ಅದು ಬೆನಿಫಿಟ್ಟೇ, ಕಡಿಮೆ ಆಯಿತು ಸಿಲೆಬಸ್ಸು. ಸೊ ಈಚ್ ಎಲಿಮೆಂಟ್ ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸ್ಪೆಕ್ಟ್ರಮ್ ಆಫ್ ರೇಡಿಯೇಷನ್ ವಿಚ್ ಇಟ್ ಎಮಿಟ್ಸ್ ವೆನ್ an atomic gas or vapor is excited at low pressure, usually by passing an electric current through it. The emitted radiation has a spectrum which contains certain specific wavelengths only. ಸೊ ಒಂದು ಯಾವುದೇ ಆಟಮಿಕ್ ಗ್ಯಾಸ್ ಕನ್ಸಿಡರ್ ಮಾಡ್ತಿದ್ವಿ, ಈಚ್ ಎಲಿಮೆಂಟ್ ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸ್ಪೆಕ್ಟ್ರಮ್ ಆಫ್ ರೇಡಿಯೇಷನ್. ಅಂದರೆ ಸ್ಪೆಕ್ಟ್ರಮ್ ಅದು ಪರ್ಟಿಕ್ಯುಲರ್ ಆಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಚ್ ಆಟಮ್ ವಿಲ್ ಹ್ಯಾವ್ ಮೀನ್ಸ್ ನಾರ್ಮಲ್ ಆಗಿ ಈಚ್ ಎಲಿಮೆಂಟ್ ಕನ್ಸಿಡರ್ ಮಾಡ್ತಿದ್ವಿ. ಆಟಮ್ ಮತ್ತು ಆಟಮ್ ಟು ಡಿಫ್ರೆಂಟ್ ಅಂದಾಗ ಎಲಿಮೆಂಟ್ ಡಿಫ್ರೆಂಟ್ ಆಗುತ್ತೆ. ಸೊ ಆ ಸ್ಪೆಸಿಫಿಕ್ ಎಲಿಮೆಂಟ್, ಆ ಸ್ಪೆಸಿಫಿಕ್ ಆಟಮ್ ತೊಗೊಂಡಾಗ ಅದಕ್ಕೆ ಪರ್ಟಿಕ್ಯುಲರ್ಗೆ ಸ್ಪೆಕ್ಟ್ರಮ್ ಇರುತ್ತೆ. ಸೊ ಅದನ್ನೇ ಹೇಳ್ತಿರೋದು. ಸೊ ದೆನ್ ವಿ ಆರ್ ಕನ್ಸಿಡರಿಂಗ್ ಅನ್ ಅಟಾಮಿಕ್ ಗ್ಯಾಸ್ ಆರ್ ವೇಪರ್ ಈಸ್ ಎಕ್ಸೈಟೆಡ್ ಅಟ್ ಲೋ ಪ್ರೆಷರ್. ಅದು ಎಕ್ಸೈಟ್ ಆಗ್ತಿರುತ್ತೆ, ಲೋ ಪ್ರೆಷರ್ ಮೇಂಟೈನ್ ಸೇಮ್ ಮಾಡ್ತಿದ್ದೀವಿ. ಸೊ ಏನು ಕನ್ಸಿಡರ್ ಮಾಡಬೇಕಿತ್ತು, ಸಮ್ ಎನರ್ಜಿ ಲೆವೆಲ್ಸ್ ಥರ ಕನ್ಸಿಡರ್ ಮಾಡ್ತೀವಿ. ಸೊ ಯೂಶಲಿ ಬೈ ಪಾಸಿಂಗ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್, ದ ಎಮಿಟೆಡ್ ರೇಡಿಯೇಷನ್ ಆಸ್ ಎ ಸ್ಪೆಕ್ಟ್ರಮ್ ವಿಚ್ ಕಂಟೈನ್ಸ್ ಸರ್ಟೈನ್ ಸ್ಪೆಸಿಫಿಕ್ ವೇವ್ಲೆಂತ್ಸ್ ಓನ್ಲಿ. While white light passes through a gas and we analyze the transmitted light through using a spectrometer, we find some dark lines in the spectrum. ಸೊ ಕೆಲವೊಂದು ಸಲ ಡಾರ್ಕ್ ಲೈನ್ಸ್ ಬರುತ್ತೆ ಒಂದು ಸ್ಪೆಕ್ಟ್ರಮ್ನಲ್ಲಿ. ಯಾವ ರೀತಿ ಅಂದರೆ ಡಯಾಗ್ರಾಮ್ ಬರುತ್ತೆ, ನೆಕ್ಸ್ಟ್ ಡಯಾಗ್ರಾಮಲ್ಲಿ ಅನಲೈಸ್ ಮಾಡೋಣ. ದೀಸ್ ಡಾರ್ಕ್ ಲೈನ್ಸ್ ಕರೆಸ್ಪಾಂಡ್ಸ್ ಪ್ರಿಸೈಸ್ಲಿ ಟು ದೋಸ್ ವೇವ್ಲೆಂತ್ಸ್ which were found in the emission line spectrum of the gas. So this is called absorption spectrum of the material of the gas. ಅಂದರೆ ಯಾವುದೇ ಒಂದು ಗ್ಯಾಸ್ ಕನ್ಸಿಡರ್ ಮಾಡಿದಾಗ ಸ್ಪೆಕ್ಟ್ರಮ್ ಬರ್ತದೆ, ಅದರಲ್ಲಿ ಡಾರ್ಕ್ ಲೈನ್ಸ್ ಬರ್ತಿದೆ ಅಂದರೆ ಆ ಡಾರ್ಕ್ ಲೈನ್ಸ್ ಸ್ಪೆಸಿಫಿಕ್ ಆಗಿ ಈ ಒಂದು ಯಾವುದು ಗ್ಯಾಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊತಿದೆ. ಸೊ ಯಾವುದೋ ಒಂದು ಅಟಾಮಿಕ್ ಲೈನ್ ಪಾಸ್ ಮಾಡ್ತಿರ್ಬೇಕಾದ್ರೆ ಸೊ ಅದು ಈ ರೀತಿ ಇರುತ್ತೆ. ಸೊ ಲೈಮನ್ ಸೀರೀಸ್, ಬಾರ್ಮರ್ ಸೀರೀಸ್, ಪ್ಯಾಸ್ಟನ್ ಸೀರೀಸ್ ಈ ರೀತಿ ಡಿವೈಡ್ ಮಾಡ್ಕೊತೀವಿ. ಸೊ ದಿಸ್ ಇಸ್ ಅಬೌಟ್ ದ ವೇವ್ ಲೆಂತ್ ವಿ ಆರ್ ಕನ್ಸಿಡರಿಂಗ್ 91 nanometer and this is about the emission lines of the spectrum of hydrogen. ಸೊ ಒಂದು ಹೈಡ್ರೋಜನ್ಗೆ ಸ್ಪೆಕ್ಟ್ರಮ್ ತೊಗೊಂಡಾಗ ಈ ರೀತಿ ಬರುತ್ತೆ. ದೀಸ್ ಆರ್ ದಿ ಡಾರ್ಕ್ ಲೈನ್ಸ್ ವಿ ಆರ್ ಗೆಟಿಂಗ್. ಈ ರೀತಿ ಡಾರ್ಕ್ ಲೈನ್ಸ್, ಈ ರೀತಿ ಸ್ಪೆಕ್ಟ್ರಮ್ ಬಂತು ಅಂದರೆ ಅದು ಹೈಡ್ರೋಜನ್ ಆಟಮ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ದಟ್ಸ್ ಹೌ ವಿ ವಿಲ್ ಕನ್ಫರ್ಮ್ ಅಬೌಟ್ ದ ಸ್ಪೆಸಿಫಿಕಲಿ ಬೈ ಅಬ್ಸರ್ವಿಂಗ್ ದ ಸ್ಪೆಕ್ಟ್ರಮ್, ಅಟಾಮಿಕ್ ಸ್ಪೆಕ್ಟ್ರಮ್. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್. ದಿಸ್ ಇಸ್ ದ ಮೇಜರ್ ರೂಲ್. ಇಲ್ಲಿ ಬೋರ್ಸ್ ಅವರು ಇಲ್ಲಿ ಕಂಡಿಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗು ನಾವು ಥಿಯರಿ ಬೇಸ್ಡಾಗಿ ಅನಲೈಸ್ ಮಾಡ್ತಾ ಹೋಗೋಣ, ಆಮೇಲೆ ಪಾಯಿಂಟ್ಸ್ ಕೊಡ್ತೀನಿ. ಇದೆಲ್ಲ ಯಾಕೆ ಮಾಡ್ತಿರೋದು ಅಂದರೆ ನಿಮಗೆ ನೋಟ್ಸ್ ಫಾರ್ಮ್ ಇಲ್ಲೇ ಆಗಿಬಿಡಲಿ ಅಂತ ಅಷ್ಟೇ. ಇದನ್ನೆಲ್ಲ ನಾಲೆಜ್ಗೋಸ್ಕರ ಸ್ಟಾರ್ಟಿಂಗು, ಅದಾದಮೇಲೆ ನೋಟ್ಸ್ ಥರ ಕೊಡೋದನ್ನೇ ಪಾಯಿಂಟ್ಸ್ ವೈಸ್ ಇರುತ್ತದು. ಓಕೆನಾ. ಬೋರ್ಸ್ ಮಾಡೆಲ್ ಆಫ್ ದಿ ಹೈಡ್ರೋಜನ್ ಆಟಮ್. ಸೊ ದ ಮಾಡೆಲ್ ಆಫ್ ದಿ ಆಟಮ್ ಪ್ರಪೋಸ್ಡ್ ಬೈ ರುದರ್ಫೋರ್ಡ್ ಅಸ್ಯೂಮ್ಸ್ ದಟ್ ದ ಆಟಮ್ ಕನ್ಸಿಸ್ಟಿಂಗ್ ಆಫ್ ಎ ಸೆಂಟ್ರಲ್ ನ್ಯೂಕ್ಲಿಯಸ್ ಆ್ಯಂಡ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಈಸ್ ಸ್ಟೇಬಲ್ ಮಚ್ ಲೈಕ್ ಸನ್ ಪ್ಲಾನೆಟ್ ಸಿಸ್ಟಮ್ ವಿಚ್ ದ ಮಾಡೆಲ್ ಇಮಿಟೇಟ್ಸ್. ಇದನ್ನು ಸನ್ ಸಿಸ್ಟಮ್ ಯಾವ ಥರ ಸೋಲಾರ್ ಸಿಸ್ಟಮ್ ಅನ್ಕೊತೀವೋ ಆ ರೀತಿ ತೊಗೊತಿದ್ದೀವಿ. ಸೊ ಹವೆವರ್ there are some fundamental differences between the two situations. While the planetary system is held by gravitational force, the nucleus electron system being charged objects interact by Coulomb's law of force. ಅಂದರೆ ಯಾವ ರೀತಿ ಅಸರ್ವ್ ಮಾಡ್ತಿದ್ದೀವೋ ಸೋಲಾರ್ ಸಿಸ್ಟಮ್ ಥರ, ಬಟ್ ದೇರ್ ಆರ್ ಸಮ್ ಡಿಫ್ರೆನ್ಸಸ್. ಇಲ್ಲಿ ಕೂಲಂಬಿಕ್ ಫೋರ್ಸ್ ಆ್ಯಕ್ಟ್ ಆಗ್ತಿರೋದ್ರಿಂದ ಸೊ ಇವಾಗ ಬೋರ್ಸ್ ಮಾಡಲ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಇನ್ ದಿಸ್ ರುದರ್ಫೋರ್ಡ್ ಮಾಡಲ್. ಸೊ ವಿ ನೋ ದಟ್ an object which moves in a circle is being constantly accelerated, the acceleration being centripetal in nature. ಸೊ ಯಾವುದೇ ಒಂದು ಪಾರ್ಟಿಕಲ್ ಆಕ್ಸಿಲರೇಟ್ ಆಗ್ತಿರೋದು ಸರ್ಕ್ಯುಲರ್ಲಿ, ಸೊ ದಟ್ ಈಸ್ ಅಬೌಟ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಇವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಪಾಸ್ಲೇಟ್ಸ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ಬೋರ್ಸ್ ಆಟಮ್ ಮಾಡಲ್. ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ವಾಸ್ ದಟ್ an electron in an atom could revolve in certain stable orbits without the emission of radiant energy. ಸೊ ಯಾವುದೇ ಒಂದು ಎಲೆಕ್ಟ್ರಾನು
ಸರ್ಕ್ಯುಲರ್ ಟು ದಟ್ ನ್ಯೂಕ್ಲಿಯಸ್ ಇಫ್ ಇಟ್ ಈಸ್ ರಿವಾಲ್ವಿಂಗ್ ಇಟ್ ವಿಲ್ ಬಿ ರಿವಾಲ್ವಿಂಗ್ ವಿತೌಟ್ ರೇಡಿಯೇಟಿಂಗ್ ಎನರ್ಜಿ. ಅಂದರೆ ಯಾವುದೇ ಒಂದು ಎನರ್ಜಿ ರಿಲೀಸ್ ಮಾಡ್ದಿರೇ ಈ ಎಲೆಕ್ಟ್ರಾನ್ಸ್ ಅನ್ನೋದು ರಿವಾಲ್ವ್ ಆಗ್ತದೆ ಅಬೌಟ್ ದ ನ್ಯೂಕ್ಲಿಯಸ್. So next, according to this postulate, each atom has a certain definite stable states in which it can exist, and each possible state has a definite total energy. These are called stationary states of the atom. Stationary means it will be remaining at the same position only. ಸೊ ಇಷ್ಟು ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದ್ರು ಕೂಡ ಆ ಆರ್ಬಿಟ್ಸು ಏನೇ ಒಂದು ಎನರ್ಜೀಸ್ ಚೇಂಜಸ್ ಮಾಡ್ಕೊಂಡಿರ ಅಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ದಟ್ಸ್ ಅಬೌಟ್ ದ ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್, ಬೋರ್ಸ್ second postulate defines these stable orbits. This postulate states that the electron revolves around the nucleus only in those orbits for which the angular momentum is some integral multiple of h by 2 pi. That is a 2, not 2p, that's a 2 pi. So this is h divided by 2 pi. Okay. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇಷ್ಟೊತ್ತು ಹೇಳ್ತಿರೋದು ಒಂದು ನ್ಯೂಕ್ಲಿಯಸ್ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರುತ್ತೆ. ನ್ಯೂಟ್ರಾನ್ಸ್ ಆರ್ ಮೇಡ್ ಆಫ್ ಲೈಕ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸರೌಂಡಿಂಗ್ ದಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅಲ್ವಾ. ಸೊ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಇನ್ ಎ ಸ್ಟೇಷನರಿ ಆರ್ಬಿಟ್ಸ್. ಅಂದರೆ ಆ ಆರ್ಬಿಟ್ಸ್ನಲ್ಲಿ ರಿವಾಲ್ವ್ ಆಗ್ತಿರುತ್ತೆ. ಪಾಯಿಂಟ್ ಸಿಂಪಲಾಗಿ ಬರಿಬೋದು ನೀವು. ಬೋಸ್ ಪಾಸ್ಟುಲೇಟ್ಸ್ 3 ಮಾರ್ಕ್ಸ್ ಏನಾದರೂ ಕೇಳಿದ್ರೆ ಪಾಯಿಂಟ್ ಸಿಂಪಲಾಗಿ ಬರಿಬೋದು. 3 points 3 marks, ಬಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಸೊ ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಹಿಯರ್ ದೇ ಆರ್ ಟೆಲ್ಲಿಂಗ್ ಅಬೌಟ್ ದ ಆಂಗ್ಯುಲರ್ ಮೊಮೆಂಟಮ್. ಆಂಗ್ಯುಲರ್ ಮೊಮೆಂಟಮ್ ಅಂದಾಗ ಮೊಮೆಂಟಮ್ ಅಂದರೆ ನಾರ್ಮಲಿ ಮಾಸ್ ಇಂಟು ವೆಲಾಸಿಟಿ ಅಬೌಟ್ ದ ಲೀನಿಯರ್ ಪಾತ್. ಇಫ್ ದೇಸ್ ಪಾರ್ಟಿಕಲ್ಸ್ ಆರ್ ರಿವಾಲ್ವಿಂಗ್ ಲೈಕ್ ದಿಸ್, ಎಲ್ ವಿ ವಿಲ್ ಕನ್ಸಿಡರ್ ಎಲ್ ಇಸ್ ಈಕ್ವಲ್ ಟು MVR. ನೆನಪಿರಲಿ ಇದು MVR ಆಂಗ್ಯುಲರ್ ಮೊಮೆಂಟಮ್, ಬಟ್ ಎಲ್ ಇಸ್ ಈಕ್ವಲ್ ಟು ಇಟ್ಸ್ ಆನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ NH by 2 pi. So this is the formula we are getting. So H normally constant value 6.600 10 to minus 34 joules second. So we will get finally. So thus the angular momentum L of the orbiting electron is quantized, and we will get the formula L is equal to NH by 2 pi. So this is the formula we got. E formula ತುಂಬಾನೇ ಇಂಪಾರ್ಟೆಂಟು. ಆಂಗ್ಯುಲರ್ ಮೊಮೆಂಟಮ್, ವಾಟ್ ಎವರ್ ದ ಆಂಗ್ಯುಲರ್ ಮೊಮೆಂಟಮ್ ಟ್ರೇಸ್ಡ್ ಬೈ ದಿಸ್ ಎಲೆಕ್ಟ್ರಾನ್. So usually we will measure with the integral multiple of the Planck's constant, and that is NH divided by 2 pi. ಸುಮ್ಮನೆ ಕಂಡುಹಿಡ್ದಿರಲ್ಲ, ತುಂಬ ಕಷ್ಟನೇ ಆಗಿರುತ್ತೆ. ಎನ್ನು ಹೆಚ್ಚು ನಮಗೆ ಓದೋಕ್ಕೆ ಈಸಿನೇ, ಆ ಕಂಡುಹಿಡೋಕೆ ಅಷ್ಟು ಈಸಿ ಆಗಿರಲ್ಲ. ಇರಲಿ. ಬೋಸ್ ಥರ್ಡ್ ಪಾಸ್ಟುಲೇಟ್ incorporated into atomic theory the early quantum concepts that had been developed by Planck and Einstein. ಪ್ಲ್ಯಾಂಕ್ ಮತ್ತು ಐನ್ಸ್ಟೀನ್ ಅವರು ಕಂಡುಹಿಡ್ಕೊಂಡಿರೋದ್ರಿಂದ. ಸೊ ನಾರ್ಮಲಿ ಫಾರ್ಮುಲಾಸ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. E is equal to h nu. h nu ಅಂದರೆ ಇನಿಷಿಯಲಿ ಫೈನಲ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಫಾರ್ಮುಲಾ ಇದೆ. It states that an electron might make a transition from one of its specified non-radiating orbits to another of lower energy. So usually ಏನಾಗುತ್ತೆ ಟ್ರಾನ್ಸಿಷನ್. ಸೊ ಸಮ್ ಎನರ್ಜಿ ಲೆವೆಲ್ಸ್ ವಿಲ್ ಬಿ ದೇರ್. ಡಯಾಗ್ರಾಮ್ ಇರುತ್ತೆ ಬಟ್ ಗೊತ್ತಿರಲಿ. ಸೊ ಯಾವುದೇ ಒಂದು ಟ್ರಾನ್ಸಿಷನ್ ಆಗುತ್ತೆ ಎನರ್ಜಿ ಲೆವೆಲ್, ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲು ಎಲೆಕ್ಟ್ರಾನು ಬೀಳ್ತಿದೆ ಅಂತ ಅರ್ಥ. ಟ್ರಾನ್ಸಿಷನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್, ದಟ್ ಇಸ್ one point. When it does so, a photon is emitted having energy equal to the energy difference between the initial and the final states. ಇದಕ್ಕೆ ಡಿಫ್ರೆನ್ಸ್ ತಗೊತೀವಿ. ಎನರ್ಜಿ ಈಸ್ ಈಕ್ವಲ್ ಟು -13.6 ಡಿವೈಡೆಡ್ ಬೈ n ಸ್ಕ್ವೇರ್ ಎನರ್ಜಿ ಫಾರ್ಮುಲಾ ಕೊಡ್ತೀವಿ ಮತ್ತೆ. ಬಟ್ ಯಾವುದೇ ಒಂದು ಹೈಯರ್ ಎನರ್ಜಿ ಲೆವೆಲ್ ಲೋ ಎನರ್ಜಿ ಲೆವೆಲ್ ತೊಗೊಂಡಾಗ ಅದು ಡಿಫ್ರೆನ್ಸ್ ತೊಗೊತೀವಿ ಅಂದ್ಕೊಳ್ಳಿ. ಆ ಡಿಫ್ರೆನ್ಸ್ ಅಷ್ಟು ಎನರ್ಜಿ ಫೋಟಾನ್ ಮುಖಾಂತರ ರಿಲೀಸ್ ಆಗುತ್ತೆ. ಸೊ ದಟ್ ಫೋಟಾನ್ ವಿ ವಿಲ್ ಟೇಕ್ ಲೈಕ್ ದಿಸ್. ದಟ್ ಫೋಟಾನ್ ಈಸ್ ಲಿಬರೇಟಿಂಗ್ ಇನ್ ದಿಸ್ ಫಾರ್ಮ್ ಫೋಟಾನ್ಸ್. ಅದು ಡಿಫ್ರೆನ್ಸ್ ಇರುತ್ತೆ E2 minus E1. ಇಫ್ ಯು ಕನ್ಸಿಡರ್ ದಿಸ್ ಇಸ್ ದ ಎನರ್ಜಿ ಲೆವೆಲ್ E2 ಆ್ಯಂಡ್ ದಿಸ್ ಯು ಕನ್ಸಿಡರ್ E1. ಈ ಎನರ್ಜಿ ಡಿಫ್ರೆನ್ಸ್ ತೊಗೊತೀವಲ್ಲ, ಆ ಡಿಫ್ರೆನ್ಸ್ ಅಷ್ಟು ಫೋಟಾನ್ಸ್ ಅಷ್ಟು ರಿಲೀಸ್ ಆಗ್ತಿರುತ್ತೆ. ಸೊ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ವೆನ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಹೈ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್, ಇಟ್ ಎಮಿಟ್ಸ್ photons. The frequency of the emitted photon is then given by normally frequency h nu is equal to EI minus EF. Initial energy minus final energy. Normally final minus alva, but final illi ಏನಾಗ್ತಿದೆ initial ಬರ್ತಿದೆ, ಅದಕ್ಕೆ EI. So okay. So where EI and EF are the energies of the initial and final states, and EI greater than EF. ಇಲ್ಲಿ ನಾರ್ಮಲ್ ಆಗಿ EI greater than ಅಂತ ತಗೊಂತಿದ್ದೀವಿ. The radius of nth possible orbit thus found is. So nth orbit ರೇಡಿಯಸ್ ಫಾರ್ಮುಲಾ ಡೈರೆಕ್ಟಾಗಿ ತೊಗೊತೀವಿ. ಡಿರೈವ್ ಮಾಡಬೇಕು ಅಂದರೆ
ಜನರಲ್ ಫಾರ್ಮುಲಾ ಸೆಂಟ್ರಿಪಿಟಲ್ ಫೋರ್ಸು ಮತ್ತು ಕೂಲಂಬಿಕ್ ಫೋರ್ಸಿಂದ ತೊಗೊತೀವಿ. ಬಟ್ ಬೇಡ, ಕನ್ಫ್ಯೂಸ್ ಮಾಡೋದು ಬೇಡ ನಿಮಗೂ. ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಲಾನ್ ನಾಟ್ ಬೈ ಪೈ ಎಮ್ ಝೆಡ್ ಇ ಸ್ಕ್ವೇರ್. ಫಾರ್ ಹೈಡ್ರೋಜನ್ ಆಟಮ್ ವಿ ವಿಲ್ ಟೇಕ್ ಝೆಡ್ ಈಸ್ ಈಕ್ವಲ್ ಟು 1 ಓನ್ಲಿ. ಸೊ ಇದೇ ರೀತಿ ವಿ ಕೂಡ ಆಲ್ರೆಡಿ ಫಾರ್ಮುಲಾ ಬಂದಿದೆ. ಸೊ ಇಷ್ಟು ಆದಮೇಲೆ ಟೋಟಲ್ ಎನರ್ಜಿ ಕೂಡ ಫಾರ್ಮುಲಾ ತೊಗೊಬೋದು. ಆಲ್ರೆಡಿ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಕಂಡಿಟ್ಕೊಂಡಿದ್ವಿ. ಬಟ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಅಂತ ತೊಗೊಂಡಾಗ ಸ್ವಲ್ಪ ಮಾಡಿಫಿಕೇಶನ್ ಸ್ವಲ್ಪನೇ ಇರುತ್ತೆ. ಸೊ ಇ ಈಸ್ ಈಕ್ವಲ್ ಟು ಮೈನಸ್ ಎಮ್ ಇ ಪವರ್ 4 ಡಿವೈಡೆಡ್ ಬೈ 8 ಎಪ್ಸಲಾನ್ ಪೈ ಇಲ್ಲ ಇಲ್ಲಿ, 8 ಎಪ್ಸಲಾನ್ ನಾಟ್ ಸ್ಕ್ವೇರ್ 8 ಎಪ್ಸಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್. ಸೊ ಝೆಡ್ ಏನಾದರೂ ಬಂತು ಅಂದರೆ ಇಲ್ಲಿ ಝೆಡ್ ಸ್ಕ್ವೇರ್ ಬರುತ್ತೆ ಅಷ್ಟೇ. ಝೆಡ್ ಸ್ಕ್ವೇರ್ ಇ ಪವರ್ 4 ಮೈನಸ್ ಎಮ್ ಇ ಪವರ್ 4 8 ಎಪ್ಸಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್. ಓಕೆ, ಸೊ ಇಷ್ಟು ಫಾರ್ಮುಲಾ ಆದಮೇಲೆ ಮೈನಸ್ ಎಮ್ ಇ ಪವರ್ 4 8 ಎಪ್ಸಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು ಎಮ್ ಕಾನ್ಸ್ಟೆಂಟು, ಇ ಕಾನ್ಸ್ಟೆಂಟ್, ಎಪ್ಸಲಾನ್ ನಾಟ್ ಕಾನ್ಸ್ಟೆಂಟು, ಎಚ್ ಸ್ಕ್ವೇರ್ ಕಾನ್ಸ್ಟೆಂಟ್, ಎನ್ ವಿಲ್ ಬಿ ಡಿಪೆಂಡ್ಸ್ ಆನ್ ಇಟ್ಸ್ ನಂಬರ್ ಆಫ್ ದಿ ಎನರ್ಜೀಸ್ ವಿಚ್ ಎನರ್ಜಿ ಲೆವೆಲ್ ವಿ ಆರ್ ಕನ್ಸಿಡರಿಂಗ್. ಇ ಎನ್ ಈಸ್ ಈಕ್ವಲ್ ಟು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ -13.6 ಎನ್ ಸ್ಕ್ವೇರ್ ಅಲ್ವಾ, ಎನ್ ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್ ಬಂದಿರುತ್ತೆ. ಫಸ್ಟ್ ಆರ್ಬಿಟ್ ಅಂದಾಗ E1 ತೊಗೊತೀವಿ 1 ಸಿಗುತ್ತೆ. ಸೆಕೆಂಡ್ ಆರ್ಬಿಟ್ ಅಂದಾಗ E2 ತೊಗೊತೀವಿ 2 ಸ್ಕ್ವೇರ್ ಆಗುತ್ತೆ. ಸೊ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ಗೆ ಈ ರೀತಿ ಫಾರ್ಮುಲಾ, ಜನರಲ್ ಫಾರ್ಮುಲಾ ಇದೆ. ಯಾಕಂದರೆ -13.6 ಹೆಂಗೆ ಬಂತು, ಎಮ್ ಎಲ್ಲ ಕಾನ್ಸ್ಟೆಂಟ್ ಇದ್ದಾವೆ. ಎನ್ ಈಸ್ ಓನ್ಲಿ ವೇರಿಂಗ್ ಡಿಪೆಂಡ್ಸ್ ಆನ್ ಇಟ್ಸ್ ಎನರ್ಜಿ ಲೆವೆಲ್. ಓಕೆ, ಸೊ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಅಬೌಟ್ ದ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಿ ಸ್ಟೇಷನರಿ ಸ್ಟೇಟ್ಸ್ ಆಫ್ ದಿ ಹೈಡ್ರೋಜನ್ ಆಟಮ್. ಈ ಫಾರ್ಮುಲಾಸ್ ಬೇಸ್ ಇಟ್ಕೊಂಡೆ ಕೇಸ್ನಲ್ಲಿ ಕ್ವಶನ್ಸ್ ಕೇಳೋದು. ಫಾರ್ಮುಲಾಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಓಕೆ ಅಲ್ವಾ? ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ. ಎಲ್ಲ ಈ ಚಾಪ್ಟರ್ಲೆಲ್ಲ ಫುಲ್ಲು ಇದೇ ಥರ ಇದೆ. ಥಿಯರಿ ಸ್ವಲ್ಪ ಕಾನ್ಸೆಪ್ಟ್ಸು, ಮಾಡಲ್ ಹೆಂಗೆ ಬಂದಿದೆ, ಅದರ ಲಿಮಿಟೇಷನ್ಸ್ ಏನಿದೆ, ಸೊ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಮಾರ್ಕ್ಸ್ ತೊಗೊಬೋದು. ಸೊ ದಿಸ್ ಥಿಯರಿ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಹೈಡ್ರೋಜನ್ ಆಟಮ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್. ಈ ಪ್ರಾಬ್ಲಮ್ ಇದೆ, ಈ ಲಿಮಿಟೇಷನ್ಸ್ ಏನು ಅಂದರೆ ಹೈಡ್ರೋಜನ್ ಆಟಮ್ ಅದಕ್ಕೆ ಸಿಮಿಲರ್ ಆಗಿತ್ತು ಅಂದರೆ ಏನಾದರೂ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿ ಹೀಲಿಯಂ ಆಟಮ್ ಏನಾದರೂ ಹೈಡ್ರೋಜನ್ ಫಾರ್ಮಿಗೆ ತೊಗೊಂಬಂದರೆ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಬೇರೆ ಆಟಮ್ಸ್ಗೆಲ್ಲ ಅಪ್ಲಿಕೇಬಲ್ ಆಗ್ತಿಲ್ಲ. ಸೊ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಸ್ಪೆಕ್ಟ್ರಲ್ ಸೀರೀಸ್. ಆ ಸ್ಪೆಕ್ಟ್ರಲ್ ಸೀರೀಸ್ ಏನು ಬಂದಿರುತ್ತೆ ಅದು ಇಂಟೆನ್ಸಿಟಿ ಈ ಮಾಡಲಿಂದ ಕಂಡುಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಎಲಿಪ್ಟಿಕಲ್ ಆರ್ಬಿಟ್ಸ್ ಆಫ್ ದಿ ಎಲೆಕ್ಟ್ರಾನ್ಸ್. ಎಲಿಪ್ಟಿಕಲ್ ಆರ್ಬಿಟ್ಸ್ ಆ್ಯಕ್ಚುಲಿ ಸರ್ಕ್ಯುಲರ್ ಫಾರ್ಮಲ್ಲಿ ಅಂತ ತೊಗೊತಾರೆ. ಬಟ್ ಎಲಿಪ್ಟಿಕಲ್ ಆರ್ಬಿಟ್ಸಲ್ಲಿ ಡಿಫ್ರೆಂಟ್ ಜಿಗ್ಜಾಗ್ ಪಾತಲ್ಲಿ ಮೂವ್ ಆಗ್ತಿರೋದು, ಅದು ಡೀಪ್ರಾಗ್ಲಿ ಕೊಡೋದು. ಬಟ್ ಎಲಿಪ್ಟಿಕಲ್ ಪಾತ್ಸ್ ಅನ್ನೋದು ಇವ್ರು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಇಲ್ಲಿ. ಸೊ ದೋಸ್ ಆರ್ ಲಿಮಿಟೇಷನ್ಸ್. ಎನರ್ಜಿ ಲೆವೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಲ್ವ, ದೋಸ್ ಆರ್ ದಿ ಎನರ್ಜಿ ಲೆವೆಲ್ಸ್. So we'll see some of the points. The energy of an atom is the least largest negative value when its electron is revolving in an orbit closest to the nucleus. So ಯಾವುದೇ ಒಂದು electrons revolve, those are the closest. N is equal to 1 for n is equal to 2, 3 like that. The absolute value of the energy E is smaller. Hence the energy is progressively larger in the outer orbits. ಸೊ ಫಸ್ಟ್ ಎನರ್ಜಿ ಲೆವೆಲ್ಗೆ ನಾವು ನಾರ್ಮಲಿ ಕನ್ಸಿಡರ್ ಮಾಡಿದ್ರೆ ಬೇರೆ ಎನರ್ಜಿ ಲೆವೆಲ್ಸ್ ನೆಗೆಟಿವ್ನಲ್ಲಿ ತೊಗೊತಿರೋದ್ರಿಂದ ಜಾಸ್ತಿ ಇದೆ ಅಂತ ಹೇಳ್ತಿದ್ವಿ. ಇಟ್ ಈಸ್ ಗೋಯಿಂಗ್ ನಿಯರ್ ಟು 0, ಇಟ್ಸ್ ಇನ್ಕ್ರೀಸಿಂಗ್. ನೆಗೆಟಿವ್ ಅಂತ ಕನ್ಸಿಡರ್ ಇಟ್ಸ್ ಬೌಂಡಿಂಗ್ ಮೀನ್ಸ್ ಫಸ್ಟ್ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿದೆ ಅಂತ ಅರ್ಥ. ದಟ್ ನೆಗೆಟಿವ್ ರೆಪ್ರೆಸೆಂಟ್ಸ್ ಲೈಕ್ ದಟ್. ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ದ ಲೋಯೆಸ್ಟ್ ಸ್ಟೇಟ್ ಆಫ್ ದಿ ಆಟಮ್ ಕಾಲ್ಡ್ ದ ಗ್ರೌಂಡ್ ಸ್ಟೇಟ್ ಈಸ್ ದಟ್ ಆಫ್ ದಿ ಲೋಯೆಸ್ಟ್ ಎನರ್ಜಿ ವಿತ್ ದ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದ ಆರ್ಬಿಟ್ ಆಫ್ ಸ್ಮಾಲೆಸ್ಟ್ ರೇಡಿಯಸ್, ದ ಬೋರ್ ರೇಡಿಯಸ್ A0. ಸೊ ಯೂಶಲಿ ಬೋರ್ ರೇಡಿಯಸ್ಗೆ ಏನು ರೇಡಿಯಸ್ ತೊಗೊತಿದ್ದೀವೋ ಯಾವುದೇ ಒಂದು ಎನರ್ಜಿ ಲೆವೆಲ್ ಕನ್ಸಿಡರ್ ಮಾಡಿದಾಗ ಲೋಯೆಸ್ಟ್ ಲೆವೆಲ್ಗೆ ನಾರ್ಮಲಿ A0 ಅಂತ ತೊಗೊತಿದ್ದೀವಿ. ಲೋಯೆಸ್ಟ್ ಥಿಂಗ್ ಬೋರ್ ರೇಡಿಯಸ್. ದ ಎನರ್ಜಿ ಆಫ್ ಸ್ಟೇಟ್ N is equal to 1. E1 ಈಸ್ ಫಸ್ಟ್ ಎನರ್ಜಿ ಸ್ಟೇಟ್ಗೆ N is equal to ಗ್ರೌಂಡ್ ಸ್ಟೇಟ್ ಅಂತ ತೊಗೊಂಡ್ರೆ E1 E0 ತೊಗೊಂಬಾರ್ದಿಲ್ಲಿ. ಸೊ -13.6 electron volt. Therefore the minimum energy required to free the electron from the ground state of the hydrogen atom is 13.6 electron volt. What is this? ಎಲ್ಲಿ ಓದಿದ್ದೀರಾ ಇದನ್ನು? ಅಯೋನೈಸೇಷನ್ ಎನರ್ಜಿ ಅಂತ ಕೆಮಿಸ್ಟ್ರಿಲಿ ಓದಿದ್ದೀರಾ. ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಲಿಬರೇಟ್ ಅನ್ ಎಲೆಕ್ಟ್ರಾನ್ ಫ್ರಮ್ ದಿ ಮೆಟಲ್ ಸರ್ಫೇಸ್. ಸೊ ಅದನ್ನೇ ಇಷ್ಟು ಮಿನಿಮಮ್ ಎನರ್ಜಿ ಬೇಕಿರೋದ್ರಿಂದ ಅದನ್ನು ನಾವು ಅಯೋನೈಸೇಷನ್ ಎನರ್ಜಿ ಅಂತ ತೊಗೊತೀವಿ. ಓಕೆ ಅಲ್ವಾ? ಅಟ್ ರೂಮ್ ಟೆಂಪರೇಚರ್ ಮೋಸ್ಟ್ ಆಫ್ ದಿ ಹೈಡ್ರೋಜನ್ ಆಟಮ್ಸ್ ಆರ್ ಇನ್ ಗ್ರೌಂಡ್ ಸ್ಟೇಟ್. ರೂಮ್ ಟೆಂಪರೇಚರಲ್ಲಿ ಹೈಡ್ರೋಜನ್ ಆಟಮ್ಸಲ್ಲಿ ಯೂಶಲಿ ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೆ. ಓಕೆ. So when a hydrogen atom receives energy by processes such as electron collisions, the atom may acquire sufficient energy to raise the electron to higher energy states. So higher energy states go ಬೇಕು ಅಂದರೆ
ಸೊ ಎನರ್ಜಿ ಬೈ ಪ್ರೊಸೆಸಸ್ ಸಚ್ ಆಸ್ ಎಲೆಕ್ಟ್ರಾನ್ ಕೊಲಿಜನ್ಸ್ ದ ಆಟಮ್ ಮೇ ಅಕ್ವೈರ್ ಸಫಿಷಿಯೆಂಟ್ ಎನರ್ಜಿ. ಅದು ಸಫಿಷಿಯೆಂಟ್ ಎನರ್ಜಿಗೆ ಬಂದರೆ ಮಾತ್ರನೇ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೈಯರ್ ಎನರ್ಜಿ ಲೆವೆಲ್ಸ್ಗೆ ಹೋಗುತ್ತೆ. ಲೋಯರ್ ಎನರ್ಜಿ ಲೆವೆಲ್ಸ್ ಟು ಹೈಯರ್ ಎನರ್ಜಿ ಲೆವೆಲ್ಸ್ ದ ಫಾರ್ಮ್ ಆಫ್ ಫೋಟಾನ್ಸ್ ಓನ್ಲಿ. ದ ಆಟಮ್ ಈಸ್ ದೆನ್ ಸೆಟ್ ಟು ಬಿ ಇನ್ ಆ್ಯನ್ ಎಕ್ಸೈಟೆಡ್ ಸ್ಟೇಟ್. ಯಾವುದೇ ಒಂದು ಎಲೆಕ್ಟ್ರಾನು ಲೋಯರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗಿ ಅದನ್ನು ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಓಕೆ ಅಲ್ವಾ? ಇವತ್ತು ಯಾರಾದರೂ ನೋಡಿದಾಗ ಫ್ರೆಂಡ್ ತುಂಬ ಎಕ್ಸೈಟ್ ಆಗಿದ್ದಾನೆ ಅಂತೀವಲ್ಲ, ಸೊ ಮೇ ಬಿ ಸ್ವಲ್ಪ ಫುಡ್ ಇಲ್ಲ ಏನೋ ಜೋಶ್ ಬಂದಿರುತ್ತೆ ಅವ್ರಿಗೆ, ಹಂಗೆ ಅದೇ ರೀತಿ. ದ ಲೈನ್ ಸ್ಪೆಕ್ಟ್ರಾ ಆಫ್ ದಿ ಹೈಡ್ರೋಜನ್ ಆಟಮ್. ಸೊ ಅಕಾರ್ಡಿಂಗ್ ಟು ದ ಥರ್ಡ್ ಪಾಸ್ಟುಲೇಟ್ ಆಲ್ರೆಡಿ ಓದಿದ್ವಿ ಅವಾಗೆ, ಬೋರ್ಸ್ ಮಾಡೆಲ್. When an atom makes a transition from the higher energy state with the quantum number n1 to the lower energy state with the quantum number nf, so nf less than ni, keep in that nf less than ni, the difference of energy is carried away by a photon of frequency nu if such that, so we will get the similar formula h nu if, that is a nu not v, h nu if is equal to eni minus enf. So energy of the nth about the initial and about the energy of the nth about final. So we are considered like that. So formula, don't forget this one. This is the only formula you need to remember here. So next, de Broglie's explanation of Bohr's second postulate of quantization. Of all the postulates Bohr made in his model of the atom, perhaps the most puzzling in his second postulate, it states that the angular momentum of the electron orbiting around the nucleus is quantized. Ln is equal to nh by 2 pi, n is equal to 1 2 3 4 ಈ ರೀತಿ. ಸೊ ಈ ಫಾರ್ಮುಲಾ ತೊಗೊಂಡಿದ್ದೀವಿ ಬೋಸ್ ಪಾಸ್ಟುಲೇಟಿಂದಾನೆ. ಫಸ್ಟ್ ಥರ್ಡ್ ಪಾಸ್ಟುಲೇಟ್ ತೊಗೊಂಡ್ವಿ. ಇವಾಗ ಸೆಕೆಂಡ್ ಪಾಸ್ಟುಲೇಟಿಂದ ಆ್ಯಂಗುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು NH by 2 pi ಈ ಫಾರ್ಮುಲಾ ತೊಗೊಂಡ್ವಿ. ಸೊ ಇದ್ರ ಬೇಸ್ಡಾಗಿ ಒಂದು ಸ್ಮಾಲ್ ಡಿರೈವೇಷನ್ ಇದೆ. ಯಾಕೆಂದರೆ ಜಿಗ್ಜ್ಯಾಗ್ ಪಾತ್ ಇರುತ್ತೆ. ಯಾವುದೇ ಒಂದು ನ್ಯೂಕ್ಲಿಯಸ್ ಅದು ಸುತ್ತ ಎಲೆಕ್ಟ್ರಾನ್ಸು ನಾಟ್ ಓನ್ಲಿ ಹ್ಯಾವಿಂಗ್ ದ ಪಾರ್ಟಿಕಲ್ ನೇಚರ್, ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ದ ವೇವ್ ನೇಚರ್. ಸೊ ಅದನ್ನೇ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಇದೆ, ನೋಡೋಣ. ವಿ ಆರ್ ಅಟ್ ದಿ ಎಂಡ್, ಡೋಂಟ್ ವರಿ. ಥಿಯರಿ ಪಾರ್ಟು NCERT ಎಕ್ಸಸೈಸಸ್ ಇರುತ್ತೆ. ಸೊ 2 pi RN ನಾರ್ಮಲಿ ಒಂದು ಆ್ಯಂಗ್ಯುಲರ್ ಮೊಮೆಂಟಮ್ ಸರ್ಕ್ಯುಲರ್ ತೊಗೊತಿರೋದ್ರಿಂದ 2 pi RN. ಸೊ ಜೊತೆಯಲ್ಲಿ ವೇವ್ ಲೆಂತ್, ವೇವ್ ನೇಚರ್ ಅದನ್ನು ಹೇಳಿದ್ದು. ಸೊ ದೀಸ್ ಎಲೆಕ್ಟ್ರಾನ್ಸ್ ವಾಟ್ ಎವರ್ ರಿವಾಲ್ವಿಂಗ್ ಇನ್ ಆನ್ ಆರ್ಬಿಟ್ಸ್ ನಾಟ್ ಓನ್ಲಿ ಹ್ಯಾವಿಂಗ್ ದ ಪಾರ್ಟಿಕಲ್ ನೇಚರ್, ಇಸ್ ಆಲ್ಸೋ ಹ್ಯಾವಿಂಗ್ ದ ವೇವ್ ನೇಚರ್. ಸೊ ಅದನ್ನು ಕನ್ಸಿಡರ್ ಮಾಡಿದಾಗ 2 pi RN is equal to n lambda. ಸೊ ಲ್ಯಾಂಬ್ಡಾ is equal to ಪ್ರೀವಿಯಸ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ಕಲ್ತ್ಕೊಂಡಿದ್ದೀವಿ. ಲ್ಯಾಂಬ್ಡಾ is equal to h divided by m vn, nth ಆರ್ಬಿಟ್, ನಾರ್ಮಲಿ ವೆಲಾಸಿಟಿ ಅಂತ ತಿಳ್ಕೊಬೋದು. ಸೊ ಲ್ಯಾಂಬ್ಡಾ ಗೊತ್ತಿದೆ. ಸೊ 2 pi RN is equal to n ಇಂಟು ಲ್ಯಾಂಬ್ಡಾ ಅಂದಾಗ h divided by m vn. ಸೊ ಎಮ್ ವಿ ಎನ್ ಆ ಕಡೆ ಕಳಿಸ್ಕೊಂಡಾಗ ಓಕೆ, ಎಮ್ ವಿ ಈ ಕಡೆ ಕಳಿಸ್ಕೊತೀನಿ, 2 pi ಆ ಕಡೆ ಕಳಿಸ್ಕೊತೀನಿ, NH divided by 2 pi ಅಲ್ವಾ. ಸೊ RN ಇದೆ. ಸೊ ದಿಸ್ ಆರ್ ಎಮ್ ವಿ ಎನ್ RN. ಏನದು ಎಮ್ ವಿ ಆರ್? ಎಮ್ ವಿ ಆರ್ ಈಸ್ ನಥಿಂಗ್ ಬಟ್ ಎಲ್ ಓನ್ಲಿ. ಸೊ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ್ಯಂಗುಲರ್ ಮೊಮೆಂಟಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ ಇಸ್ ಈಕ್ವಲ್ ಟು NH divided by 2 pi. Bohr's second postulate and n is equal to 1 2 3, we got this same relation. So like this we will solve small calculation in ನೆನಪಲ್ ಇರಲಿ. So why should the angular momentum have only those values that are integral multiples of h by 2 pi? h by 2 pi ಇದು. ಸೊ ಆ್ಯಂಗುಲರ್ ಮೊಮೆಂಟಮ್ ಯಾಕೆ ಇಂಟಿಗ್ರಲ್ ಮಲ್ಟಿಪಲ್ಲೇ ಇದೆ? ಸೊ ದಟ್ ಇಸ್ ಒನ್ ಮೋರ್ ಕ್ವಶನ್ ಯೂಶಲಿ ವಿ ವಿಲ್ ಗೆಟ್. The French physicist Louis de Broglie explained this puzzle in 1923, 10 years after Bohr proposed his model. ಸೊ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಏಕೆ h by 2 pi ಆಗುತ್ತೆ ಅಂತ. ಯೂಶಲಿ ಒಂದು ಸರ್ಕ್ಯುಲರ್ ಫಾರ್ಮಲ್ಲಿ ರೊಟೇಟ್ ಆಗ್ತಿದೆ ಅಂದಾಗ ಸೊ 2 pi r ತೊಗೊತೀವಲ್ವಾ, ಆ 2 pi r ಇಟ್ ಡಿಪೆಂಡ್ಸ್ ಆನ್ ಮೈನ್ಲಿ ಅಬೌಟ್ ದ ವೇವ್ ನೇಚರ್ ಓನ್ಲಿ. ಸೊ ದಟ್ ಈಸ್ ಅಬೌಟ್ ದ n ಲ್ಯಾಂಬ್ಡಾ ಇಂಟಿಗ್ರಲ್ ಮಲ್ಟಿಪಲ್. ಸೊ n ನಂಬರ್ ಆಫ್ ಪಾರ್ಟಿಕಲ್ಸ್ ನಾರ್ಮಲಿ. ಸೊ ಈ ರೀತಿ ಜಿಗ್ಜ್ಯಾಗ್ ಪಾತಲ್ಲಿ ಇರುತ್ತೆ. ಸೊ ಯಾವುದೇ ಒಂದು ನ್ಯೂಕ್ಲಿಯಸ್ ಕನ್ಸಿಡರ್ ಮಾಡಿದಾಗ ರೇಡಿಯಸ್ ಸ್ಮಾಲರ್ ಇರುತ್ತೆ, ಬಟ್ ಈ ಪಾರ್ಟಿಕಲ್ಲು ಈ ಜಿಗ್ಜ್ಯಾಗ್ ಪಾತಲ್ಲಿ ಈ ರೀತಿ ರೊಟೇಟ್ ಆಗ್ತಿರುತ್ತೆ. ಆ ಜಿಗ್ಜ್ಯಾಗ್ ಪಾತ್ ಇರೋದಕ್ಕೇ 2 pi r is equal to n ಲ್ಯಾಂಬ್ಡಾ ತೊಗೊಂಡು ಪ್ರೂವ್ ಮಾಡ್ತಾರೆ ಅವರು. ಆ ಕ್ವಶನ್ ಅರೈಸ್ ಆಗಿರೋದ್ರಿಂದ ಯಾಕದು ಅಂತ. ಸೊ ದ ಡಿ ಬ್ರಾಗ್ಲಿಸ್ ಹೈಪೋಥಿಸಿಸ್ ದಟ್ material particles such as electrons also have a wave nature. So these particles, it is also having a wave nature. C. J. Davison and L. H. German later experimentally verified the wave nature of electrons in 1927. ಓಕೆ, ಇವರಿಬ್ಬರು ಸೇರ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ವೇವ್ ನೇಚರನ್ನು ಕನ್ಫರ್ಮ್ ಮಾಡ್ತಾರೆ, ಎಲೆಕ್ಟ್ರಾನ್ಸ್ ವೇವ್ ನೇಚರ್ ಇದೆ ಅಂತ.
ಲೂಯಿಸ್ ಡಿ ಬ್ರಾಗ್ಲಿ ಸುಮ್ಮನೆ ಯಾರೂ ಅಗ್ರಿ ಮಾಡೋಕ್ಕಾಗಲ್ಲ, ಏನಾದರೂ ಎಕ್ಸ್ಪೆರಿಮೆಂಟ್ ಪ್ರೂವ್ ಆದಮೇಲೆ ಅಗ್ರಿ ಆಗುತ್ತೆ. ಸೊ ಲೂಯಿಸ್ ಡಿ ಬ್ರಾಗ್ಲಿ ಆರ್ಗ್ಯೂಡ್ ದಟ್ ದ ಎಲೆಕ್ಟ್ರಾನ್ ಇನ್ ಇಟ್ಸ್ ಸರ್ಕ್ಯುಲರ್ ಆರ್ಬಿಟ್ ಆಸ್ ಪ್ರಪೋಸ್ಡ್ ಬೈ ಬೋರ್ ಮಸ್ಟ್ ಬಿ ಸೀನ್ ಆಸ್ ಎ ಪಾರ್ಟಿಕಲ್ ವೇವ್. ಪಾರ್ಟಿಕಲ್ಲು ವೇವು ಎರಡೂ ಇದೆ, ಅದನ್ನೇ ಅವರು ಮೆನ್ಷನ್ ಮಾಡ್ತಾರೆ ಲೂಯಿಸ್ ಡಿ ಬ್ರಾಗ್ಲಿ ಅವರು. ಇವರು ಬಂದ ಮೇಲೇ ಒಂದು ಎರನೇ ಚೇಂಜ್ ಆಗುತ್ತೆ. ಓನ್ಲಿ ಪಾರ್ಟಿಕಲ್ ವೇವ್ ನೇಚರ್ ಇದೆ ಅಂದಾಗ, ಈವನ್ ನಮ್ಮ ಲೈಟಿಂದ ಬರ್ತಿರೋದು ಕೂಡ ದೋಸ್ ಪಾರ್ಟಿಕಲ್ಸ್ ವಿಲ್ ಕನ್ಸಿಡರ್ ದ ಫೋಟಾನ್ಸ್ ಅಂದಾಗ, ಕ್ವಾಂಟಾ ಅಂದಾಗ ಆ ಪಾರ್ಟಿಕಲ್ಸ್ಗೂ ಕೂಡ ವೇವ್ ನೇಚರ್ ಇದೆ. ಲಾಸ್ಟ್ ಚಾಪ್ಟರಲ್ಲಿ ನೋಡಿದ್ದೀವಿ ಡ್ಯುಯಲ್ ನೇಚರ್ ಆಫ್ ಲೈಟ್, ಡ್ಯುಯಲ್ ನೇಚರ್. ಇನ್ ಅನಾಲಜಿ ಟು ವೇವ್ಸ್ ಟ್ರಾವೆಲಿಂಗ್ ಆನ್ ಎ ಸ್ಟ್ರಿಂಗ್, ಪಾರ್ಟಿಕಲ್ ವೇವ್ಸ್ ಟು ಕ್ಯಾನ್ ಲೀಡ್ ಟು ಸ್ಟ್ಯಾಂಡಿಂಗ್ ವೇವ್ಸ್ ಅಂಡರ್ ರೆಸನೆಂಟ್ ಕಂಡೀಷನ್ಸ್. ಸೊ ನಾರ್ಮಲಿ ಒಂದು ಕಂಡೀಷನ್ಸಲ್ಲಿ ಲೆಡ್ ತೊಗೊಂಡಾಗ ವೇವ್ಸ್ ಟ್ರಾವೆಲಿಂಗ್ ಆಗ್ತದೆ. ಈ ಫಾರ್ಮೇಟಲ್ಲೇ ಪಾರ್ಟಿಕಲ್ ನೇಚರು ವೇವ್ ನೇಚರ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಅಬೌಟ್ ದ ಸಮ್ ಕಂಡೀಷನ್ಸ್. ವಿ ನೋ ದಟ್ ವೆನ್ ಎ ಸ್ಟ್ರಿಂಗ್ ಈಸ್ ಪ್ಲಗ್ಡ್ ಎ ವ್ಯಾಸ್ಟ್ ನಂಬರ್ ಆಫ್ ವೇವ್ಲೆಂತ್ಸ್ ಆರ್ ಎಕ್ಸೈಟೆಡ್. ಒಂದು ನಾರ್ಮಲಿ ಸ್ಟ್ರಿಂಗ್ ಇರ್ತಾರೆ, ಹಿಂಗೆ ಟೈ ಮಾಡಿದಾಗ ಲ್ಯಾಬಲ್ಲಿ ನೋಡಿರ್ತಾರೆ, ಅದು ಹಿಂಗೆ ಪ್ಲಂಗ್ ಮಾಡಿದಾಗ ಏನಾಗುತ್ತೆ, ಅದು ವೈಬ್ರೇಟ್ಸ್ ಆಗುತ್ತೆ. ಸೊ ಇಟ್ ಈಸ್ ದ ಲೈಕ್ ಫಾರ್ಮ್ ಆಫ್ ವೇವ್ಲೆನ್ಸ್ ಓನ್ಲಿ. However, only those wavelengths survive which have nodes at the ends and form the standing wave in the string. ಸೊ ಒಂದು ಎಂಡಲ್ಲಿ ಏನು ತಗೊಂಡು ಅದು ನೋಟ್ಸ್ ಅಂತ ತಗೊಂಡಾಗ ಈ ರೀತಿ ಸ್ಟ್ರಿಂಗ್ ಆಗ್ತಿರುತ್ತಲ್ಲ, ನೋಟ್ಸ್ ಅಲ್ಲಲ್ಲಿ ಫಾರ್ಮ್ ಆಗ್ತಿರುತ್ತೆ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಇಲ್ಲಾಂದರೆ ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು ವೀಡಿಯೋ ನೋಡಿ. ಸೊ ಅಬೌಟ್ ದ ವೇವ್ಸ್ ಕ್ರಿಯೇಟೆಡ್ ಬೈ ದ ಸ್ಟ್ರಿಂಗ್. ಸೊ ಇಟ್ ಮೀನ್ಸ್ ದಟ್ ಇನ್ ಎ ಸ್ಟ್ರಿಂಗ್ ಸ್ಟ್ಯಾಂಡಿಂಗ್ ವೇವ್ಸ್ ಆರ್ ಫಾರ್ಮ್ಡ್ ವೆನ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ವೇವ್ ಡೌನ್ ದ ಸ್ಟ್ರಿಂಗ್ ಅಂಡ್ ಬ್ಯಾಕ್ ಈಸ್ 1 wavelength, 2 wavelengths or any integral number of wavelengths. ನಾವು ಡಿಫ್ರೆಂಟಾಗಿ ಪ್ಲಂಗ್ ಮಾಡಿದಾಗ ವೇವ್ಲೆಂತ್ ಫಾರ್ಮ್ ಆಗುತ್ತೆ, ಬಟ್ ಬರ್ತಾ ನಾರ್ಮಲಿ ಇಟ್ ವಿಲ್ ಕಮ್ ಟು ದ ರೆಸ್ಟ್ ಪೊಸಿಷನ್ ಓನ್ಲಿ. ಸೊ ಡಿಫ್ರೆಂಟ್ ವೇವ್ಲೆಂತ್ಸ್ ಆರ್ ಪ್ರೊಡ್ಯೂಸಿಂಗ್. ಸೊ ದಟ್ ಇಸ್ ದ ಥಿಂಗ್. ವೇವ್ಸ್ ವಿತ್ ಅದರ್ ವೇವ್ಲೆಂತ್ಸ್ interfere with themselves upon reflection and their amplitudes quickly drop to 0. ಸೊ ಅದನ್ನೇ ಹೇಳಿದ್ದು, ಯಾವುದೇ ಒಂದು ಸ್ಟ್ರಿಂಗ್ ತಗೊಂಡಾಗ, ಸೊ ಈ ಸ್ಟ್ರಿಂಗ್ ತೊಗೊತೀವಿ, ಈ ಥರ ಪ್ಲಂಗ್ ಮಾಡಿದಾಗ ಏನಾಗುತ್ತೆ, ವೇವ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ವೇವ್ಸ್ ಈ ರೀತಿ ಬರುತ್ತೆ ಅಂದ್ಕೊಳ್ಳಿ. ಸೊ ಈ ರೀತಿ ನೋಟ್ಸ್ ಯಾವ ರೀತಿ ತೊಗೊಂಡಾಗ ಡಿಫ್ರೆಂಟ್ ಫಾರ್ಮ್ ಆಫ್ ವೇವ್ಲೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಫೈನಲಿ ದಿಸ್ ಇಸ್ ಅಬೌಟ್ ದ ಆಂಪ್ಲಿಟ್ಯೂಡ್. ಮ್ಯಾಕ್ಸಿಮಮ್ ಇರೋದು ಹಂಗೆ ವೇವ್ಲೆನ್ಸ್ ಕ್ರಿಯೇಟ್ ಮಾಡಿ ಫೈನಲಿ ಇಟ್ ವಿಲ್ ಕಮ್ ಟು ದ ರೆಸ್ಟ್ ಓನ್ಲಿ. ದಿಸ್ ಆಂಪ್ಲಿಟ್ಯೂಡ್ ವಿಲ್ ಬಿ ಡಿಕ್ರೀಸಿಂಗ್. ಸೊ ದಟ್ಸ್ ಅ ಪಾಯಿಂಟ್ ದೇ ಆರ್ ರೆಪ್ರೆಸೆಂಟಿಂಗ್. ಸೊ ಓಕೆ, for an electron moving in nth circular orbit of radius Rn, the total distance is the circumference of the orbit 2πRn. ಅದಕ್ಕೆ ಅವಾಗೆ ತೊಗೊಂಡಿದ್ದು, ಯಾವುದೇ ಒಂದು ಸರ್ಕ್ಯುಲರ್ ಫಾರ್ಮಲ್ಲಿ ರೊಟೇಟ್ ಆಗ್ತಿದೆ ಎಲೆಕ್ಟ್ರಾನ್ ಅಂದಾಗ ಸರ್ಕ್ಯುಲರ್ ಲಿಮಿಟ್ಸ್ 2πRn ಓನ್ಲಿ. ಸೊ ಡಿ ಬ್ರಾಗ್ಲಿ's explanation of Bohr's second postulate. So we got the relation also previously, that is the thing. L is equal to nh/2π. According to de Broglie's hypothesis, the electron revolving in the orbit has a wave nature. So therefore electron in its circular orbit must be seen as a particle wave. The particle wave produces the string waves in nth orbit. So the standing waves are formed if total distance travelled by a particle wave is equal to integral multiple of the wavelength. So L is equal to nh/2π ಏನು ಬಂದಿದೆ, that is about the Bohr's second postulate. ಸೊ ಆ ಪಾಸ್ಟುಲೇಟ್ ಇಂದನೇ ನಮಗೆ ಕನ್ಫರ್ಮ್ ಆಗಿದ್ದು. ಸೊ L is equal to mvr ಯಾವ ರೀತಿ ಬಂತು ಅಂದರೆ, ಇಲ್ಲಿ ಈ ಮೆಥಡಲ್ಲಿ ಫಸ್ಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ತೊಗೊಂಡಾಗ, ಸೊ ದೀಸ್ ಎಲೆಕ್ಟ್ರಾನ್ಸ್ ಯೂಶಲಿ ವಿ ವಿಲ್ ಕನ್ಸಿಡರ್ 2πRn. ಸೊ ತೊಗೊಂಡಾಗ ಸಾಲ್ವ್ ಮಾಡಿದಾಗ ನಮಗೆ ರಿಲೇಷನ್ ಬಂದಿದೆ. ಸೊ ದಸ್ ಡಿ ಬ್ರಾಗ್ಲಿ ಹೈಪೋಥೆಸಿಸ್ ಪ್ರೊವೈಡ್ ಆನ್ ಎಕ್ಸ್ಪ್ಲನೇಷನ್ ಫಾರ್ Bohr's second postulate for the quantization of angular momentum of the orbiting electron. So the quantized electron orbits and energy states are due to the wave nature of the electron and only resonant standing waves can persist. ಸೊ ಈ ನಾರ್ಮಲಿ ನಮಗೆ ಬರ್ತಿರೋದು ಕನ್ಫರ್ಮ್ ಏನೇನು ಬರ್ತಿರೋ ಆ್ಯಂಗ್ಯುಲರ್ ಮೊಮೆಂಟಮ್ ಇಂದನೇ ಲಾಸ್ಟಿಗೆ ಅದೇ ಕನ್ಫರ್ಮ್ ಮಾಡ್ತಿರೋದು ಈ ಹೈಪೋಥೆಸಿಸ್, ಡಿ ಬ್ರಾಗ್ಲಿ ಹೈಪೋಥೆಸಿಸ್ ಇಂದನೇ. ಸೊ ನಮಗೆ ವೇವ್ ನೇಚರ್ ಅನ್ನೋದನ್ನು ಕನ್ಫರ್ಮ್ ಆಗ್ತಿದೆ. ಸೊ ದಟ್ ಇಸ್ ಅಬೌಟ್ ದ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್ ಟಾಪಿಕ್. ಸಮ್ ಲಿಮಿಟೇಷನ್ಸ್ ಆದ್ರೆ ಎಲ್ಲನೂ ಕನ್ಫರ್ಮ್ ಆಗೋದಿಲ್ವಾ, ಸಮ್ ಲಿಮಿಟೇಷನ್ಸ್ ಅನ್ನೋದು ಇದೆ. ದ ಬೋರ್ಸ್ ಮಾಡೆಲ್ ಈಸ್ ಅಪ್ಲಿಕೇಬಲ್ ಟು ಹೈಡ್ರೋಜೆನಿಕ್ ಆಟಮ್ಸ್. ಇಟ್ ಕೆನಾಟ್ ಬಿ ಎಕ್ಸ್ಟೆಂಡೆಡ್ ಈವನ್ ಟು ಮಿಯರ್ 2 electron atoms such as helium. ಸೊ ಇದು ಗೊತ್ತಿದೆ. ದ ಅನಾಲಿಸಿಸ್ ಆಫ್ ಆಟಮ್ಸ್ ವಿಚ್ ಮೋರ್ ದ್ಯಾನ್ 1 electron ವಾಸ್ ಅಟೆಂಪ್ಟೆಡ್ ಆನ್ ದಿ ಲೈನ್ಸ್ ಆಫ್ ಬೋರ್ಸ್ ಮಾಡೆಲ್ ಫಾರ್ ಹೈಡ್ರೋಜೆನಿಕ್ ಆಟಮ್ಸ್ ಬಟ್ ಡಿಡ್ ನಾಟ್ ಮೀಟ್ ವಿತ್ ಎನಿ ಸಕ್ಸಸ್. ಸೊ ಇದನ್ನು ಕೂಡ ಮೀಟ್ ಮಾಡೋದಕ್ಕೆ ಆಗ್ತಿಲ್ಲ. ಸೇಮ್ ಡ್ರಾಬ್ಯಾಕ್ಸ್ ಮತ್ತೆ ಇದೆ. ಹೈಡ್ರೋಜನ್ ಲೈಕ್ ಆಟಮ್ಸ್ ಮಾತ್ರನೇ ಅಪ್ಲಿಕೇಬಲ್ ಆಗುತ್ತೆ. Difficulty lies in the fact that each electron interacts not only with the positively charged nucleus but also with all the other electrons.
ಸೊ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇಂದನೇ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಎಲೆಕ್ಟ್ರಾನ್ಸ್ ಅನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿರೋದು. ಡಿಫಿಕಲ್ಟಿ ಲೆವೆಲ್. ದ ಫಾರ್ಮುಲೇಷನ್ ಆಫ್ ಬೋರ್ ಮಾಡೆಲ್ ಇನ್ವಾಲ್ವ್ಸ್ ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಿಕಲ್ ಫೋರ್ಸ್ ಇರುತ್ತೆ ಬಿಟ್ವೀನ್ ದಿಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್. It does not include the electrical forces between electrons which necessarily appear in multi-electron atoms. So ಈ ಎಲೆಕ್ಟ್ರಿಕಲ್ ಫೋರ್ಸಸ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ಗೆ ಬಗ್ಗೆ ಕನ್ಸಿಡರ್ ಮಾಡ್ತಿಲ್ಲ. ಸೊ ದಿಸ್ ಜಸ್ಟ್ ಓದ್ಕೊಳ್ಳಿ, ಪಾಯಿಂಟ್ಸ್ ಮಾತ್ರ ನೆನಪಿರಲಿ. So while the Bohr's model correctly predicts the frequencies of the light emitted by hydrogenic atoms, the model is unable to explain the relative intensities of the frequencies in the spectrum. ಸೊ ಲಾಸ್ಟ್ ಪ್ರೀವಿಯಸ್ಲಿ ಕೂಡ ಒಂದು ಲಿಮಿಟೇಷನ್ ನೋಡಿದ್ವಿ, ಇಲ್ಲೂ ಅದೇ ಫ್ರೀಕ್ವೆನ್ಸಿ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಈ ಸ್ಪೆಕ್ಟ್ರಮ್ ಬಂದಿರೋದ್ರ ಮೇಲೆ ಫ್ರೀಕ್ವೆನ್ಸಿ ಮತ್ತು ನಾರ್ಮಲಿ ಇಂಟೆನ್ಸಿಟಿ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಇನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಸಮ್ ಆಫ್ ದಿ ವಿಸಿಬಲ್ ಫ್ರೀಕ್ವೆನ್ಸೀಸ್ ಹ್ಯಾವ್ ವೀಕ್ ಇಂಟೆನ್ಸಿಟಿ, ಅದರ್ ಸ್ಟ್ರಾಂಗ್. ವೈ? ಕೆಲವೊಂದು ವೀಕ್ ಇದೆ, ಕೆಲವೊಂದು ಸ್ಟ್ರಾಂಗ್ ಇಂಟೆನ್ಸಿಟಿ ಇದೆ. ಯಾಕೆ? ಆನ್ಸರ್ ಮಾಡಲ್ಲ ಇಲ್ಲ ಈ ಮಾಡಲ್ಲು. ಸೊ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಡಿಪೆಕ್ಟ್ ದಟ್ ಸಮ್ ಟ್ರಾನ್ಸಿಷನ್ಸ್ ಆರ್ ಮೋರ್ ಫೇವರ್ಡ್ ದ್ಯಾನ್ ಅದರ್ಸ್. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಕೆಲವೊಂದು ಜಾಸ್ತಿ ಇದೆ ಅಂತ ಬೇರೆ ಮಾಡಲಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬೋರ್ಸ್ ಮಾಡೆಲ್ ಈಸ್ ಅನೇಬಲ್ ಟು ಅಕೌಂಟ್ ಫಾರ್ ದಿ ಇಂಟೆನ್ಸಿಟಿ ವೇರಿಯೇಷನ್ಸ್. ಇಂಟೆನ್ಸಿಟಿ ವೇರಿಯೇಷನ್ ಕೂಡ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಫಾರ್ ಕಾಂಪ್ಲೆಕ್ಸ್ ಆಟಮ್ಸ್, ಕಾಂಪ್ಲೆಕ್ಸ್ ಬೇರೆ ಬೇರೆ ರೀತಿ ಇರೋ ಆಟಮ್ಸ್, we have to use a new and radial theory based on quantum mechanics which provides a more complete picture of the atomic structure. ಸೊ ಇಲ್ಲಿವರೆಗೂ ಬೇಸ್ಮೆಂಟ್ ತೊಗೊಂಡಿದ್ದೀರಾ. ನೆಕ್ಸ್ಟು ಏನು ಮಾಡ್ತೀವಿ? ಕ್ವಾಂಟಮ್ ಮೆಕ್ಯಾನಿಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೈಯರ್ ಸ್ಟ್ಯಾಂಡರ್ಡ್ಸಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯಾವುದೇ ಒಂದು ಪಾರ್ಟಿಕಲ್ ನೇಚರು ಮತ್ತು ವೇವ್ ನೇಚರು ಎಕ್ಸಾಕ್ಟಾಗಿ ಕಂಪ್ಲೀಟ್ ನಾಲೆಡ್ಜು ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿಗೆ ರೀಚ್ ಆಗ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಸ್ ನಾಟ್ ದಟ್ ಮಚ್ ಈಸಿ. ಯು ನೀಡ್ ಟು ಬಿ ಪ್ರಿಸೈಸ್, ಯು ನೀಡ್ ಟು ಬಿ ಲರ್ನ್ ಎ ಲಾಟ್ ಅಬೌಟ್ ದ ಆಟಮ್ಸ್, ಯು ನೀಡ್ ಟು ಗೋ ಇನ್ ಸ್ಪೆಸಿಫಿಕ್ ಎ ಮೈನ್ಯೂಟ್ ಥಿಂಗ್, ಸೊ ದಟ್ ಯು ವಿಲ್ ಲರ್ನ್ ಇನ್ ದ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ಇಲ್ಲಿವರೆಗೂ ಏನೇನು ಕಲ್ತಿದ್ದೀವಿ? ಆಟಮ್ ಜಸ್ಟ್ ಬೇಸ್ಮೆಂಟ್ ಅಷ್ಟೇ, ತುಂಬ ಥಿಯರಿ ಇದೆ ಅಂತ ಅನ್ನಿಸ್ಬೋದು. ನೀವೇನೇ ಬೇಸ್ಮೆಂಟ್ ತೊಗೊಂಡ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ, ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಬೇಕು ಅಂದರೆ ತುಂಬ ಜಾಸ್ತಿ ಎಲಾಬ್ರೇಟ್ ಆಗಿರುತ್ತೆ. ಸೊ ಇಷ್ಟು ಥಿಯರಿ ಬೇಸ್ಡ್ ಆಗಿರೋದು, ತುಂಬ ಜಾಸ್ತಿನೇ ಥಿಯರಿ ಇರೋದು. ಬೋರ್ ಆಗಬೇಡಿ, ಪೇಷನ್ಸಾಗಿ ಜಸ್ಟ್ ಪಾಯಿಂಟ್ಸ್ ಮಾತ್ರ ನೋಡ್ಕೊಳ್ಳೋದಕ್ಕೆ ನೋಟ್ಸ್ ಈಸಿಯಾಗಿ ಕನ್ವೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ಪ್ರೆಸೆಂಟ್ ಮಾಡ್ತಿರೋದು. ಸೊ ಡಿರೈವೇಷನ್ಸ್ ಇಲ್ಲ, ಒಳ್ಳೆಯದೇ ನಿಮಗೂ. ಸೊ ಒಂದು ಎನರ್ಜಿ ಆಫ್ ದಿ ಆರ್ಬಿಟ್ ಮಾತ್ರ, ಒಂದು ಎಕ್ಸ್ಪೆರಿಮೆಂಟ್, ಒಂದು ಡಿರೈವೇಷನ್ ಮಾತ್ರ ಇದೆ. ಸೊ ಇಷ್ಟು ಮುಗಿದಾದಮೇಲೆ ಕೆಲವೊಂದು NCERT ಎಕ್ಸಸೈಸಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ NCERT ಎಕ್ಸಸೈಸಸ್ನ ನೋಡ್ತಾ ಹೋಗೋಣ. ಸೊ ಎ ಡಿಫರೆನ್ಸ್ ಆಫ್ 2.3 electron volt separates two energy levels in an atom. What is the frequency of radiation emitted when the atom make a transition from the upper level to the lower level? ಮಕ್ಕಳು ಇನ್ನೊಂದು ಹೇಳ್ತಿದ್ದೀನಿ, ಕ್ವಶನ್ನು ನಿಮ್ಮ ಲೆವೆಲ್ಗೆ ಅರ್ಥ ಆಗ್ತದೆ ಅಂದರೆ ಅರ್ಥ ಆಗೋವರೆಗೂ 2-3 ಸಲ ಓದಬೇಕು. ಇವೆಲ್ಲ ವರ್ಡ್ಸ್ ಎಲ್ಲ ಸಿಮಿಲರ್ ಟು ದ ಚಾಪ್ಟರ್ ಇರುತ್ತೆ. ಸೊ ಚಾಪ್ಟರ್ ಫಸ್ಟ್ ಅಳವಡಿಸ್ಕೊಂಡಿರಬೇಕು, ಓಕೆ ಅಲ್ವಾ? ಸೊ ಏನೇನು ಕೊಟ್ಟಿದ್ದಾರೆ? ಎ ಡಿಫರೆನ್ಸ್ ಆಫ್ 2.3 electron volt. ಎ ಡಿಫರೆನ್ಸ್ ಎನರ್ಜಿ ದೇ ಆರ್ ಆಲ್ರೆಡಿ ಗಿವಿಂಗ್, ಟೋಟಲ್ ಎನರ್ಜಿ. ಸೊ ಓಕೆ, ಸೊ E is equal to 2.3 electron volt. ನೋಡಿ ಎಲೆಕ್ಟ್ರಾನ್ ವೋಲ್ಟಲ್ಲಿದೆ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಅಂತ ಕೇಳಿದ್ದಾರೆ ಅವರು. ಸೊ ಫ್ರೀಕ್ವೆನ್ಸಿ ಅಂದಾಗ ನ್ಯೂ. ಸೊ ನಮಗೆ ಜನರಲ್ ಫಾರ್ಮುಲಾ ಗೊತ್ತಿರೋದು E is equal to h ನ್ಯೂ. ಈ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಸೊ ನ್ಯೂ ಕೇಳ್ತಿದ್ದಾರೆ. ಸೊ ನ್ಯೂ ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ h. ಬಟ್ h ವ್ಯಾಲ್ಯೂ ಗೊತ್ತಿದೆ, ಓಕೆ. ಎ ಡಿಫರೆನ್ಸ್ ಆಫ್ 2.3 electron volt. ಈ ವ್ಯಾಲ್ಯೂ ಕೂಡ 2.3 ಇಂಟು 1 electron volt ಅಂದರೆ 1.6 ಇಂಟು 10⁻⁻19. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. h ವ್ಯಾಲ್ಯೂ 6.6 ಇಂಟು 10⁻34. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ ಏನು ಬರಬೇಕು ಅಂದರೆ, ಸೊ ಫೈನಲಿ ಯು ಶುಡ್ ಗೆಟ್ ದ ಆನ್ಸರ್ ಇನ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಆಫ್ ದಿ ರೇಡಿಯೇಷನ್ 5.6 ಇಂಟು 10⁻14 ಹರ್ಟ್ಸ್. ನೋಡಿ, ನಿಧಾನಕ್ಕೆ ಪೇಷನ್ಸಾಗಿ ಸಾಲ್ವ್ ಮಾಡಿ, ಆನ್ಸರ್ ಸಿಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ನೀವೇ ಸಾಲ್ವ್ ಮಾಡಬೇಕು. ಸಿಂಪ್ಲಿಫಿಕೇಷನ್ ಜಸ್ಟ್ ಏನಿಲ್ಲ. ಸೊ ನಾರ್ಮಲ್ ಮಲ್ಟಿಪ್ಲಿಕೇಷನ್ ಅಥವಾ ಡೆಸಿಮಲ್ ಶಿಫ್ಟ್ ಮಾಡ್ಕೊಂಡಾದರೂ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಆನ್ಸರ್ ಸಿಗುತ್ತೆ. ಪವರ್ಸ್ ಕನ್ವರ್ಷನ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಪ್ರಾಬ್ಲಮ್ಸ್ ನಾನಾ ರೀತಿ ಸಾಲ್ವ್ ಮಾಡ್ತಾಯಿದ್ರೆ ಆನ್ಸರ್ ಬರುತ್ತೆ, ಓಕೆ ಅಲ್ವಾ? ದ ಗ್ರೌಂಡ್ ಸ್ಟೇಟ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ಈಸ್ -13.6 electron volt. ಗ್ರೌಂಡ್ ಸ್ಟೇಟಲ್ಲಿರೋ ಎನರ್ಜಿ ಒಂದು ಕೊಟ್ಟಿದ್ದಾರೆ, ಓಕೆ. E is equal to -13.6 electron volt.
ವಾಟ್ ಆರ್ ದ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜೀಸ್ ಆಫ್ ದಿ ಎಲೆಕ್ಟ್ರಾನ್ ಇನ್ ದಿಸ್ ಸ್ಟೇಟ್. ಪೊಟೆನ್ಷಿಯಲ್ ಅದೇ ಮತ್ತು ಕೈನೆಟಿಕ್ ಎನರ್ಜಿ. ಈ ನಾರ್ಮಲ್ ಎನರ್ಜಿ ನೆಗೆಟಿವ್ನಲ್ಲಿರುತ್ತೆ, ಬಟ್ ಕ್ವೈಟ್ ಎಕ್ಸಾಕ್ಟ್ಲಿ ಕೈನೆಟಿಕ್ ಎನರ್ಜಿನೂ ಬಂದಿರುತ್ತೆ. ಸೊ ಕೈನೆಟಿಕ್ ಎನರ್ಜಿ ನೆಗೆಟಿವ್ ನಾರ್ಮಲಿ ಸಬ್ಸ್ಟ್ಯೂಟ್ ಮಾಡಿದ್ದೀವಿ, ಈ ಎನರ್ಜಿ ಕಂಪ್ಲೀಟ್ ಇದನ್ನು ತೊಗೊಂಡು ಎನರ್ಜಿ ಆಪೋಸಿಟಾಗೆ ನೆಗೆಟಿವ್ ಸಬ್ಸ್ಟ್ಯೂಟ್ ಮಾಡ್ತಿದ್ದಾರೆ, ಅದು ಕೈನೆಟಿಕ್ ಎನರ್ಜಿ ಈಸಿಯಾಗಿ ಸಿಗುತ್ತೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಮೈನಸ್ ಆಫ್ ದಿಸ್ ಎನರ್ಜಿ ಓನ್ಲಿ, ಸೊ ದಟ್ ಯು ವಿಲ್ ಗೆಟ್ ದ ವ್ಯಾಲ್ಯೂ 13.6. ಗೊತ್ತಾಗಿಲ್ಲ ಅಂದರೆ ಹಿಂದೆ ಹೋಗಿ ಥಿಯರಿ ಏನು ಓದಿದ್ದೀರಾ ಅದನ್ನು ನೋಡ್ಕೊಳ್ಳಿ, ಆನ್ಸರ್ ಗೊತ್ತಾಗುತ್ತೆ. ಬ್ರ್ಯಾಕೆಟ್ ಏನಕ್ಕಾಗದೆ. ಓಕೆ, 13.6. ನೆಕ್ಸ್ಟು ಕೈನೆಟಿಕ್ ಎನರ್ಜಿಗೂ ಪೊಟೆನ್ಷಿಯಲ್ ಎನರ್ಜಿಗೂ ಎಕ್ಸಾಕ್ಟ್ಲಿ ಡಿವೈಡ್ ಬೈ ನಾರ್ಮಲಿ ಕೈನೆಟಿಕ್ ಎನರ್ಜಿನಲ್ಲಿ ಕೈನೆಟಿಕ್ ಎನರ್ಜಿ 1/8 ಬಂದಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ 1/4 ಬಂದಿರುತ್ತೆ. ಸೊ ಇದಕ್ಕೆ ಡಬಲ್ ಮಾಡ್ಕೊಳ್ಳಿ. ಸೊ ಇಫ್ ಯು ಡಬಲ್ ದಿಸ್ ಒನ್ ಯು ವಿಲ್ ಗೆಟ್ ದ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ 2 × 13.6. ಸೊ ಇಫ್ ಯು ಡಬಲ್ ದಿಸ್ ಒನ್ ಯು ವಿಲ್ ಗೆಟ್ ದ ಆನ್ಸರ್. ಸೊ ಫೈನಲಿ ಯು ನೀಡ್ ಟು ಗೆಟ್ 13 2 ನಾರ್ಮಲಿ 26. ಸೊ 13.6 ಇರೋದ್ರಿಂದ ಸೊ -27.2 ಆನ್ಸರ್ ಇಷ್ಟು ಬರುತ್ತೆ. ಸೊ ದಿಸ್ ಈಸ್ ಎನರ್ಜಿ ಆ್ಯಂಡ್ ದಿಸ್ ವಿಲ್ ಬಿ ಮೈನಸ್ ಓನ್ಲಿ. ಸೊ ವಿಲ್ ಗೆಟ್ ಇನ್ ದ ಮೈನಸ್. ಸೊ ಸಾಲ್ವ್ ಮಾಡಿ, ಇದು ಸಿಂಪಲ್ ಇರುತ್ತೆ. ಈ ಫಾರ್ಮುಲಾ ಏನು ಮಾಡಬೇಕು ಅಂದರೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ನಾರ್ಮಲ್ ಎನರ್ಜಿ ಮೂರನ್ನು ತೊಗೊಂಡು ಟ್ಯಾಲಿ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ ಅಲ್ವಾ? ಸೊ ಟ್ರೈ ಮಾಡಬೇಕು ನೀವು. ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗ ಮಾಡಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅರ್ಥ ಆಯ್ತಾ ಇಲ್ಲ ಅಂತ. ನೆಕ್ಸ್ಟ್ ಯಾವುದಾದ್ರೂ ಡೌಟ್ ಸಾಲ್ವಿಂಗ್ ಸೆಷನಲ್ಲಿ ಅಥವಾ ಲೈವ್ ಬಂದಾಗ ಅಲ್ಲಾದರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವೇನು ಮೆನ್ಷನ್ ಮಾಡಿಲ್ಲ ಅಂದರೆ ಅರ್ಥ ಆಗಿದೆ ಅಂತ ನಾವು ಸುಮ್ಮನೆ ಇರ್ತೀವಿ, ಬೇಡ ಅಲ್ವಾ? ಓಕೆ. ಹೈಡ್ರೋಜನ್ ಆಟಮ್ ಇನಿಷಿಯಲಿ ಇನ್ ದ ಗ್ರೌಂಡ್ ಲೆವೆಲ್ ಅಬ್ಸರ್ವ್ಸ್ ಎ ಫೋಟಾನ್ ವಿಚ್ ಎಕ್ಸೈಟ್ಸ್ ಇಟ್ ಟು ದ n is equal to 4 level. Determine the wavelength and frequency of the photon. So determine the wavelength and energy frequency of the photon, but n is equal to 4 level. Hydrogen atom initially in the ground level anta kottidane. Initially in the ground level andaga, so E1 is equal to -13.6 divided by n square formula. n1 ground state ge. So ground state alli 1, so 1 ಆಗುತ್ತೆ. ಸೊ ಇದು ಗ್ರೌಂಡ್ ಸ್ಟೇಟ್ಗೆ ಆಯಿತು. ಅದೆಲ್ಲಿಗೆ ಜಂಪ್ ಆಗ್ತಿದೆ? n is equal to 4ಗೆ. n is equal to 4 ಅಂದ್ಕೊಂಡಾಗ E4 is equal to -13.6 divided by n ಡೈರೆಕ್ಟಾಗಿ 4 ಸಬ್ಸ್ಟ್ಯೂಟ್ ಮಾಡಿಬಿಡ್ತೀನಿ. ಸೊ n ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿ, ಇದೇ ಜನರಲ್ ಫಾರ್ಮುಲಾ ಅನ್ಕೊಬೋದು. ಸೊ 4 ಸ್ಕ್ವೇರ್ ಆ್ಯಂಡ್ ದಿಸ್ ವಿಲ್ ಬಿ -13.6, 4 4 16. ಸೊ ಎರಡು ಜಂಪ್ ಆಗ್ತಿದ್ದು ಫೈನಲ್ ಇದು. ಸೊ ಇದನ್ನು ಫಸ್ಟ್ ಮಾಡ್ಕೊಬೇಕು. ಏನಕ್ಕೆ? ಎನರ್ಜಿ ಅಬ್ಸರ್ವ್ಡ್ ಅಂತ ಅಂದ್ಕೊಂಡಾಗ ಟೋಟಲ್ E is equal to E4 minus E1. E4 ಎಷ್ಟು? -13.6 divided by 16 minus ಆಫ್ ಮೈನಸ್, ಸೊ -13.6. ಹೆಂಗೆ ಸಾಲ್ವ್ ಮಾಡ್ತೀರಾ? ಇಲ್ಲಿ -13.6 ಎರಡರಲ್ಲೂ ಕಾಮನ್ ಇದೆ, ಕಾಮನ್ ತೊಗೊಬೋದಲ್ವಾ? ಆ್ಯಂಡ್ ರಿಮೈನಿಂಗು ಎಲ್ ಸಿ ಎಮ್ ಮಾಡಿದ್ರೆ ನಿಮಗೆ E ಸಿಗುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ಸ್ಪೆಸಿಫಿಕಲಿ ಡಿಟರ್ಮೈನ್ ದ ವೇವ್ ಲೆಂತ್. ಸೊ ಲ್ಯಾಂಬ್ಡಾ ಏನು ಅಂತ ಕಂಡುಹಿಡಬೇಕು, ನ್ಯೂ ಏನು ಅಂತ ಕಂಡುಹಿಡಬೇಕು. ಇಲ್ಲಿ E ಬಂದಿರುತ್ತಾ? ಯು ವಿಲ್ ಗೆಟ್ ದ E ವ್ಯಾಲ್ಯೂ ಇಫ್ ಯು ಸಾಲ್ವ್ ದಿಸ್ ಒನ್. -13.6 ಕಾಮನ್ ತೊಗೊಂಡು ಜಸ್ಟ್ ಎಲ್ ಸಿ ಎಮ್ ಮಾಡಿ. ಎಲ್ ಸಿ ಎಮ್ ಏನು ತೊಗೊಂಡಿರಾ? 1/16 - 1. ಎಲ್ ಸಿ ಎಮ್ ಮಾಡಿದ್ರೆ E ಬರುತ್ತಾ? ನೆಕ್ಸ್ಟ್ E is equal to ನಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, H ನ್ಯೂ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನ್ಯೂ ಬರುತ್ತೆ. ನ್ಯೂ is equal to ನ್ಯೂ is equal to C/λ. ಸೊ ವೇವ್ ಲೆಂತ್ ಅಲ್ವಾ? ಸೊ ಲ್ಯಾಂಬ್ಡಾ is equal to C/ನ್ಯೂ. ಇದರಿಂದ ನಿಮಗೇನು ಸಿಗುತ್ತೆ? ನ್ಯೂ ಸಿಗುತ್ತೆ. ನ್ಯೂವಿಂದ ಲ್ಯಾಂಬ್ಡಾ ಸಿಗುತ್ತೆ. ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ಸೇ. ಈ ಕಂಡುಹಿಡ್ಕೊಂಡಿರೋದು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿ ನಿಮಗೆ ನ್ಯೂ ಸಿಗುತ್ತೆ. ನ್ಯೂ ಹೆಂಗೆ ಸಬ್ಸ್ಟ್ಯೂಟ್ ಮಾಡ್ತೀರಾ? ನ್ಯೂ is equal to E divided by ಸೇಮ್ ಫಸ್ಟ್ ಪ್ರಾಬ್ಲಮ್ ಅನಿಸುತ್ತೆ. ಈ ಸಬ್ಸ್ಟ್ಯೂಟ್ ಮಾಡಬೇಕು. H ವ್ಯಾಲ್ಯೂ 6.6 × 10⁻³ -34 ನ್ಯೂ ವ್ಯಾಲ್ಯೂ ಬರುತ್ತೆ. ನ್ಯೂ ವ್ಯಾಲ್ಯೂ ಬಂದಿದ್ದ ಮೇಲೆ ಈ ಫಾರ್ಮುಲಾ ತೊಗೊಂಡಾಗ ಲ್ಯಾಂಬ್ಡಾ is equal to C/ನ್ಯೂ. ಸಿ ಅಂದರೆ 3 × 10⁸ ನಾರ್ಮಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸಬ್ಸ್ಟ್ಯೂಟ್ ಮಾಡಿ ಆನ್ಸರ್ ಎಷ್ಟೆಷ್ಟು ಬರಬೇಕು ಅಂದರೆ ಆನ್ಸರ್ಸ್ ಕೊಟ್ಟಿರ್ತೀನಿ. ಸೊ ಇಷ್ಟಿಷ್ಟು ನಿಮಗೆ ಈ ಲ್ಯಾಂಬ್ಡಾ ನ್ಯೂ ಇಷ್ಟು ವ್ಯಾಲ್ಯೂಸ್ ಬಂದಿರಬೇಕು. ನೋಡಿ ಹೆಂಗೆ ಮೆಥಡ್ ಸಾಲ್ವ್ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ಸಿಂಪ್ಲಿಫಿಕೇಷನ್ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ. ಇಷ್ಟನ್ನು ಸಾಲ್ವ್ ಮಾಡ್ತಿರ್ಬೇಕು. ಕಷ್ಟ ಮಾಡಿಲ್ಲ ಅಂದರೆ ಕಷ್ಟ. ಏನಕ್ಕೆ ಕಷ್ಟ? ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತೀರಾ. KCTನಲ್ಲಿ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. The radius of the innermost electron orbit of a hydrogen atom is 5.3 × 10⁻11 meter. What are the radii of the n is equal to 2 and n is equal to 3 orbits? The radius of the innermost electron orbit of a hydrogen atom ಅಂತ ಕೊಟ್ಟಿದ್ದಾನೆ. ಸೊ ಇನ್ನರ್ ಅಂದಾಗ ನಾನು ನಾರ್ಮಲಿ ಗ್ರೌಂಡ್ ಸ್ಟೇಟ್ ಬೇಕಾದ್ರೆ ತೊಗೊಬೋದು. R1 is equal to 5.3 × 10⁻11 meter. ಸೊ ಜನರಲ್ ಫಾರ್ಮುಲಾ R is equal to n² h² ε0 by πm z² ಇದು ಗೊತ್ತಿದೆ.
ಈ n 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಸ್ಟ್ ಆರ್ಬಿಟ್ಗೆ 1 ಸಿಕ್ಕಿರುತ್ತೆ. ಬಟ್ ರಿಮೈನಿಂಗ್ h ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಬೈ ಪೈ ಎಮ್ z ಸ್ಕ್ವೇರ್ ಟೋಟಲ್ R1 ಅಂತ ತೊಗೊಬೋದಲ್ವಾ. ಸೊ ನಾವು ಮಾಡಿಫೈ ಮಾಡಿಕೊಂಡಾಗ ಆರ್ ಎನಿ ಆರ್ಬಿಟ್ ದಟ್ ವಿಲ್ ಬಿ n ಸ್ಕ್ವೇರ್ ಇಂಟು R1 ಜನರಲ್ ಫಾರ್ಮುಲಾ ಇದು. ಸೊ ಇವಾಗ ಎಷ್ಟೇ ಆರ್ಬಿಟ್ ಕೊಟ್ಟಿದ್ದಾನೆ, ಫಸ್ಟ್ n ಈಸ್ ಈಕ್ವಲ್ ಟು 2 ಅಂದರೆ R2 ಈಸ್ ಈಕ್ವಲ್ ಟು 2 2 4. R1 ಎಷ್ಟು ಕೊಟ್ಟಿದ್ದಾನೆ 5.3 ಇಂಟು 10⁻11. ನೆಕ್ಸ್ಟು n ಈಸ್ ಈಕ್ವಲ್ ಟು 3. R3 ಏನು ಮಾಡಬೇಕು 3 3 9 ಇಂಟು 5.3 ಇಂಟು 10⁻11. ಏನಿದು ಡಿಸ್ಟೆನ್ಸು ಮೀನ್ಸ್ ರೇಡಿಯಸ್ ಅಂದ್ಕೊಂಡಾಗ, ಓಕೆ ರೇಡಿಯಸ್ ಡಿಸ್ಟೆನ್ಸ್ ಅಲ್ವಾ. ಸೊ ಯು ವಿಲ್ ಗೆಟ್ ಇನ್ ದ ಫಾರ್ಮ್ ಆಫ್ ಮೀಟರ್ ಓನ್ಲಿ. ಇಷ್ಟನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ಈ ಫಾರ್ಮುಲಾ ನಿಮ್ಗೆ ಅರ್ಥ ಆಗಿದ್ದು ನೋಡಬೇಕು. R n ಈಸ್ ಈಕ್ವಲ್ ಟು n ಸ್ಕ್ವೇರ್ R1. ಈಗ ಕಾಮನ್ ಆಗಿ ಇಲ್ಲಿ ಫಸ್ಟ್ ಆರ್ಬಿಟ್ಗೆ R1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. n ಈಸ್ ಈಕ್ವಲ್ ಟು 1. h ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಬೈ ಪೈ ಎಮ್ z ಸ್ಕ್ವೇರ್ ಏನದು ಕಂಪ್ಲೀಟ್ R1ಗೆ. ಸೊ ಆ ಪ್ಲೇಸಲ್ಲಿ R1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n ಅನ್ನೋದು ಡಿಫರೆಂಟ್ ಆರ್ಬಿಟ್ಸ್ಗೆ ಚೇಂಜ್ ಆಗ್ತಿರುತ್ತೆ. ಸೊ ದಟ್ಸ್ ದ ಪಾಯಿಂಟ್. ಓಕೆ, NCERT ಲಾಸ್ಟ್ ಪ್ರಾಬ್ಲಮ್ ಅನ್ಸುತ್ತೆ. ಇನ್ ಅಕಾರ್ಡೆನ್ಸ್ ವಿತ್ ದ ಬೋರ್ಸ್ ಮಾಡೆಲ್, find the quantum number that characterizes the Earth's revolution around the Sun in an orbit of radius 1.5 into 10⁻11 meter with orbital speed 3 into 10⁻4 meter per second. ಸೊ ನಮಗಿಲ್ಲಿ ಫಾರ್ಮುಲಾ ಒಂದು ಕಲ್ತ್ಕೊಂಡಿದ್ದೀವಿ. ಆ್ಯಂಗ್ಯುಲರ್ ಮೊಮೆಂಟಮ್ಗೆ mvr is equal to nh divided by 2π. ಅಬ್ಸರ್ವ್ ಮಾಡಿ, ವೆಲಾಸಿಟಿ ಕೊಟ್ಟಿದ್ದಾನೆ. ಸೊ ಇನ್ನೇನು ಕೊಟ್ಟಿದ್ದಾನೆ, ಮಾಸ್ ಆಫ್ ದಿ ಅರ್ತ್ m ಕೊಟ್ಟಿದ್ದಾನೆ. ಏನು ಕಂಡುಹಿಡಬೇಕು? ಸೊ ಇನ್ ಅಕಾರ್ಡೆನ್ಸ್ ವಿತ್ ದ ಬೋರ್ಸ್ ಮಾಡೋ ಫೈಂಡ್ ದ ಕ್ವಾಂಟಮ್ ನಂಬರ್ ನಾವು ಏನು ಕಂಡುಹಿಡ್ಕೊಬೇಕು. ಸೊ ಏನು ತೊಗೊಬೋದು, 2π ಆ ಕಡೆ ಕಳಿಸ್ಕೊತೀನಿ ಇಂಟು mvr ಡಿವೈಡೆಡ್ ಬೈ h. ಎಲ್ಲ ವ್ಯಾಲ್ಯೂಸು ಗೊತ್ತಿದೆ. m ಕೊಟ್ಟಿದ್ದಾನೆ, v ಕೊಟ್ಟಿದ್ದಾನೆ, r ಕೂಡ ಕೊಟ್ಟಿದ್ದಾನೆ, ರೇಡಿಯಸ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಗಿವನ್ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಾಲ್ವ್ ಮಾಡಿ, ಆನ್ಸರ್ ಬಂದೇ ಬರುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮಾತ್ರ ಬಿಡ್ತಿದ್ದೀನಿ, ಹಿಂಟ್ ಕೊಡ್ತಿದ್ದೀನಿ. ನಿಮಗೆ ಫೈನಲ್ ಆಗಿ ಆನ್ಸರ್ 2.6 into 10⁻74 SI ಯೂನಿಟ್ ಇಲ್ಲ. ಬಿಕಾಸ್ ದಿಸ್ ಆಲ್ರೆಡಿ ನಂಬರ್ ದಿಸ್ ಮೆನಿ ನಂಬರ್ಸ್ ಆರ್ ದೇರ್. ದಿಸ್ ಮೆನಿ ನಂಬರ್ ಕ್ವಾಂಟಮ್ ನಂಬರ್ ದಟ್ ಕ್ಯಾರೆಕ್ಟರೈಸಸ್ ಕ್ವಾಂಟಮ್ ನಂಬರೇ ಕಂಡುಹಿಡಿದಿದ್ದೀರಾ. ಸೊ ಯು ಆರ್ ಜಸ್ಟ್ ಕ್ಯಾಲ್ಕುಲೇಟಿಂಗ್ ದ ನಂಬರ್. ಸೊ ದೀಸ್ ಮೆನಿ ಥಿಂಗ್ಸ್ ಆರ್ ದೇರ್. ಫಾರ್ಮುಲಾಸು ಹಿಂಟ್ಸ್ ಕೊಟ್ಟಿದ್ದೀನಿ, ಜಸ್ಟ್ ಲಾಸ್ಟಲ್ಲಿ ಸಿಂಪ್ಲಿಫಿಕೇಶನ್ ಸಾಲ್ವ್ ಮಾಡೋದು ಮಾತ್ರ ಅಷ್ಟೇ. ಅದನ್ನು ಯಾಕೆ ಮಾಡ್ತೀರಾ, ನೀವು ಮಾಡಬೇಕು. ಅದನ್ನು ಪೇಷನ್ಸಾಗಿ ಪೇಪರ್ ತೊಗೊಂಡು ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡೋದರ ಮಾಡಬೇಕು. ಮಾಡಿದಾಗಲೇ ಎಕ್ಸಾಮ್ಲು ಫೈನಲ್ ಎಕ್ಸಾಮ್ ಆಗಿರ್ಬೋದು, ನಾರ್ಮಲ್ KCT ಆಗೋರು ಈಸಿಯಾಗಿ ಅಲ್ಲಿ ಆನ್ಸರ್ ಮಾಡೋ ಎಬಿಲಿಟಿ ಬೆಳೆದಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಷ್ಟು ಪ್ರಾಬ್ಲಮ್ಸ್ ಆದಮೇಲೆ ಸೊ ಮೇಜರ್ಲಿ ನಿಮಗೇನು ಥಿಯರಿ ಕ್ವಶನ್ ಮೀನ್ಸ್ ಬೋರ್ಡ್ ಎಕ್ಸಾಮಲ್ಲಿ ಯೂಶ್ವಲಿ ಕೇಳೋದಿಲ್ಲ, ಅವಾಯ್ಡ್ ಮಾಡ್ತಾರೆ. ಫಾರ್ಮುಲಾಸ್ ಇರೋ ಫಾರ್ಮುಲಾಸಲ್ಲಿ ಕೇಳ್ಬೋದು. ಒಂದು ಮೆನ್ಷನ್ ಇಟ್ಕೊಂಡಿರಿ, ಕರೆಕ್ಟ್ 4 ಮಾರ್ಕ್ಸ್ ಅಲ್ಲ 1 ಮಾರ್ಕ್ಸ್ ವೇರಿ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ಜೊತೆಯಲ್ಲಿ ಇಷ್ಟನ್ನು ಹೇಳ್ತಾ ಸೊ ಚಾಪ್ಟರ್ನ ಮುಗಿಸೋಣ. ಫೈನಲಿ ವಿ ಕೇಮ್ ಟು ಅನ್ ಎಂಡ್. ದಿಸ್ ಈಸ್ ಲೋಕೇಶ್, PUC ಅಟ್ ಪರೀಕ್ಷೆ ಸೈನ್ಸ್. ಸೊ ಇಲ್ಲಿ ನಮ್ಮ ವೀಡಿಯೋಸು ನಿಮಗೆ ಹೆಲ್ಪ್ ಆಗ್ತಿದೆ, ಈಸಿ ಆಗ್ತಿದ್ರೆ, ಕಂಟೆಂಟ್ ಏನಾದರೂ ಕ್ಲಿಯರ್ ಆಗ್ತಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಸೊ ಜೊತೆಯಲ್ಲಿ ನೀವೇನು ಮಾಡಬೇಕು, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಪ್ರಾಕ್ಟೀಸ್ ಅನ್ನೋದು ಮಾಡಲೇಬೇಕು. ಪ್ರಾಬ್ಲಮ್ಸ್ ಎಸ್ಪೆಷಲಿ ನಂಬರ್ ಆಫ್ ಟೈಮ್ಸ್ ಓದಿ ಅನಲೈಸ್ ಮಾಡಿ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಸಿಂಪಲ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ಸೊ ನಾನು ನಿಮ್ಮ ಸ್ಟೇಜಿಂದನೇ ಬಂದವನು, ಅದಕ್ಕೆ ಹೇಳ್ತಿದ್ದೀನಿ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ಕ್ಲಾಸ್ ಐಟಮ್ಸ್ನ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ಜೊತೆಯಲ್ಲಿ KCET ಸೊ ಕೆಲವು ಜನ ಫಾಲೋ ಆಗಿ, ಯಾಕಂದರೆ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ಫೈನಲ್ ಆಗಿ ನಿಮಗೂ ಈಸಿ ಆಗುತ್ತೆ, ಬೇಗ ರಿವಿಷನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು.